ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಷರಾಶಿಯ ಮೇ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಮೇಷರಾಶಿಗೆ ಮೇ ತಿಂಗಳು ಅನೇಕ ರೀತಿಯ ಒಂದು ಸವಾಲುಗಳು ಅಥವಾ ಕೆಲವೊಂದು ರೀತಿಯ ಮಹಾಪರಿವರ್ತನೆಗಳಿಂದ ಎದುರಿಸುವಂಥ ಒಂದು ಸನ್ನಿವೇಶ ಎದುರಾಗಿರುತ್ತೆ. ಅಲ್ಲಿ ನಿಮ್ಮ ಈ ತಿಂಗಳ ವಾಕ್ಯದಲ್ಲಿ ಗುರುಬಲ ಮುಗಿಯುತ್ತೆ, ಶನಿ ಪರೀಕ್ಷೆ ಹೆಚ್ಚುತ್ತೆ ಅನ್ನೋದೊಂದು ವಾಕ್ಯ ಬಂದಿದೆ. ಅಂದರೆ ಈ ತಿಂಗಳಲ್ಲಿ ಆ ಗುರುವಿನ ಪರಿವರ್ತನೆ ಮಹತ್ತರವಾದ ಬದಲಾವಣೆ ಆಗುವಂಥದ್ದು. ಆ ಗುರುವಿನ ಪರಿವರ್ತನೆ ನಿಮಗೆ 14ರ ಬಳಿಕ ಗುರುವಿನ ಬಲ ಅಲ್ಲಿ ನಿಂತು ಹೋಗುತ್ತೆ. ಇಷ್ಟು ದಿನ ಇದ್ದಂಥ ಗುರುವಿನ ವಿಶೇಷವಾದ ಆಶೀರ್ವಾದ ನಿಮಗೆ ಅಲ್ಲಿ ಆ ಮೇ 14ಕ್ಕೆ ಆಗುವಂಥ ಗುರುವಿನ ಪರಿವರ್ತನೆಯಿಂದ ಗುರುಬಲದ ಕೊರತೆ ಕಾಡುವಂಥದ್ದು. ಜೊತೆಗೆ ಈಗಾಗಲೇ ನಿಮಗೆ ಗೊತ್ತಿರುವಂತೆ ಮಾರ್ಚ್ 29ರಿಂದ ನಿಮಗೆ ಆರಂಭವಾದಂಥ ಒಂದು 7.5 ಅಥವಾ 7.5 ವರ್ಷದ ಶನಿಯ ಒಂದು ಚಕ್ರವು ನಿಮಗೆ ಈಗಾಗಲೇ ಆ ಶನಿಯ ಪರೀಕ್ಷೆಗಳಿಗೆ ಒಂದೊಂದೇ ಪರೀಕ್ಷೆಗಳು ನಿಮಗೆ ಆರಂಭ ಆಗಿತ್ತು. ಅದು ಈಗ ಒಂದೊಂದು ತಿಂಗಳಿಗೂ ಹೆಚ್ಚು ಪರೀಕ್ಷೆಗಳು, ಹೆಚ್ಚು ಸವಾಲುಗಳು ಆಗ್ತವೆ. ಗುರುಬಲ ಇದ್ದಾಗ ಸಣ್ಣ ಪುಟ್ಟ ವ್ಯತ್ಯಾಸಗಳು ಆಗಿರ್ಬೋದು, ಅದು ಸಣ್ಣ ಪುಟ್ಟ ಪರೀಕ್ಷೆಗಳು ಬಂದಿರ್ಬೋದು. ಆದರೆ ಯಾವಾಗ ಗುರುಬಲದ ಕೊರತೆ ಆಗುತ್ತೆ, ಗುರುಬಲ ಇಲ್ಲದಾಗತ್ತೆ, ಅಂತಹ ರಾಶಿಗಳಿಗೆ ವಿಶೇಷವಾಗಿ ಪಾಪ ಗ್ರಹಗಳು ಅಥವಾ ಶನಿ, ರಾಹು, ಕೇತು ಅಥವಾ ಮಂಗಳ ಮುಂತಾದ ಗ್ರಹಗಳ ಒಂದು ಪೀಡೆ ಅಥವಾ ಅವುಗಳಿಂದ ಆಗುವಂಥ ಒಂದು ಅಡ್ಡ ಪರಿಣಾಮ ಈಗ ಹೆಚ್ಚಾಗತ್ತೆ. ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ಗುರುಬಲ ಮುಗಿಯುತ್ತೆ, ಶನಿ ಪರೀಕ್ಷೆ ಹೆಚ್ಚುತ್ತೆ ಎಂಬಂಥ ವಾಕ್ಯವನ್ನು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಮೇಷರಾಶಿಯವರು ತನು ಮನ ಧನದ ವಿಚಾರದಲ್ಲಿ ಎಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗತ್ತೆ. ಯಾಕಂದರೆ ನಿಮಗೆ ಇದೇ ಕಾಲದಲ್ಲಿ ಶನಿ ಯಾವಾಗ ವಿರುದ್ಧವಾಗಿರೋದು, ಸೂರ್ಯನ ಒಂದು ವೈರುಧ್ಯಸದಲ್ಲಿ ನಿಮಗೆ ಆರೋಗ್ಯದಲ್ಲಿ ಏರುಪೇರುಗಳನ್ನು ಮಾಡುವಂಥ ಸಾಧ್ಯತೆ ಇರುತ್ತೆ. ಆರೋಗ್ಯದಲ್ಲಿ ಗಂಭೀರವಾದ ಸಮಸ್ಯೆಗಳು ಬರ್ಬೋದು, ಅವರಿಗೆ ಆಸ್ಪತ್ರೆಗೆ ದಾಖಲಾಗುವಂಥ ಪ್ರಮೇಯಗಳು ಬರ್ಬೋದು. ಈಗಾಗಲೇ ನಿಮಗೆ ಇದ್ದಂಥ ಅನಾರೋಗ್ಯದ ಸಮಸ್ಯೆ, BP, ಶುಗರು, ಹೈಪರ್ ಟೆನ್ಷನು, ಜಾಯಿಂಟ್ ಪೇನು ಅಥವಾ ಇನ್ನಿತರ ಯಾವುದೇ ರೀತಿಯ ಅಂಗಾಂಗಗಳು ಅಂದರೆ ಆರ್ಗನ್ಗಳಿಗೆ ಸಂಬಂಧಪಟ್ಟ ಸಮಸ್ಯೆನೂ ಇದ್ದರೆ ಅದು ಈಗ ಮೇ ತಿಂಗಳಲ್ಲಿ ಹೆಚ್ಚಳ ಆಗ್ಬೋದು. ಅದರಲ್ಲೂ ವಿಶೇಷವಾಗಿ ಗುರುಬಲದ ಕೊರತೆ ಹೆಚ್ಚಾದ ಮತ್ತು ಸೆಕೆಂಡ್ ವೀಕ್ ಅಂದರೆ 2ನೇ ವಾರದ ಬಳಿಕ ಆರೋಗ್ಯದಲ್ಲಿ ಇನ್ನಷ್ಟು ಗಂಭೀರವಾದ ಸಮಸ್ಯೆಗಳು ಬರುವಂಥ ಸಾಧ್ಯತೆ ಬರ್ಬೋದು. ಸೂರ್ಯನ ಬೆಂಬಲದ ಕೊರತೆ, ಅಲ್ಲಿ ಗುರುಬಲದ ಬೆಂಬಲದ ಕೊರತೆ ಇರತಕ್ಕಂಥ ಶನಿಯ ಪ್ರಭಾವಕ್ಕೆ ಅನುಗುಣವಾಗಿ ನಿಮಗೆ ಆರೋಗ್ಯದ ರಕ್ಷಣೆ ಖಂಡಿತವಾಗಿ ಎಲ್ಲರೂ ಕಾಪಾಡಿಕೊಳ್ಬೇಕು. ಈ ಮೇಷರಾಶಿಯವರು ಶರೀರ ಮಾಧ್ಯಮಂ ಖಲು ಧರ್ಮ ಸಾಧನಂ, ಆರೋಗ್ಯವೇ ಭಾಗ್ಯ ಅಂದರೆ ಅವರವರ ಒಂದು ಆರೋಗ್ಯದ ರಕ್ಷಣೆ ಅವರ ಕರ್ತವ್ಯ ಆಗಿರುತ್ತೆ. ಅಲ್ಲಿ ಆಹಾರ ನಿಯಮ ಪಾಲಿಸುವಂಥದ್ದು, ಉತ್ತಮವಾದ ದೈಹಿಕವಾದ ಚಟುವಟಿಕೆ ಇಟ್ಟುಕೊಳ್ಳುವಂಥದ್ದು, ಲೈಫ್ ಸ್ಟೈಲನ್ನು ಚೆನ್ನಾಗಿ ಇಟ್ಟುಕೊಳ್ಳುವಂಥದ್ದು, ನಿಷಿದ್ಧ ಅಥವಾ ವಿರುದ್ಧ ಆಹಾರಗಳ ಸೇವನೆ ಕಡಿಮೆ ಮಾಡುವಂಥದ್ದು ಇವೆಲ್ಲ ಮಾಡಬೇಕಾಗುತ್ತೆ. ದುಶ್ಚಟಗಳಿಂದ ದುರಾಭ್ಯಾಸಗಳನ್ನು ತೊರೆದು ಕಾಲಕ್ಕೆ ನಿಮ್ಮ ಒಂದು ಆಹಾರ ವಿಹಾರಗಳನ್ನು ಸರಿಯಾಗಿ ತಿದ್ದಿಕೊಳ್ಳುವಂಥದ್ದು ಖಂಡಿತ ಅವಶ್ಯಕತೆ ಇರುತ್ತೆ. ಹಾಗಾಗಿ ಮೇಷರಾಶಿಯವರು ಯಾವುದೇ ವಯಸ್ಸಿನವರಲ್ಲಿ ಈಗ ಆರೋಗ್ಯದ ಬಗ್ಗೆ ಖಂಡಿತ ಗಮನ ಬೇಕಾಗತ್ತೆ. ಅದೊಂದು ಪ್ರಮುಖವಾದ ವಿಚಾರ. ಇನ್ನು ಆಗಲೇ ನಿಮಗೆ ಹೇಳಿದಂತೆ ಅಲ್ಲಿ ನಿಮಗೆ ಆಗುವಂಥ ಒಂದು ಶನಿಯ ಪರಿವರ್ತನೆ ಆಗಲಿ ಅಥವಾ ಇನ್ನಿತರ ಗ್ರಹಗಳ ಪರಿವರ್ತನೆ ಆಗಲಿ ನಿಮಗೆ ಕೆಲವೊಂದು ವಿಚಾರದಲ್ಲಿ ವೃತ್ತಿ ಉದ್ಯೋಗದಲ್ಲೂ ಸಹ ಅಡ್ಡ ಪರಿಣಾಮ ಬರ್ಬೋದು. ಅಲ್ಲಿ ನಿಮಗೆ ಶನಿಯ ಪ್ರಭಾವದ ಜೊತೆಗೆ ಅಲ್ಲಿ ಸೂರ್ಯ ಮಂಗಳರು ಸಹ ನಿಮ್ಮ ವೃತ್ತಿ ಉದ್ಯೋಗದ ಮೇಲೆ ಅಡ್ಡ ಪರಿಣಾಮ ಬರ್ಬೋದು. ಆಕಸ್ಮಿಕ ನಷ್ಟಗಳಾಗುವಂಥದ್ದು, ಜೊತೆಗೆ ಇನ್ನಿತರರು ಮಾಡಿದ ತಪ್ಪು ನಿಮ್ಮ ಮೇಲೆ ಬರುವಂಥದ್ದು ಅಥವಾ ನೀವು ತಪ್ಪೇ ಮಾಡಿದ್ರು ನಿಮ್ಮ ಮೇಲೆ ಒಂದು ತಪ್ಪಿತಸ್ಥರವಾದ ಭಾವನೆ ನಿಮ್ಮನ್ನು ಅಪರಾಧಿ ಸ್ಥಾನದಲ್ಲಿ ನಿಮ್ಮನ್ನು ನಿಲ್ಲಿಸುವಂಥದ್ದು ಮುಂತಾದ ಘಟನೆಗಳು ಆಗ್ಬೋದು. ಜೊತೆಗೆ ಅನೇಕ ರೀತಿಯ ವ್ಯಾಪಾರ, ವೃತ್ತಿ, ಉದ್ಯೋಗ ಇದರಲ್ಲಿ ಸಹ ನಿಮಗೆ ಅನೇಕ ರೀತಿಯ ಸವಾಲುಗಳು, ಸಂಕಷ್ಟಗಳು ಎದುರಾಗ್ಬೋದು. ವಿರೋಧಿಗಳು ಅಥವಾ ನಿಮಗೆ ಯಾರೋ ಶತ್ರುಗಳಿಂದ ತೊಂದರೆಗಳು ಆಗುವಂಥದ್ದಾಗಲಿ ಅಥವಾ ಇಷ್ಟು ದಿನ ನಿಮ್ಮಲ್ಲಿ ಚೆನ್ನಾಗಿದ್ದಂಥವ್ರು ಈಗ ನಿಮ್ಮ ವಿರುದ್ಧವಾಗಿ ಮಾತಾಡೋದಾಗಲಿ, ನಿಮ್ಮ ವಿರುದ್ಧ ದೂರು ಕೊಡೋದಾಗಲಿ, ನಿಮ್ಮ ವಿರುದ್ಧ ಕಂಪ್ಲೇಂಟ್ ಮಾಡೋದಾಗಲಿ ಎಲ್ಲ ಅಂಥ ಒಂದು ಆಶ್ಚರ್ಯಕರವಾದ ಬದಲಾವಣೆಗಳು ಈಗ ನೀವು ಎದುರಿಸಬೇಕಾಗತ್ತೆ. ಹಾಗಾಗಿ ಉದ್ಯೋಗದಲ್ಲಿರ್ಬೋದು, ವೃತ್ತಿಯಲ್ಲಿರ್ಬೋದು ಅಥವಾ ಹಣಕಾಸಿನ ವಿಚಾರದಲ್ಲೂ ಸಹ ಮುನ್ನೆಚ್ಚರಿಕೆ ಹೆಜ್ಜೆ ಬೆಳೆದೇನೆ. ಆಗಲೇ ಹೇಳಿದಂತೆ ತನು ಮನ ಧನ ಅಂತ ಹೇಳಿದ್ದೇನೆ, ನೀವು ನೆನಪಿಟ್ಕೊಳ್ಳಿ. ಹಾಗೆ 3ರ ವಿಚಾರದಲ್ಲೂ ಈ ತಿಂಗಳಲ್ಲಿ ನಿಮಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗತ್ತೆ. ಅಲ್ಲಿ ಅದಲ್ಲದೆ ಧನಕ್ಕೆ ಸಂಬಂಧಪಟ್ಟು ನಿಮಗೆ ಕೌಟುಂಬಿಕವಾದ ಸಮಸ್ಯೆಗಳು ಈ ಕಾಲದಲ್ಲಿ ಬರ್ಬೋದು. ಹಣದ ವಿಚಾರವಾಗಿನೋ, ಭೂಮಿ ವಿಚಾರವಾಗಿನೋ, ಆಸ್ತಿ ವಿಚಾರವಾಗಿನೋ, ಗಂಡ ಹೆಂಡತಿ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ, ಸಹೋದರರ ಮಧ್ಯೆ, ಅಣ್ಣ ತಂಗಿಯರ ಮಧ್ಯೆ ಅಥವಾ ಇನ್ನಿತರ ಯಾವುದರ ನಿಮ್ಮ ಕೌಟುಂಬಿಕವಾದ ರಿಲೇಟಿವ್ಗಳ ಮಧ್ಯೆ ಇಂತಹ ಒಂದು ಭಿನ್ನಾಭಿಪ್ರಾಯಗಳು, ಮಾತಿನ ಚಕಮಕಿ, ವಾಗ್ವಾದ, ಕಲಹಗಳು ಸಹ ಈ ಮೇ ತಿಂಗಳಲ್ಲಿ ಬರುವಂಥ ಸಾಧ್ಯತೆ ಖಂಡಿತ ಇರುತ್ತೆ. ಹಾಗಾಗಿ ಈ ಮೇಷರಾಶಿಯವರಿಗೆ ಮೇ ತಿಂಗಳಲ್ಲಿ ಸಮ್ಮಿಶ್ರ ಫಲದ ಸೂಚನೆ ಜಾಸ್ತಿ ಇರುತ್ತೆ. ಅದರಲ್ಲೂ ಆರಂಭದ 1-2 ವಾರ 14ರವರೆಗೂ ಗುರುಬಲ ಇರೋದ್ರಿಂದ ಇವೆಲ್ಲವೂ ಸ್ವಲ್ಪ
ಮೇಕಪ್ ಆಗುತ್ತೆ, ಅಂದರೆ ಅದೆಲ್ಲ ಪ್ಯಾಚ್ ವರ್ಕ್ ಆಗ್ಬೋದು, ಅಥವಾ ಅದರಲ್ಲಿ ಅಲ್ಲಿಗೆ ಏನಾದರೂ ಸ್ವಲ್ಪ ಪುಟ್ಟ ಆದರೆ ಸಣ್ಣ ಪುಟ್ಟ ಸರಿದು ರಿಪೇರಿ ಆಗ್ಬೋದು, ದುರಸ್ತಿ ಆಗ್ಬೋದು. ಆದರೆ ದಿನಾಕರ ಬಳಿಕ ನಿಮಗೆ ಆಗುವಂಥ ಪರಿಣಾಮಗಳು ಸ್ವಲ್ಪ ಗಂಭೀರನೇ ಆಗ್ಬೋದು. ಅವೆಲ್ಲವೂ ಸದ್ಯಕ್ಕೆ ಬೇಗನೆ ದುರಸ್ತಿ ಆಗೋದಿಲ್ಲ, ರಿಪೇರಿ ಆಗೋದಿಲ್ಲ. ಕೆಲವೊಮ್ಮೆ ಅದು ಗಂಭೀರ ಸಮಸ್ಯೆ ಬರುವಂಥ ಆಗ್ಬೋದು, ಉಲ್ಬಣ ಸಮಸ್ಯೆಗಳು ಆಗ್ಬೋದು. ಹಾಗಾಗಿ ಕಾಂಪ್ಲಿಕೇಶನ್ ಅಥವಾ ಕ್ಲಿಷ್ಟಕರವಾದ ಸಮಸ್ಯೆಗೆ ನೀವು ಸಿಲುಕಿಕೊಳ್ಬೋದು. ಹಣದ ವಿಚಾರ, ಆರೋಗ್ಯದ ವಿಚಾರ ಅಥವಾ ಇನ್ನಿತರ ವೈಯಕ್ತಿಕ ವಿಚಾರದಲ್ಲಿ ಕ್ಲಿಷ್ಟತೆಗಳು ಹೆಚ್ಚಳ ಆಗುತ್ತೆ. ಹಾಗಾಗಿ ಸ್ವಲ್ಪ ಮುನ್ನೆಚ್ಚರಿಕೆ ಖಂಡಿತ ಈ ತಿಂಗಳಲ್ಲಿ ಬೇಕಾಗತ್ತೆ. ಇವೆಲ್ಲವೂ ದೀರ್ಘಚಾರಿ ಗ್ರಹಗಳ ವಿಚಾರನ ಹೇಳಿದ್ದೇನೆ. ಗುರು, ಶನಿ, ರಾಹು, ಕೇತುಗಳು. ಮತ್ತು ಇನ್ನು ರಾಹು ಕೇತುಗಳ ಪರಿವರ್ತನೆ ಸಹ ಈ ತಿಂಗಳಾಗುತ್ತೆ. 14ರಂದು ಅಲ್ಲಿ ಗುರುವಿನ ಪರಿವರ್ತನೆ, ಆದರೆ 18ಕ್ಕೆ ರಾಹು ಕೇತುಗಳ ಪರಿವರ್ತನೆ ಆಗುತ್ತೆ. ಆದರೆ 18ರ ರಾಹು ಕೇತುಗಳ ಪರಿವರ್ತನೆಯಲ್ಲಿ ಎಷ್ಟು ದಿನ ನಿಮಗೆ ಕೇತು ಪೂರಕವಾಗಿದ್ದ, ಆದರೆ ಇಲ್ಲಿ ಇನ್ನೂ ಒಂದು ಸ್ವಲ್ಪ ಸಮಾಧಾನ ಅಂದರೆ ನಿಮಗೆ ಬರುವಂಥ ಒಂದು ರಾಹು ಈಗ ಪೂರಕವಾಗಿರ್ತಾನೆ. ಇಲ್ಲಿ ಬರುವಂಥ ಒಂದು ರಾಹುವಿನ ಪರಿವರ್ತನೆಯಲ್ಲಿ ರಾಹು ನಿಮಗೆ ಅಷ್ಟೇನೂ ಕಷ್ಟ ನಷ್ಟಗಳನ್ನು ಕೊಡೋದಿಲ್ಲ. ಆತನು ಲಾಭ ಸ್ಥಾನಕ್ಕೆ ಬಂದಿರುವ ಕಾರಣ ನಿಮಗೆ ಕೆಲವೊಮ್ಮೆ ಮಧ್ಯೆ ರಾಹುವಿನ ಪರಿವರ್ತನೆ ಆದ ಬಳಿಕ 18ರ ಬಳಿಕ ಕೆಲವೊಮ್ಮೆ ಆಕಸ್ಮಿಕ ಲಾಭಗಳಾಗುವಂಥದ್ದು, ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಸಣ್ಣ ಪುಟ್ಟ ಕೆಲವು ಬದಲಾವಣೆಗಳಾಗುವಂಥದ್ದು, ಅಥವಾ ಕೆಲವೊಂದು ನಿಮಗೆ ನೀವು ಊಹೆನೇ ಮಾಡಿಕೊಡದಂತಹ ಒಂದು ನಷ್ಟ ಆಗುತ್ತಿದ್ದಂಥ ವ್ಯಾಪಾರ ವಿಚಾರದಲ್ಲಿ ಮತ್ತೆ ಆಕಸ್ಮಿಕವಾಗಿ ಲಾಭ ನಿಮಗೆ ಕೈಗೆ ಬರುವಂಥದ್ದು. ಈ ರೀತಿ ಕೆಲವೊಂದು ವಿಚಾರಗಳು ಆಗ್ಬೋದು. ಇನ್ನು ಕೆಲವರಿಗೆ ವಿದೇಶದ ಮೂಲದ ಏನಾದರೂ ವ್ಯಾಪಾರ ಉದ್ಯೋಗ, ವಿದೇಶದಲ್ಲಿ ಉದ್ಯೋಗ ಸಿಗುವ ವಿಚಾರ, ವಿದೇಶದಲ್ಲಿ ಏನಾದರೂ ನೀವು ಬೇರೆ ರೀತಿಯ ಉದ್ಯಮವನ್ನು ಆರಂಭ ಮಾಡುವ ವಿಚಾರ, ವಿದೇಶದ ವಿದ್ಯಾಭ್ಯಾಸ ವಿಚಾರ ಮುಂತಾದಲ್ಲಿ ರಾಹುವಿನ ಬೆಂಬಲದಿಂದ ಕೆಲವೊಮ್ಮೆ ನಮಗೆ ಅದು ಪ್ಲಸ್ ಪಾಯಿಂಟ್ ಅಥವಾ ಅದರ ಮೂಲಕ ಸಕಾರಾತ್ಮಕವಾದ ಪ್ರಯೋಜನಗಳು ರಾಹುವಿನಿಂದ ಆಗ್ಬೋದು. ಹಾಗಾಗಿ ಸ್ವಲ್ಪ ಶನಿಯಿಂದಾಗಿ ಪರೀಕ್ಷೆಗಳು ಇದ್ದರೂ ರಾಹು ಸ್ವಲ್ಪ ನಮಗೆ ಮಧ್ಯೆ ಕೆಲವೊಂದು ಒಳ್ಳೆಯದನ್ನು ಸ್ವಲ್ಪ ಕೊಡಲಿದ್ದಾನೆ. ಹಾಗೆ ಲಾಭಸ್ಥಾನದಲ್ಲಿ ಬರುವಂಥ ರಾಹುವಿಂದಾಗಿ ಕೆಲವೊಮ್ಮೆ ಉತ್ತಮ ಫಲವನ್ನು ನೀವು ನಿರೀಕ್ಷೆ ಮಾಡ್ಬೋದು 18ರ ಬಳಿಕ. ಹಾಗಾಗಿ ಇವೆಲ್ಲವೂ ಸಾಮಾನ್ಯವಾಗಿ ಈ ಗ್ರಹಗಳಿಂದ ಆಗುವಂಥ ಪರಿವರ್ತನೆ ಕಾಲದಲ್ಲಿ ನೀವು ಎಚ್ಚರಿಕೆಯನ್ನು ಗಮನಿಸಬೇಕಂತ ಹೇಳಿದ್ದೇನೆ. ಮಾತು, ನಡವಳಿಕೆ, ಆರೋಗ್ಯ ವಿಚಾರ, ಹಣಕಾಸು ವಿಚಾರ, ಪದೇ ಕಲಹಗಳು, ವಾಗ್ವಾದಗಳು ಎಲ್ಲೂ ಆಗ್ಬೋದು. ಮನೆಯಲ್ಲೂ ಆಗ್ಬೋದು, ವೃತ್ತಿ ಜಾಗದಲ್ಲೂ ಆಗ್ಬೋದು, ಪ್ರಯಾಣದಲ್ಲೂ ಆಗ್ಬೋದು, ಅಪರಿಚಿತರಲ್ಲಿ ಸಹ ಆಗ್ಬೋದಾಗಿದೆ. ಹಾಗಾಗಿ ಇಂಥ ಒಂದು ಕಲಹದ ವಾತಾವರಣದ ಬಗ್ಗೆ ಮುನ್ನೆಚ್ಚರಿಕೆ ಬೇಕು. ನಷ್ಟಗಳಿಗೆ ಒಳಗಾಗುವ ಎಚ್ಚರಿಕೆ ಬೇಕಾಗುತ್ತೆ. ಇನ್ನು ಇವೆಲ್ಲವೂ ಪ್ರಬಲವಾದ ಗ್ರಹಗಳ ವಿಚಾರ ಆಯಿತು. ಇನ್ನು ಕ್ಷಿಪ್ರವಾಗಿ ಚಲನೆ ಮಾಡುವಂಥ ಚಂದ್ರನಿಂದ ನಿಮಗೆ ಈ ತಿಂಗಳಲ್ಲಿ ಯಾವ ರೀತಿ ಫಲ ಇದೆ ಅಂದರೆ 2-2.5 ದಿನಕ್ಕೊಮ್ಮೆ ರಾಶಿಯನ್ನೇ ಚಂದ್ರನ ಪರಿವರ್ತನೆ ಮಾಡ್ತಾನೆ. ಹಾಗಾಗಿ ಚಂದ್ರನ ಫಲ ಬೇಗ ಬದಲಾಗ್ತಿರುತ್ತೆ. ಹಾಗಾಗಿ ಚಂದ್ರನಿಂದ ಕೆಲವು ಒಳ್ಳೆಯ ದಿನಗಳು ನಿಮಗೆ ಖಂಡಿತ ಸಿಗ್ತವೆ. ಹಾಗಾಗಿ ಮಧ್ಯೆ ಸಿಗುವಂಥ ಯಾವ ದಿನಗಳಲ್ಲಿ ಎಚ್ಚರಿಕೆ ಬೇಕು, ಯಾವ ಒಳ್ಳೆಯ ದಿನಗಳನ್ನ ಸದುಪಯೋಗ ಪಡಿಸಿಕೊಳ್ಳೋದು ಗಮನಿಸೋಣ. ಮೇ 1-2 ಚಂದ್ರನ ವಿಶೇಷವಾದ ಬೆಂಬಲ ನಿಮಗೆ ಇರುತ್ತೆ. ಮೇ 1-2ರಲ್ಲಿ ನಿಮಗೆ ಅಲ್ಲಿ ತೃತೀಯದಲ್ಲಿರುವಂಥ ಚಂದ್ರನ ಲಾಭವನ್ನು, ಜಯವನ್ನು, ಸುಖವನ್ನು ಕೊಡ್ತಾನೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ಯಾವುದೇ ಪ್ರಯತ್ನಗಳಿದ್ರೆ ಇಂದು ಮಾಡ್ಬೋದು. ಯಾವುದೇ ಭೇಟಿ ಆಗಲಿಕ್ಕೆ, ಯಾವುದೇ ಆರಂಭ ಮಾಡಲಿಕ್ಕೆ, ಸಹಿ ಒಪ್ಪಂದ ಮಾಡಲಿಕ್ಕೆ, ಅಗ್ರಿಮೆಂಟ್ ಮಾಡಲಿಕ್ಕೆ ಮುಂತಾದ ಪ್ರಮುಖವಾದ ಮೀಟಿಂಗ್ ಇತ್ಯಾದಿಗಳಿಗೆ ಇದನ್ನು ಉಪಯೋಗ ಮಾಡ್ಕೊಳ್ಬೋದು. ಮೇ 1-2 ಬಹಳ ಉತ್ತಮವಾಗಿ ನಿಮಗೆ ಚಂದ್ರನ ಅನುಕೂಲ ಇರುವಂಥ ದಿನ ಆಗಿರುತ್ತೆ. 3-4-5 ಅಷ್ಟೇನು ಉತ್ತಮ ಇಲ್ಲ. 3-4-5ರಲ್ಲಿ ವಾದ ವಿವಾದ ಬರುತ್ತೆ, ಮಾತಿನ ಚಕಮಕಿ ಬರುತ್ತೆ, ಮನೆಯಲ್ಲೂ ಜಗಳ, ವೃತ್ತಿ ಜಾಗದಲ್ಲೂ ಜಗಳ, ಉದ್ಯೋಗ ಸ್ಥಳದಲ್ಲೂ ನಿಮಗೆ ಬೇರೆ ಆಪಾದನೆಗಳು ಬರುವಂಥದ್ದು, ಮೇಲಾಧಿಕಾರಿಗಳಿಂದ ಕಿರುಕುಳ ಮುಂತಾದ ಅಹಿತಕರವಾದ ಘಟನೆಗಳು ಮತ್ತು ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು 3-4-5ರಲ್ಲಿ ಆಗ್ಬೋದು. ಹಣಕಾಸು ವಿಚಾರಕ್ಕೆ ಅಷ್ಟು ಉತ್ತಮವಾಗಿ ಇರೋದಿಲ್ಲ. ಸ್ವಲ್ಪ ಎಚ್ಚರಿಕೆ ಹೆಜ್ಜೆ, ಮಾತು, ನಡವಳಿಕೆ, ಹಣಕಾಸು ಬಗ್ಗೆ ಬೇಕು. 6-7 ಸಹ ಹಾಗೆ ಅಷ್ಟೇನು ಉತ್ತಮವಾದ ದಿನ ಆಗಿರೋದಿಲ್ಲ. ಇಲ್ಲಿ ನಿಮಗೆ ಕಿರಿಯರಿಂದ ತೊಂದರೆ, ಕಿರಿಯರಿಂದ ನಿಮಗೆ ಕಿರಿಕಿರಿ ಆಗುವಂಥದ್ದು, ಕಿರಿಯರು ನಿಮ್ಮ ಮೇಲೆ ದೂರನ್ನು ದಾಖಲು ಮಾಡುವಂಥದ್ದು, ಅಥವಾ ಕಿರಿಯ ಸಹೋದ್ಯೋಗಿಗಳಿಂದ ನಿಮ್ಮ ಏನಾದರೂ ಕೆಲಸ ಕಾರ್ಯಗಳಲ್ಲಿ ಒತ್ತಡಗಳು ಬರುವಂಥದ್ದು ಇತ್ಯಾದಿ ಘಟನೆಗಳು ಆಗ್ಬೋದು. ಇನ್ನು ಮನೆಯಲ್ಲಿ ಸಹ ಹಾಗೆ ನಿಮಗಿಂತ ಜೂನಿಯರ್ಗಳಲ್ಲಿ ಕಿರಿಯರ ಜೊತೆಗೆ ಏನಾದರೂ ವಾಗ್ವಾದಗಳಾಗ್ಬೋದು, ಅಥವಾ ನಿಮ್ಮದೇ ಮಕ್ಕಳು, ನಿಮ್ಮದೇ ತಮ್ಮ, ತಂಗಿ ಇಂಥ ಸೋದರರು ನಿಮ್ಮ ವಿರುದ್ಧವಾಗಿ ಏನಾದರೂ ಆಪಾದನೆ ಮಾಡೋದಾಗಲಿ, ನಿಮ್ಮ ವಿರುದ್ಧವಾಗಿ ಸಂಚಲನ ಮಾಡೋದಾಗಲಿ ಇವೆಲ್ಲ ನಿಮ್ಮ ಗಮನಕ್ಕೆ ಬರ್ಬೋದು. ಹಾಗೆ 6-7ರಲ್ಲಿ ಇಂಥ ವಿಚಾರವು ಸ್ವಲ್ಪ ಎಚ್ಚರ. ಮಾತು, ನಡವಳಿಕೆ ಜೊತೆಗೆ ನಿಮ್ಮದಲ್ಲದ ವಿಚಾರಕ್ಕೆ ತಲೆ ಹಾಕೋದಾಗಲಿ, ಅದು ಇನ್ನಿತರರ ವಿಚಾರವನ್ನು ನೀವೇನಾದರೂ ಬೇರೆಯವರ ಮುಂದೆ ಹೇಳಿಕೊಂಡು ಅದರಿಂದ ನಮಗೆ ತೊಂದರೆಗೆ ಸಿಲುಕೊಳ್ಳುವಂಥದ್ದು ಇವೆಲ್ಲ ನಿಮಗೆ ಸ್ವಲ್ಪ ಮಾತು, ನಡವಳಿಕೆ ಜೊತೆಗೆ ಬಾಂಧವ್ಯ ಅಂದರೆ ರಿಲೇಷನ್ಶಿಪ್ಪನ್ನು ಸರಿಯಾಗಿ ಇಟ್ಕೋಬೇಕು. 6-7ರಲ್ಲಿ 8-9-10 ನಿಮ್ಮ ಪಾಲಿಗೆ ಉತ್ತಮ ದಿನ. 3 ದಿನಗಳಲ್ಲಿ ಚಂದ್ರನ ವಿಶೇಷದ ಬೆಂಬಲ ಇರುತ್ತೆ. 8-9-10ರಲ್ಲಿ ಯಶಸ್ಸು, ಕೀರ್ತಿ, ಜಯ, ಲಾಭ ಇದೆ. ಯಾವುದೇ ಪ್ರಯತ್ನ ಮಾಡಲಿಕ್ಕೆ ಉತ್ತಮ ಇದೆ. ಅಲ್ಲಿರತಕ್ಕಂಥ ಚಂದ್ರನ ಅನುಗ್ರಹದಿಂದ ವ್ಯಾಪಾರ, ವೃತ್ತಿ, ಉದ್ಯೋಗ, ಶಿಕ್ಷಣದಲ್ಲಿ ಮುನ್ನಡೆದಿದೆ. ಯುವಕರು, ಸಾಧಕರು, ವಿದ್ಯಾರ್ಥಿಗಳಿದ್ರೆ ಏನಾದರೂ ತಮ್ಮ ಪ್ರಮುಖವಾದ ಕೆಲಸ ಕಾರ್ಯಗಳು ಇಂದು ಮಾಡಬಹುದಾಗಿದೆ. ರಾಜಕೀಯ ಮೂಲ, ಸರ್ಕಾರಿ ಮೂಲದ ಕೆಲಸ ಕಾರ್ಯಗಳು ಸಹ ಮುನ್ನಡೆ ಆಗುವಂಥ ಸಾಧ್ಯತೆ 8-9-10ರಲ್ಲಿ ಕಂಡುಬರುತ್ತೆ. 11-12 ನಿಮ್ಮ ಪಾಲಿಗೆ ಉತ್ತಮ ದಿನ. ಮೇ 11-12 ನಿಮಗೆ ವಿಶೇಷವಾದ ಚಂದ್ರನ ಸಪ್ತಮದ ಬೆಂಬಲದ ಕಾರಣ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಕೌಟುಂಬಿಕ ವಾತಾವರಣ ಚೆನ್ನಾಗಾಗುವಂಥದ್ದು, ಪತಿ ಪತ್ನಿಯರಲ್ಲಿ ಬಾಂಧವ್ಯ ಮೂಡುವಂಥದ್ದು, ಜೊತೆಗೆ ದೀರ್ಘಕಾಲದಿಂದ ಏನಾದರೂ ನಿಮಗೆ ಪೆಂಡಿಂಗ್ ಇದ್ದದ ಕೌಟುಂಬಿಕವಾದ ವಿವಾದಗಳು ಅದು ಈಗ ಒಂದು ಪರಿಹಾರ ಬಂದು ಅಥವಾ ಸಂಧಾನ, ರಾಜಿ ಮೂಲಕ ಎಲ್ಲ ಇತ್ಯರ್ಥ ಆಗುವಂಥದ್ದು. ಈ ರೀತಿ ಅನೇಕ ಪ್ರೌಢ ಸದೃಶವಾದ ಘಟನೆಗಳು 11-12ರಲ್ಲಿ ಆಗಲಿವೆ. ಆರ್ಥಿಕವಾಗಿಯೂ ಆರೋಗ್ಯವಾಗಿ ಬಹಳ ಉತ್ತಮ ಇದೆ. ಹಾಗಾಗಿ 8, 9, 10, 11, 12 ನಿರಂತರವಾಗಿ 5 ದಿನಗಳು ಚಂದ್ರನ ವಿಶೇಷವಾದ ಬೆಂಬಲದಿಂದ ಬಹಳ ಒಳ್ಳೆಯ ಉತ್ತಮವನ್ನು ನಿರೀಕ್ಷೆ ಮಾಡ್ಬೋದು, ಸದುಪಯೋಗ ಪಡಿಸಿಕೊಳ್ಳುತ್ತದೆ. ಏನು 13, 14, 15 ಅಷ್ಟೇನು ಉತ್ತಮವಾಗಿ ಬರ್ತಾಯಿಲ್ಲ. ಅಷ್ಟಮದಲ್ಲಿರುವಂಥ ಚಂದ್ರನಿಂದಾಗಿ ಆರೋಗ್ಯದಲ್ಲಿ ಏರ್ಪಡು ಬರ್ಬೋದು. ಮನಸ್ಸಿಗೆ ಬೇಜಾರಾಗುವಂಥ ಘಟನೆ,
ಇನ್ನು ಪ್ರಯಾಣ ಕಾಲದಲ್ಲಿ ಏನೋ ವಿಘ್ನಗಳು ಬರುವಂಥದ್ದು ಅಥವಾ ಇತರರು ನಿಮ್ಮ ಮೇಲೆ ಏನೋ ದೂರನ್ನು ಕಂಪ್ಲೇಂಟನ್ನು ಕೊಡುವಂಥದ್ದು, ನೀವು ಮಾಡದೇ ಇದ್ದಂಥ ವಿಚಾರ ನಿಮ್ಮ ಮೇಲೆ ಸಿಲುಕಿಕೊಳ್ಳುವಂಥದ್ದು. ಈ ರೀತಿ ನಿಮಗೆ ಅದು ಯಾವುದೇ ರೀತಿಯ ಒಂದು ಅಪರಾಧಗಳು ಸುತ್ತಿಕೊಳ್ಬೋದು, ಯಾವುದೇ ರೀತಿಯ ತೊಂದರೆಗಳು ಸುತ್ತಿಕೊಳ್ಬೋದು. ಜೊತೆಗೆ ಕಲಹ ಅಥವಾ ವಾಗ್ವಾದಗಳು ಸುಮ್ಮನೆ ಸಣ್ಣ ಪುಟ್ಟ ಕಾರಣಗಳಿಗೆ ಆಗುವಂಥದ್ದು, ಜೊತೆಗೆ ಸಣ್ಣ ಪುಟ್ಟ ಕಾರಣಗಳಿಂದ ನಿಮಗೆ ನಷ್ಟ ಕಷ್ಟಗಳು ಆಗಬಹುದು. ಹಾಗಾಗಿ ಇಂತಹ ವಿಚಾರ ಎಚ್ಚರ. ಇನ್ನು ವಾಹನ ಚಲಾವಣೆಯಲ್ಲಿ ಎಚ್ಚರ ಹೆಜ್ಜೆ ಬೇಕು. ಸಣ್ಣ ಪುಟ್ಟ ಅವಘಡಗಳಾಗುವುದು ಅಥವಾ ಯಾರೋ ನಿಮ್ಮ ಉದ್ದೇಶಪೂರ್ವಕವಾಗಿ ನಿಮ್ಮ ಒಂದು ವಾಹನಕ್ಕೆ ಗುದ್ದಿಬಿಟ್ಟು ಅಲ್ಲಿ ನಿಮ್ಮಿಂದ ನಷ್ಟ ವಸೂಲಿ ಮುಂತಾದ ನಾಟಕಗಳನ್ನು ಆಡೋದು, ಇವೆಲ್ಲ ನೋಡ್ತಾ ಇರ್ತೇವೆ. ಅಂತಹ ಎಲ್ಲ ಘಟನೆಗಳು ಆಗ್ತಾ ಇರ್ತವೆ. ಸಡೆ ಸತಿ ಪರಿಣಾಮ ಇದ್ದಾಗ ಇಂತಹ ಒಂದು ಟೆಂಡೆನ್ಸಿಗಳು ಜಾಸ್ತಿ ಇರ್ತವೆ. ಹಾಗೆ ಇಂತಹ ವಿಚಾರ ಬಗ್ಗೆ ಎಚ್ಚರಿಕೆ ಜಾಸ್ತಿ ಬೇಕು. 16-12ರಲ್ಲಿ ಸ್ವಲ್ಪ ನಿಮಗೆ ಖರ್ಚು ಜಾಸ್ತಿ ಬರುತ್ತೆ. ಹಣಕಾಸಿನ ಖರ್ಚು ಜಾಸ್ತಿ ಬರುವಂಥದ್ದು, ರಿಪೇರಿ ಅಂತ ಖರ್ಚು, ಆಸ್ಪತ್ರೆ ಅಂತ ಖರ್ಚು, ಔಷಧಗಳಿಗೆ ಖರ್ಚು, ಈ ರೀತಿ ಇಷ್ಟ ಇಲ್ಲದಂಥ ವಿಚಾರಗಳಿಗೆ ಖರ್ಚನ್ನು ಮಾಡುವಂಥ ಪ್ರಮೇಯ ಬರುತ್ತೆ. ಅನಿಷ್ಟವಾದ ಖರ್ಚು ಅಂತ ಹೇಳಿದ್ರೆ, ಇಷ್ಟ ಇಲ್ಲದಿರೋದು ಅನಿಷ್ಟ, ಅಂದರೆ ಅನಿಷ್ಟವಾದ ಖರ್ಚುಗಳು ಬರ್ಬೋದಾಗಿದೆ. ಮನಸ್ಸಿಗೆ ಸ್ವಲ್ಪ ಒಂದು ಬೇಜಾರಾಗುವಂಥ ಘಟನೆ. ಮನೆಯಲ್ಲಿಯೂ ಸಹ ವಾತಾವರಣ ಚೆನ್ನಾಗಿರೋದಿಲ್ಲ. ಆರ್ಥಿಕವಾಗಿಯೂ ಜೊತೆಗೆ ವೈಯಕ್ತಿಕವಾಗಿಯೂ ಸ್ವಲ್ಪ ನಕಾರಾತ್ಮಕವಾದ ವಿಚಾರಗಳು ಮೂಡುವಂಥದ್ದು. ಹಾಗಾಗಿ ಇಲ್ಲಿ ನೀವು ತನು ಮನ ಧನದ ಒಂದು ಸಮ್ಮತಿಯನ್ನು ಸ್ವಲ್ಪ ಕಾಪಾಡಿಕೊಳ್ಬೇಕು. 16-12ರಲ್ಲಿ 18-19 ನಿಮಗೆ ಮತ್ತೆ ಉತ್ತಮ ದಿನ ಬಂದಿದೆ. ಕರ್ಮಸ್ಥಾನದ ಚಂದ್ರ ನಿಮಗೆ ಲಾಭವನ್ನು ಜಯವನ್ನು ಕೊಡ್ತಾರೆ. ನೀವು ಮಾಡುವಂಥ ವೃತ್ತಿ ಉದ್ಯೋಗದಲ್ಲಿ ಆಕಸ್ಮಿಕವಾಗಿ ಏನಾದರೂ ಪಾಡ ಸದೃಶವಾಗಿ ನಿಮಗೆ ಹೆಚ್ಚಿನ ಲಾಭಗಳು ಬರ್ಬೋದು. ಇನ್ನು ಕೆಲವರಿಗೆ ಪ್ರಮೋಷನು, ಬಡ್ತಿ ಇತ್ಯಾದಿಗೆಲ್ಲ ಸಿಗ್ಬೋದು. ಇನ್ಕ್ರಿಮೆಂಟಲ್ ಆಗುವಂಥದ್ದು. ಒಂದು ಉದ್ಯೋಗದ ಹುಡುಕುವಂಥವರಿಗೆ, ಯಾರು ಜಾಬ್ ಹಂಟಿಂಗ್ ಮಾಡ್ತಾರೆ ಅಂಥವ್ರಿಗೆ ಏನಾದರೂ ಶುಭ ಸಮಾಚಾರಗಳು, ಒಳ್ಳೆಯ ಕಂಪನಿಯಲ್ಲಿ ಸಿಲೆಕ್ಟ್ ಆಗಿದ್ದೆಲ್ಲ ಬರ್ಬೋದು. 18-19 ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು. 20-21 ಶನಿವಾರ ಪಾಲಿಗೆ ಉತ್ತಮ ದಿನ. ಲಾಭಸ್ಥಾನದ ಚಂದ್ರನು ನಿಮಗೆ ಲಾಭವನ್ನು, ಜಯವನ್ನು, ಸುಖವನ್ನು, ಸಮೃದ್ಧಿಯನ್ನು ಕೊಂಡಿದ್ದಾನೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ವ್ಯಾಪಾರ, ವೃತ್ತಿ, ಉದ್ಯೋಗ, ಶಿಕ್ಷಣದಲ್ಲಿ ಸಹ ಬಹಳ ಉತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದು 20-21ರಲ್ಲಿ. 22, 23, 24 ಅಷ್ಟೇನು ಉತ್ತಮ ಇಲ್ಲ. ನಷ್ಟದಲ್ಲಿ ಇರುವಂತಹ ಚಂದ್ರ ನಿಮಗೆ ಕಷ್ಟ ನಷ್ಟಗಳಿಗೆ ಕಾರಕ ಆಗ್ಬೋದು. ಆಕಸ್ಮಿಕ ಲಾಭದ ಬದಲು ಆಕಸ್ಮಿಕ ನಷ್ಟಗಳೇ ಆಗುವಂಥದ್ದು. ಯಾವುದೇ ರೀತಿಯ ಮೂರನೇ ವ್ಯಕ್ತಿಗಳ ಮಾತುಗಳು ನೀವು ಅಲ್ಲಿ ಇಕ್ಕಟ್ಟಿಗೆ ಸಿಲುಕೊಳ್ಳೋದಾಗಲಿ, ನಷ್ಟಕ್ಕೆ ಒಳಗಾಗುವುದಿಲ್ಲ ಆಗ್ಬೋದು. ಜೊತೆಗೆ ಬಾಂಧವರಲ್ಲಿ ಸಹ ನಿಮಗೆ ಅಶಾಂತಿಯ ವಾತಾವರಣ, ಮನೆಯಲ್ಲಿಯೂ ಅಶಾಂತಿಯ ವಾತಾವರಣ, ಯಾವುದೇ ರೀತಿಯ ದುಃಖದ ಅಥವಾ ಬೇಜಾರಿನ ಒಂದು ತೊಂದರೆಗಳು ಅಂತಹ ವಿಚಾರಗಳು ಬರ್ಬೋದು. ಹಾಗಾಗಿ ಈ ದಿನದಲ್ಲಿ 22, 23, 24ರಲ್ಲಿ ತನು ಮನ ಧನ ಮಾತು ನಡವಳಿಕೆ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ನಿಮ್ಮದಲ್ಲದ ವಿಚಾರಕ್ಕೆ ತಲೆ ಹಾಕೋದಾಗಲಿ, ಮೂರನೇ ವ್ಯಕ್ತಿಗಳ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ನೀವು ಅದರಲ್ಲಿ ಕೈ ಇಕ್ಕುವುದಾಗಲಿ, ಅವೆಲ್ಲ ಈಗ ಮಾಡಿದರೆ ನೀವೇನೇ ತೊಂದರೆಗೆ ಸಿಲುಕೊಳ್ಳುವಂಥ ಸಾಧ್ಯತೆ ಇರುತ್ತೆ 22, 23, 24ರಲ್ಲಿ. 25, 26 ನಿಮ್ಮ ಪಾಲಿಗೆ ಉತ್ತಮ ದಿನ. ಜನ್ಮದ ಚಂದ್ರನು ನಿಮಗೆ ಲಾಭವನ್ನು, ಜಯವನ್ನು, ಆರೋಗ್ಯವನ್ನು, ಸುಖವನ್ನು ಕೊಂಡಿದ್ದಾನೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ದೂರ ಪ್ರಯಾಣ ಅಥವಾ ಯಾವುದೇ ರೀತಿಯ ವಿದೇಶ ಪ್ರಯಾಣದ ಅವಕಾಶಗಳು ಕೆಲವರಿಗೆ ಒದಗಿ ಬರ್ಬೋದು. ಮಾಡುವಂಥ ವೃತ್ತಿ ಉದ್ಯೋಗದಲ್ಲಿ ಸಹ ನಿಮಗೆ ಹೆಚ್ಚಿನ ಒಂದು ಬೆಂಬಲ, ಮುನ್ನಡೆಗಳು ಆಗಲಿವೆ 25, 26ರಲ್ಲಿ. 27, 28 ಮತ್ತೆ ಸ್ವಲ್ಪ ತೊಂದರೆ ಬರುವಂಥ ಸಾಧ್ಯತೆ. ಅಲ್ಲಿ ನಷ್ಟ ಕಷ್ಟಗಳು ಆಗ್ಬೋದು. ಕಣ್ಣು, ಕಿವಿ, ಮೂಗು, ಗಂಟಲು ಅಥವಾ ಇನ್ನಿತರ ಅನಾರೋಗ್ಯ ಸಮಸ್ಯೆಗಳು ಕಾಡ್ಬೋದು. ಅಥವಾ ಹಿಂದೆ ಇದ್ದಂಥ ಅನಾರೋಗ್ಯ ಸಮಸ್ಯೆ ಈಗ ಮತ್ತೆ ಮರುಕಳಿಸ್ಬೋದು. ಹಾಗಾಗಿ ಆರೋಗ್ಯದ ವಿಚಾರ ಎಚ್ಚರ. ಹಣಕಾಸಿನ ಬಗ್ಗೆ ನಿಮಗೆ ಆಕಸ್ಮಿಕ ನಷ್ಟಗಳು ಅಥವಾ ನಿಮ್ಮ ಹಣ, ಸ್ವತ್ತು ಇತ್ಯಾದಿಗಳು ಕಳವು ಆಗುವಂಥದ್ದು ಇರೋದು. ಹಾಗಾಗಿ ಇಲ್ಲಿ ವಸ್ತು ನಷ್ಟ, ಸಂಪತ್ತು ನಷ್ಟಗಳಾಗುವಂಥ ಸಾಧ್ಯತೆ ಬರುತ್ತೆ. ಮಾತಿನ ಚಕಮಕಿನೂ ಆಗುತ್ತೆ. ಆರೋಗ್ಯದಲ್ಲಿ ಸಹ ಬರುತ್ತದೆ. ಹಾಗಾಗಿ ತನು ಮನ ಧನದ ಒಂದು ಸಂಯಮ 27, 28ರಲ್ಲಿ ಬೇಕು. ಇನ್ನು 29, 30 ನಿಮ್ಮ ಪಾಲಿಗೆ ಉತ್ತಮ ದಿನ. 29, 30ರಲ್ಲಿ ಲಾಭ, ಜಯ, ಸುಖ ಇದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ವ್ಯಾಪಾರಿಗಳಿಗೆ ಪ್ರಗತಿ, ಉದ್ಯಮಿಗಳಿಗೆ ಹೆಚ್ಚಿನ ಒಂದು ಲಾಭಗಳು ಆದಾಯಗಳು ಬರುವಂಥದ್ದು. ಅಂದುಕೊಂಡಂತೆ ನಿಮ್ಮ ಉದ್ಯಮ ವ್ಯಾಪಾರ ಚೆನ್ನಾಗಿ ಬೆಳೀತಾ ಹೋಗುವಂಥದ್ದು. ಹಣಕಾಸಿನ ಹರಿವು ಬಹಳ ಚೆನ್ನಾಗಿರುತ್ತೆ 29, 30ರಲ್ಲಿ. ಇನ್ನು ಕೊನೆಯ ದಿನ 31 ಅಷ್ಟೇನು ಉತ್ತಮ ಇಲ್ಲ. 31ರಲ್ಲಿ ಸ್ವಲ್ಪ ಏರುಪೇರಿನ ಘಟನೆ, ಮಾತಿನ ಚಕಮಕಿ ಆಗುವಂಥದ್ದು, ವಿರುದ್ಧವಾದ ಘಟನೆಗಳು, ಮಿತ್ರರೊಂದಿಗೆ ಬಂಧುಗಳಿಗೆ ಜಗಳ ಕಲಹಗಳು ಆಗುವಂಥ ಸಾಧ್ಯತೆ ಬರುತ್ತೆ ಕೊನೆಯ ದಿನದಲ್ಲಿ. ಹಾಗಾಗಿ ಈ ಮೇಷರಾಶಿಯವರಿಗೆ ಈ ಚಂದ್ರನ ಬೆಂಬಲ ಸುಮಾರು ಮೇ ತಿಂಗಳಲ್ಲಿ 15 ದಿನಾಂಕಗಳಲ್ಲಿ ಬಂದಿದೆ. ಆ 15 ಡೇಟ್ಗಳಲ್ಲಿ ಬಂದಂಥ ಚಂದ್ರನ ಬೆಂಬಲ ದಿನಗಳನ್ನು ಗುರುತಿಸಿಕೊಂಡು ಅದನ್ನು ನಿಮ್ಮ ಪ್ರಮುಖವಾದ ಕೆಲಸ ಕಾರ್ಯಗಳ ಸದುಪಯೋಗಪಡಿಸಿಕೊಳ್ಳಿ. ಚಂದ್ರನ ಬೆಂಬಲ ಕೊರತೆ ಇರುವಂಥ ದಿನಗಳಲ್ಲಿ ಯಾವ್ಯಾವ ಎಚ್ಚರಿಕೆ ಹೆಜ್ಜೆನ ಹೇಳಿದ್ದೇನೆ ಆ ಎಚ್ಚರಿಕೆ ಹೆಜ್ಜೆನ ಗಮನಿಸಿಕೊಳ್ಬೇಕಾಗುತ್ತೆ ಈ ಮೇಷರಾಶಿಯವರು. ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ಆರಂಭದಲ್ಲಿರುವಂಥ ಗುರುಬಲ ಅದೇ ಒಂದು ಶ್ರೀರಕ್ಷೆ, ಮಧ್ಯೆ ಬರುವಂಥ ಶುಕ್ರ ಮತ್ತು ಬುಧರ ಅನುಗ್ರಹ ಅದೇ ಶ್ರೀರಕ್ಷೆ, ಮತ್ತು ತಿಂಗಳ 15 ದಿನಗಳಲ್ಲಿ ಒಂದು ಚಂದ್ರನ ಬೆಂಬಲ ಬಂದಿದೆ. ನೀವು ನಿರಂತರವಾಗಿ ಈ ತಿಂಗಳಲ್ಲಿ ಬಳಸುವಂಥ ಬಣ್ಣ ಅಂದರೆ ವೈಟ್ ಅಥವಾ ಬಿಳೆ ಬಣ್ಣ ತಿಂಗಳು ಪೂರ್ತಿ ಬಳಸ್ಕೊಳ್ಳುವಂಥದ್ದು. ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆ 6, ಶುಕ್ರನ ಸಂಕೇತ ತಿಂಗಳು ಪೂರ್ತಿ ನಿಮಗೆ ಬಳಸ್ಕೊಳ್ಳುವಂಥದ್ದು. ಇನ್ನು ಯೆಲ್ಲೋ ಅಥವಾ ಹಳದಿ ಬಣ್ಣ ಮತ್ತು ಸಂಖ್ಯೆ 3 ಗುರುವಿನ ಸಂಕೇತ, ಗುರುವಿನ ಬಲ ಇರುವಂಥ 14ರವರೆಗೆ. ಹಾಗಾಗಿ 14ರವರೆಗೆ ನೀವು ಯೆಲ್ಲೋ ಅಥವಾ ಹಳದಿ ಬಣ್ಣ ಮತ್ತು ಸಂಖ್ಯೆ 3ನ್ನು ಬಳಸ್ಕೊಳ್ಳುವಂಥದ್ದು. ಇನ್ನು ಗ್ರೇ ಅಥವಾ ಬೂದು ಬಣ್ಣ ಮತ್ತು ಸಂಖ್ಯೆ 5 ಇದು ಬುಧನದ್ದು. ಹಾಗೆ ಗ್ರೇ ಅಥವಾ ಬೂದು ಬಣ್ಣ ಮತ್ತು ಗ್ರೇ ಅಥವಾ ಬೂದು ಬಣ್ಣ ರಾಹುವಿನ ಸಂಕೇತ ಆಗಿರುತ್ತೆ. ಗ್ರೇ ಅಥವಾ ಬೂದು ಬಣ್ಣ ಅಥವಾ ಸಂಖ್ಯೆ 4 ನೀವು 18ರಿಂದ ಬಳಸಿಕೊಳ್ಳುವಂಥದ್ದು. ರಾಹುವಿನ ಬೆಂಬಲ ನಿಮಗೆ 18ರಿಂದ ಆರಂಭ ಆಗುತ್ತೆ. ಹಾಗಾಗಿ ಗ್ರೇ ಅಥವಾ ಬೂದು ಬಣ್ಣ ಸಂಖ್ಯೆ 4ನ್ನು ನೀವು ಮೇ 18ರಿಂದ ಬಳಸಿಕೊಳ್ಳುವಂಥದ್ದು. ಇನ್ನು ಗ್ರೀನ್ ಅಥವಾ ಹಸಿರು ಬಣ್ಣ ಬುಧನ ಸಂಕೇತ ಆಗಿರುತ್ತೆ. ಆ ಗ್ರೀನ್ ಅಥವಾ ಹಸಿರು ಬಣ್ಣವನ್ನು ನೀವು ತಿಂಗಳ 6ರಿಂದ 23ರ ಅವಧಿಯಲ್ಲಿ ಆ 23ರ ಬಳಿಕ ನೀವು ಬಳಸಿಕೊಳ್ಳುವಂಥದ್ದು. 23ರ ಬಳಿಕ ನಿಮಗೆ ಬುಧನ ಅನುಗ್ರಹ ಬರುವಂಥದ್ದು. ಹಾಗಾಗಿ ಗ್ರೀನ್ ಅಥವಾ ಹಸಿರು ಬಣ್ಣವನ್ನು ತಿಂಗಳ 23ರಿಂದ ನೀವು ಬಳಸಿಕೊಳ್ಳುವಂಥದ್ದು.
ಇವೆಲ್ಲ ನೀವು ಗಮನದಲ್ಲಿಟ್ಕೊಂಡ್ರೆ ಇನ್ನು ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳನ್ನ ಆಗಲೇ ಪ್ರತ್ಯೇಕವಾಗಿ ಹೇಳಿದ್ದೇನೆ. ಸುಮಾರು 15 ಡೇಟ್ಗಳು ಬಂದಿವೆ. ಆ ಚಂದ್ರನ ಬೆಂಬಲ ಇರುವಂಥ 15 ಡೇಟ್ಗಳಲ್ಲಿ ನೀವು ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ಬಳಸಿಕೊಳ್ಬೋದಾಗಿದೆ. ಹಾಗಾಗಿ ವಿಶೇಷವಾಗಿ ನಿಮಗೆ ಈ ತಿಂಗಳಲ್ಲಿ ಸ್ವಲ್ಪ ಸವಾಲುಗಳು, ಸಂಕಷ್ಟಗಳು, ಏರುಪೇರುಗಳು ಇರ್ತವೆ. ನಾನಾ ಪರೀಕ್ಷೆಗಳು, ಒತ್ತಡಗಳು ಬಂದರೂ ಅಲ್ಲಿ ಅದನ್ನು ಪರಿಹಾರವಾಗಿ ನಿಮಗೆ ಕೆಲವೊಂದು ಶುಭ ಗ್ರಹಗಳ ಬೆಂಬಲ ಸಿಗುವಂಥದ್ದು, ಚಂದ್ರನ ಅನುಕೂಲ ಬರುವಂಥದ್ದು, ಮಧ್ಯೆ ಈ ಒಂದು ವಿಶೇಷವಾದ ಬೆಂಬಲಗಳು ಈ ಬುಧನಿಂದ ಶುಕ್ರನಿಂದ ಸಿಗುವಂಥದ್ದು, ರಾಹು ಸಹ ನಿಮಗೆ ಲಾಭದಾಯಕನಾಗಿ 18ರಿಂದ ಬರುವಂಥದ್ದು, ಇವೆಲ್ಲ ಸ್ವಲ್ಪ ಆಶಾದಾಯಕವಾಗಿದೆ. ಅವೆಲ್ಲನ ಗಮನದಲ್ಲಿಟ್ಕೊಳ್ಳುವಂಥದ್ದು. ಜೊತೆಗೆ ನಿಮಗೆ ಇರತಕ್ಕಂಥ ಈ ರವಿ, ಮಂಗಳ, ಬುಧ, ಗುರು, ಶನಿ ಮತ್ತು ರಾಹು ಕೇತುಗಳ ಒಂದು ಕೆಲವೊಮ್ಮೆ ಅವೈಪರೀತ್ಯ ದೋಷಗಳಿಗೆ ನೀವು ಗಣೇಶನ ಭಕ್ತಿ ಮಾಡುವಂಥದ್ದು, ಶಿವ ಅಥವಾ ಈಶ್ವರನ ಭಕ್ತಿ ಮಾಡೋದಾಗಲಿ, ಸುಬ್ರಹ್ಮಣ್ಯ ಸ್ವಾಮಿ, ಕುಮಾರಸ್ವಾಮಿ ಭಕ್ತಿ ಮಾಡುವಂಥದ್ದು, ದೇವಿ ಅಥವಾ ಅಮ್ಮನವರ ಭಕ್ತಿ ಮಾಡೋದು, ಗುರು ದತ್ತಾತ್ರೇಯ ಸ್ವರೂಪವನ್ನು, ಗುರುಬಲದ ಕೊರತೆ ಇರೋ ಕಾರಣ ಗುರು ದತ್ತಾತ್ರೇಯ ಅಥವಾ ರಾಘವೇಂದ್ರ ಸಾಯಿಬಾಬಾ ಮುಂತಾದ ಗುರು ಸ್ವರೂಪವನ್ನು ಭಕ್ತಿ ಮಾಡುವಂಥದ್ದು, ನಿಮ್ಮ ಕುಲದೇವರ ಸ್ಮರಣೆ, ಹನುಮಾನ್ ಆಂಜನೇಯ ಸ್ವಾಮಿ ಭಕ್ತಿ ಮಾಡೋದು, ಹನುಮಾನ್ ಚಾಲಿಸ ಓದುವಂಥದ್ದು, ಪ್ರತಿನಿತ್ಯ ಹನುಮಾನ್ ಮೂಲ ಮಂತ್ರ ಹಂ ಹನುಮತೆ ನಮಃ, ಓಂ ಹಂ ಹನುಮತೆ ನಮಃ ಮಂತ್ರವನ್ನು ಜಪನ ಮಾಡುವಂಥದ್ದು ಇತ್ಯಾದಿಗಳಿಂದ ನೀವು ಈ ಶನಿ ದೋಷ, ರಾಹು ದೋಷಗಳನ್ನು ಕಡಿಮೆ ಮಾಡ್ಕೋಬೋದು. ಪ್ರತಿ ಶನಿವಾರ ಅರಳಿ ಮರದ ಪ್ರದಕ್ಷಿಣೆ, ಶನಿವಾರದಂದು ದಾನ ಧರ್ಮಗಳು ಮಾಡೋದು, ಅನಾಥರಿಗೆ, ಬಡಬಗ್ಗರಿಗೆ, ಇನ್ನಿತರ ಭಿಕ್ಷುಕರಿಗೆಲ್ಲ ದಾನ ಧರ್ಮಾದಿಗಳನ್ನು ಮಾಡೋದಾಗಲಿ, ಅದು ಇನ್ನಿತರ ಸೇವಾ ಸಂಸ್ಥೆಗಳ ಮೂಲಕ ನೀವೇನಾದರೂ ಸೇವೆಯನ್ನು ಮಾಡೋದಾಗಲಿ, ಇವೆಲ್ಲ ಮಾಡುವಂಥದ್ದು. ಜೊತೆಗೆ ಈ ಶನಿಗೆ ಸಂಬಂಧಪಟ್ಟ ಶನಿ ಸ್ತೋತ್ರ, ಶನಿ ಪೀಡಾ ಪರಿಹಾರ ಸ್ತೋತ್ರ, ಅಥವಾ ನವಗ್ರಹಗಳ ಸ್ತೋತ್ರ, ಮತ್ತು ಇನ್ನಿತರ ಯಾವುದೇ ರೀತಿ ಅಷ್ಟೋತ್ತರ ಶತನಾಮ ಮುಂತಾದವುಗಳನ್ನ ಪಠನೆ ಮಾಡೋದು. ಹಾಗಾಗಿ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗ ಮುಂತಾದವುಗಳು ಮಾಡಿಕೊಂಡು ನಿಮಗಿರತಕ್ಕಂಥ ಗ್ರಹಗಳ ದೋಷ ನಿವಾರಣೆ ಮಾಡಿಕೊಳ್ಳಿ. ಮೇ ತಿಂಗಳಲ್ಲಿ ಮೇಷರಾಶಿಯವರಿಗೆ ಆಯುರ್ವರ್ಗ ಶಕ್ತಿ ಜಯಲಾಭಗಳು ಸಿದ್ಧಾಗಲಿ. ವೃಷಭ ರಾಶಿಯ ಮೇ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಮೇ ತಿಂಗಳು ವೃಷಭ ರಾಶಿಗೆ ಅದೃಷ್ಟದಾಯಕವಾದಂಥ ಒಂದು ಅದ್ಭುತವಾದ ಮಾಸ ಆಗಿರುತ್ತೆ. ಧನ, ಭೂಮಿ, ವಾಹನ, ಗ್ರಹಗಳ ಒಂದು ಲಾಭದ ಯೋಗ, ಜೊತೆಗೆ ಷಡ್ಗ್ರಹಗಳಿಂದ ವಿಶೇಷವಾದ ಅದೃಷ್ಟದ ಯೋಗ ಬಂದಂತಹ ಒಂದು ರಾಶಿಯಾಗಿರುತ್ತೆ ನಿಮ್ಮದು. ಅಲ್ಲದೆ ದೀರ್ಘಚಾರಿ ಗ್ರಹಗಳಲ್ಲಿ 3 ಗ್ರಹಗಳ ಒಂದು ಅನುಗ್ರಹ ಪಡೆಯುವಂಥ ಒಂದು ಸುವರ್ಣಾವಕಾಶ ಇರುವಂಥ ಏಕೈಕ ರಾಶಿ ನಿಮ್ಮದಾಗಿರುತ್ತೆ. ಇವೆಲ್ಲವೂ ಈ ಮೇ ತಿಂಗಳಲ್ಲಿ ಆಗುವಂಥ ಗ್ರಹಗಳ ಪರಿವರ್ತನೆ ಇರುತ್ತೆ. ವಿಶೇಷವಾಗಿ ಗುರುವಿನ ಪರಿವರ್ತನೆ ಆಗುವಂಥದ್ದು ಮೇ 14ರಂದು. ಮೇ 14ರಂದು ಆಗುವಂಥ ಗುರುವಿನ ಪರಿವರ್ತನೆ ನಿಮಗೆ ಭಾಗ್ಯದಾಯಕವು, ಲಾಭದಾಯಕವು, ಧನ ಸುಖದಾಯಕವು ಆಗಿರುವಂಥ ಒಂದು ಅದ್ಭುತವಾದ ಅವಕಾಶ ಬರುವಂಥದ್ದು. ಗುರುಬಲ ಅಂದರೆ ಆನೆ ಬಲ ಇದ್ದಂತೆ ಹೇಳ್ತಾರೆ. ಈಗ ಆ ಗುರುಬಲದ ಮಹತ್ವವಾದ ಒಂದು ಅಂಶವು ನಿಮಗೆ ಈ ತಿಂಗಳಲ್ಲಿ ನಿಮ್ಮ ರಾಶಿಗೆ ಒಲಿದು ಬರಲಿದೆ. ಹಾಗೆಯೇ ಅಲ್ಲಿ ಇನ್ನೂ ಒಂದು ದೀರ್ಘಚಾರಿ ಗ್ರಹಗಳಾದ ರಾಹು ಕೇತುಗಳ ಪರಿವರ್ತನೆ. ಆ ರಾಹು ಕೇತುಗಳ ಪರಿವರ್ತನೆಯಲ್ಲೂ ಸಹ ನಿಮಗೆ ವಿಶೇಷವಾಗಿ ಲಾಭ ಸ್ಥಾನದಲ್ಲಿದ್ದಂಥ ರಾಹು ಈಗ ಮತ್ತೆ ಕರ್ಮಸ್ಥಾನದಲ್ಲಿ ಬರೋದ್ರಿಂದ ಅಲ್ಲಿ ರಾಹುವಿನಿಂದ ನಿಮಗೆ ಯಾವುದೇ ತೊಂದರೆಗಳಿಲ್ಲ, ಲಾಭನೇ ಆಗಿರುವಂಥದ್ದು. ಜೊತೆಗೆ ಆತ ನಿಮಗೆ ಯಶವನ್ನು, ಕೀರ್ತಿಯನ್ನು, ಜಯವನ್ನು ಲಾಭವನ್ನು ಕೊಡಲಿಕ್ಕೆ ರಾಹು ಸಹ ನಿಮಗೆ ಪೂರಕವಾಗಿರುವಂಥದ್ದು. ಇನ್ನು ಇದಲ್ಲದೆ ನಿಮ್ಮ ರಾಶಿಯಾಧಿಪತಿಯಾದಂತಹ ಅಲ್ಲಿ ಶುಕ್ರನ ವಿಚಾರವಾಗಿ ಗಮನಿಸಿದಾಗ ಲಾಭ ಸ್ಥಾನದಲ್ಲಿ ನಿರಂತರವಾಗಿ ಈ ತಿಂಗಳು ಪೂರ್ತಿ ನಿಮಗೆ ಶುಕ್ರನು ಲಾಭದಲ್ಲಿ ಆಶೀರ್ವಾದ ಮಾಡ್ತಾ ಇರ್ತಾನೆ. ಅಲ್ಲದೆ ಅತ್ಯಪೂರ್ವವಾಗಿ ವರ್ಷಕ್ಕೆ 3 ಬಾರಿ ಅಷ್ಟೇ ಒಂದು ಆಶೀರ್ವಾದ ಸಿಗುವಂಥ ಸಾಧ್ಯತೆ ಇರುವಂಥ ಗ್ರಹ ಮಂಗಳ. ಆ ಮಂಗಳ ಗ್ರಹವು ಸಹ ನಿಮಗೆ ಈ ತಿಂಗಳಲ್ಲಿ ವಿಶೇಷವಾದ ಆಶೀರ್ವಾದವನ್ನು ಕೊಡುವಂಥ ಒಂದು ಸ್ಥಾನದಲ್ಲಿರುತ್ತೆ. ನಿಮ್ಮ ರಾಶಿಯಿಂದ ತೃತೀಯದಲ್ಲಿರುವಂತಹ ಮಂಗಳನು ನಿಮಗೆ ಭೂಮಿ, ಮನೆ ಅಥವಾ ಇನ್ನಿತರ ಯಾವುದೇ ಸ್ಥಿರ ಕಾರ್ಯಗಳನ್ನು ಮಾಡಲಿಕ್ಕೆ ಅಥವಾ ಉದ್ಯೋಗದ ಸಂಬಂಧಿ, ವ್ಯಾಪಾರ ಸಂಬಂಧಿ, ಉದ್ಯಮದ ಸಂಬಂಧಿ ಏನೋ ಒಂದು ಅದ್ಭುತವಾದ ಸಾಧನೆ ಮಾಡಲಿಕ್ಕೆ ಈಗ ಸಹಾಯ ಆಗುವಂಥ ಅಂಶ ವೃಷಭ ರಾಶಿಯವರೆಗೆ ಬಂದಿದೆ. ಇವೆಲ್ಲವೂ ಅತ್ಯಪರೂಪಕ್ಕೆ ಬರುವಂತಹ ಒಂದು ವಿಚಾರಗಳು. ಅಂದರೆ ಯಾವುದೇ ರಾಶಿಗಿರಲಿ ಕೆಲವೊಂದು ಅವಕಾಶಗಳು 12 ವರ್ಷಕ್ಕೊಮ್ಮೆ, ಕೆಲವೊಂದು ಅವಕಾಶಗಳು 9 ವರ್ಷಗಳಿಗೊಮ್ಮೆ, ಕೆಲವೊಂದು 18 ವರ್ಷಗಳಿಗೊಮ್ಮೆ, ಮತ್ತು ಕೆಲವು 30 ವರ್ಷಗಳಿಗೊಮ್ಮೆ ಇಂತಹ ಬರುವಂಥ. ಹಾಗಾಗಿ ಅಲ್ಲಿ ಶನಿ ಮಹಾರಾಜರು ನಿಮಗೆ 30 ವರ್ಷಗಳಿಗೊಮ್ಮೆ ಬರುವಂಥ ಒಂದು ಅವಕಾಶದಲ್ಲಿ ಶನಿ ಮಹಾರಾಜರು ನಿಮಗೆ ಲಾಭ ತೃತೀಯ ಸ್ಥಾನದಿಂದ ವಿಶೇಷವಾದ ಶುಭವನ್ನು ಸಹ ಕೊಡಲಿದ್ದಾರೆ. ಅಂತಹ ಒಂದು ಶನಿ ಮಹಾತ್ಮರಿಂದಲೂ ಒಳ್ಳೆಯದನ್ನು ಪಡೆಯುವಂಥ ಏಕೈಕ ರಾಶಿ ಈಗ ವೃಷಭ ರಾಶಿ ಎಂದು ಕಂಡುಬರುತ್ತೆ. ಹಾಗಾಗಿ ಇವೆಲ್ಲವನ್ನು ಈ ದೀರ್ಘಕಾಲದಿಂದ ನಿಮಗೆ ಸಿಗಬೇಕಾದ ಏನೇನೋ ಸೌಲಭ್ಯಗಳಿವೆ, ಏನೇನೋ ಸವಲತ್ತುಗಳಿವೆ, ಜೊತೆಗೆ ಏನೇನೋ ನಿಮ್ಮ ಕನಸು ಮತ್ತು ಗುರಿಗಳಿವೆ, ಅವೆಲ್ಲ ಸಾಧನೆ ಆಗಲಿಕ್ಕೆ ಮೇ ತಿಂಗಳಲ್ಲಿ ಒಂದು ಭಾಗ್ಯವನ್ನು ತೆರೆಯುವಂಥದ್ದು, ಅವಕಾಶಗಳು ನಿಮ್ಮನ್ನು ಕೈ ಬೀಸಿ ಕರೆಯುವಂಥದ್ದು, ಹಿಂದೆ ಮಾಡಿದ ಏನೇನೋ ಪ್ರಯತ್ನಗಳಿಗೆಲ್ಲ ಈಗ ಉತ್ತಮವಾದ ಫಲ ಬರುವಂಥದ್ದು. ಅದು ನಿಮ್ಮ ವೃತ್ತಿ ಇರ್ಬೋದು, ಉದ್ಯೋಗದ ವಿಷಯ ಇರ್ಬೋದು, ಶಿಕ್ಷಣ ಇರ್ಬೋದು, ಇಲ್ಲವೇ ವೈಯಕ್ತಿಕ ವಿಚಾರದ ಕೌಟುಂಬಿಕ ವಿಚಾರ ಇರ್ಬೋದು, ಮದುವೆ ಆಗುವಂಥ ವಿಚಾರ, ಭೂಮಿಯ ವಿಚಾರ, ಮನೆ ಕೊಳ್ಳೋ ವಿಚಾರ, ಈ ರೀತಿ ಏನೇನೋ ಒಂದು ಕನಸುಗಳಂತ ಇರ್ತವೆ. ಸಂಸಾರದ ಜೀವನದಲ್ಲಿ ಮನುಷ್ಯನಿಗೆ ಹಲವಾರು ಕನಸುಗಳು ಅವನ ಒಂದು ಬಾಲ್ಯದಿಂದ ಅವನ ವೃದ್ಧಾಪ್ಯದವರೆಗೂ ಕನಸುಗಳನ್ನು ಕಾಡುವಂಥ ಒಂದು ಕನಸುಗಳನ್ನು ಈಡೇರಿಸಲು ಪ್ರಯತ್ನ ಮಾಡುವಂಥ ಒಂದು ನಿರಂತರವಾದ ಮನುಷ್ಯನ ಜೀವನ ಆಗಿರುತ್ತೆ. ಅದರಲ್ಲಿ ವೃಷಭ ರಾಶಿಯವರಿಗೆ ಹಲವು ಕನಸುಗಳು ಈಗ ಈಡೇರುವಂಥದ್ದಿರುತ್ತೆ. ಅದು ಯಾವುದೇ ವಯೋಮಾನದವರಲ್ಲಿ, ಸ್ತ್ರೀಯರು ಪುರುಷರು ಯಾರಿರಲಿ, ಎಲ್ಲ ವೃಷಭ ರಾಶಿಯವರಿಗೆ ಈ ಮೇ ತಿಂಗಳು ಬಹಳಷ್ಟು ಅನುಕೂಲದಾಯಕವು, ಸೌಭಾಗ್ಯದಾಯಕವು, ಅದೃಷ್ಟದಾಯಕವೂ ಆಗಿರುತ್ತೆ.
ಇಲ್ಲಿ ಆಗಲೇ ಹೇಳಿದಂತೆ ನಿಮಗೆ ಅಲ್ಲಿ 6 ಗ್ರಹಗಳ ಒಂದು ಆಶೀರ್ವಾದ ಸಿಗುವಂಥ ರಾಶಿಯಾಗಿರುತ್ತೆ ನಿಮ್ಮದು. ಅಲ್ಲಿ ಮಂಗಳನು ನಿಮಗೆ ಪೂರಕವಾಗಿರ್ತಾನೆ, ಬುಧನು ಆರಂಭದ ಒಂದು ವಾರದಲ್ಲಿ ನಿಮಗೆ ಪೂರಕವಾಗಿರ್ತಾನೆ, ಗುರುವಿನ ಅನುಗ್ರಹ 15ರಿಂದ ನಿಮಗೆ ಆರಂಭ ಆಗುತ್ತೆ, ಶುಕ್ರನು ನಿಮಗೆ ತಿಂಗಳು ಪೂರ್ತಿ ಪೂರಕವಾಗಿರ್ತಾನೆ, ಶನಿ ಮಹಾತ್ಮರು ತಿಂಗಳು ಪೂರ್ತಿ ನಿಮಗೆ ಉತ್ತಮವಾಗಿರ್ತಾರೆ. ಅದೇ ರೀತಿ ರಾಹುವಿನ ಪರಿವರ್ತನೆ ಆದರೂ ಸಹ ರಾಹು ನಿಮಗೆ ಉತ್ತಮವಾಗಿ ಇರುತ್ತಂಥದ್ದು. ಹಾಗಾಗಿ ಅಲ್ಲಿ 6 ಗ್ರಹಗಳು ನಿರಂತರವಾಗಿ ನಿಮಗೆ ಉತ್ತಮ ಫಲವನ್ನು ಕೊಡುವಂಥದ್ದು ಒಂದು ಕಡೆ, ಜೊತೆಗೆ ಈ ಚಂದ್ರನ ಅನುಗ್ರಹ ಸಹ ನಿಮಗೆ ಮಧ್ಯೆ ಅದು ಎಲ್ಲ ರಾಶಿಗೂ ಬರುತ್ತೆ, ನಿಮ್ಮ ರಾಶಿಗೂ ಬರುತ್ತೆ. ಅದೇ ರೀತಿ ಚಂದ್ರನು ಯಾವುದೇ ರೀತಿಯ ಪಕ್ಷಪಾತ ಇಲ್ಲದೆ, ತಾಯಿಗೆ ಯಾವ ರೀತಿ ಮಕ್ಕಳ ಮೇಲೆ ಪಕ್ಷಪಾತ ಇರೋದಿಲ್ಲವೋ ಹಾಗೆ ಚಂದ್ರನು ಮಾತೃ ಸಮಾನ ಅಂತಾರೆ. ಅಂದರೆ ಆ ಮಾತೃ ಸಮಾನವಾದ ಚಂದ್ರನ ಬೆಂಬಲವು ನಿಮಗೆ ಈ ತಿಂಗಳಲ್ಲಿ 16 ದಿನಾಂಕಗಳಲ್ಲಿ ಸಿಗಲಿದೆ. ಹಾಗಾಗಿ ಈ ಒಂದು ಮೇ ತಿಂಗಳಲ್ಲಿ ನಿಮ್ಮ ಅನೇಕ ಕೋರಿಕೆಗಳು, ಬೇಡಿಕೆಗಳು ಈಡೇರ್ಬೋದು. ವಿಶೇಷವಾಗಿ ಯುವಕರು, ಸಾಧಕರು, ವಿದ್ಯಾರ್ಥಿಗಳೆಲ್ಲಿದ್ದರೆ ಆ ವಿದ್ಯಾರ್ಥಿಗಳಿಗೆ ಅವರ ಒಂದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಇರ್ಬೋದು ಅಥವಾ ಮಾಡುವಂಥ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತಮವಾದ ಅಂಕಗಳು, ರ್ಯಾಂಕಿಂಗ್ಗಳು ಬರ್ಬೋದು. ಉನ್ನತ ಶಿಕ್ಷಣಕ್ಕೆ, ಇಂಜಿನಿಯರಿಂಗೋ, ಮೆಡಿಕಲೋ ಅಥವಾ ಇನ್ನಿತರ ಯಾವುದೇ ಬೇರೆ ರೀತಿಯ ಮಾಸ್ಟರ್ ಡಿಗ್ರಿನೋ ಇನ್ನಿತರ ಶಿಕ್ಷಣಗಳಿಗೆಲ್ಲ ಪ್ರಯತ್ನ ಪಡುವಂಥವರಿಗೆ ಅವರ ಒಂದು ಆಯ್ಕೆಯ ಒಂದು ಇನ್ಸ್ಟಿಟ್ಯೂಟ್ಗಳಲ್ಲಿ ಅಥವಾ ಅಂಥ ಸಂಸ್ಥೆಗಳಲ್ಲಿ ಅವರಿಗೆ ಅಡ್ಮಿಷನ್ ಆಗೋದಾಗಲಿ, ಸೀಟುಗಳು ಸಿಗುವಂಥದ್ದು. ಇನ್ನು ವಿದೇಶದ ಮೂಲದ ವಿದ್ಯಾಭ್ಯಾಸಕ್ಕಾಗಿ, ವಿದೇಶದ ಮೂಲದ ಉದ್ಯೋಗಕ್ಕಾಗಿ ಪ್ರಯತ್ನ ಪಡೋರಿಗೆ ಅಂಥ ಒಂದು ಅವಕಾಶಗಳು ಸಿಗುವಂಥದ್ದು. ಈ ರೀತಿ ಇನ್ನು ಉದ್ಯೋಗದ ಪರಿವರ್ತನೆ ಮಾಡಬೇಕು, ಉದ್ಯೋಗ ಹುಡುಕುವಂಥವ್ರು ಇರ್ಬೋದು ಅಥವಾ ಉದ್ಯೋಗವನ್ನು ಬದಲಿಸುವಂಥವ್ರು ಇರ್ಬೋದು. ಯಾವುದೇ ರೀತಿ ಅಂತಹ ಒಂದು ಉದ್ಯೋಗದಲ್ಲಿ ನಿಮಗೆ ಮಹತ್ತರವಾದ ಬದಲಾವಣೆ, ಮಹತ್ತರವಾದ ಪರಿವರ್ತನೆ ನಿಮಗೆ ಆಗಲಿದೆ. ಈಗಾಗಲೇ ಉದ್ಯೋಗದಲ್ಲಿರುವಂಥವರಿಗೆ ಅವರ ಮಾಡುವಂಥ ಉದ್ಯೋಗದಲ್ಲೂ ಹೆಚ್ಚಿನ ಬಡ್ತಿ, ಪ್ರಮೋಷನ್ ಅಥವಾ ಇನ್ಕ್ರಿಮೆಂಟು ಅಥವಾ ಇನ್ನಿತರ ಸೌಲಭ್ಯಗಳು ಈಗ ಸಿಗುವಂಥದ್ದು ಅದರಷ್ಟೇ ಇರುತ್ತೆ. ಹಿಂದೆ ಭಾಳಷ್ಟು ಪರಿಪರಿಯಾಗಿ ಕೇಳಿದಾಗಲೂ ಸಿಗದಿದ್ದಂಥ ಸೌಲಭ್ಯಗಳು ಈಗ ಒಂದು ಆಕಸ್ಮಿಕವಾಗಿ ಪೌಢ ಸದೃಶವಾಗಿ ನಿಮಗೆ ಅಂಥ ಸೌಲಭ್ಯಗಳು ಸಿಗ್ಬೋದು. ಇನ್ಯಾರು ಸರ್ಕಾರದ ಉದ್ಯೋಗ, ಸರ್ಕಾರಿ ಬೇರೆ ರೀತಿಯ ಹುದ್ದೆಗಳಿಗೆಲ್ಲ ಪ್ರಯತ್ನ ಪಡುವಂಥವರಿಗೆ ಅಂತಹ ಒಂದು ಎಕ್ಸಾಮ್ಗಳೆಲ್ಲ ಇದ್ದರೆ ಅದರಲ್ಲೂ ಸಹ ಉತ್ತಮವಾದ ಅಂಕಗಳು ಬಂದು ಸೆಲೆಕ್ಷನ್ ಆಗುವಂಥ ಅವಕಾಶ ಇರುತ್ತೆ. ಹಾಗಾಗಿ ಯುವ ವೃಂದದವರಿಗೆ ವೃಷಭ ರಾಶಿಯ ವಿಶೇಷವಾಗಿ ಒಂದು ಅಲ್ಲಿ ಮಂಗಳನ ಅನುಗ್ರಹ, ಶುಕ್ರನ ಅನುಗ್ರಹ ಬಹಳಷ್ಟು ನಿಮಗೆ ವರದಾಯಕವಾಗಿರುತ್ತೆ. ಹಾಗಾಗಿ ಯುವಕರು, ಸಾಧಕರು, ವಿದ್ಯಾರ್ಥಿಗಳು ಇದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಹಾಗೆಯೇ ಯಾರಾದರೂ ಈಗ ಸ್ಟಾರ್ಟಪ್ಗಳನ್ನು ಮಾಡಬೇಕು, ಹೊಸದಾರ ಆರಂಭ ಮಾಡಬೇಕು, ಇಂಡಸ್ಟ್ರಿ, ಕೈಗಾರಿಕೆ, ಬಿಸ್ನೆಸ್ಸು, ವ್ಯಾಪಾರ ಏನೋ ಒಂದು ಹೊಸ ರೀತಿಯ ಬಿಸ್ನೆಸ್ ಇತ್ಯಾದಿಗಳನ್ನ ಮಾಡಬೇಕು ಅನ್ನೋ ಅಂಥ ಒಂದು ಯುವ ವೃಂದದವರಿಗೂ ಸಹ ವೃಷಭ ರಾಶಿಯವರಿಗೆ ಈ ತಿಂಗಳಲ್ಲಿ ನಾನಾ ಅವಕಾಶಗಳು ಬರ್ತವೆ. ನಿಮ್ಮ ವೃತ್ತಿಯನ್ನು, ಉದ್ಯಮವನ್ನು, ಉದ್ಯೋಗವನ್ನು, ವ್ಯಾಪಾರವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಅವಕಾಶಗಳು, ಅದಕ್ಕೆ ಬೇಕಾದಂಥ ಹಣಕಾಸಿನ ಸೌಲಭ್ಯ, ಸರ್ಕಾರಿ ಮೂಲದ ಒಂದು ಅನುಕೂಲತೆಗಳು, ನಾನಾ ರೀತಿಯ ಏನೇನೋ ನಿಮಗೆ ಬಂಧುಗಳಿಂದ, ಮಿತ್ರರಿಂದ ಅಥವಾ ಇನ್ನಿತರಿಂದ ಅದಕ್ಕೆ ಬೇಕಾದ ಉತ್ತಮವಾದ ಮಾರ್ಗದರ್ಶನ ಇವೆಲ್ಲವೂ ಈಗ ತನಗೇ ನಿಮಗೆ ಲಭ್ಯ ಆಗುತ್ತೆ. ಹಾಗಾಗಿ ಈಗ ಏನೋ ಅಂಥ ಒಂದು ಆರಂಭಕ್ಕೂ ಬಹಳ ಉತ್ತಮವಾದ ಕಾಲ ಆಗಿರುತ್ತೆ. ಇಂಥ ಅವಕಾಶಗಳು ಮತ್ತೆ 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 ಬರೋದಿಲ್ಲ. ಅದು ಬಂದಾಗ ಅದನ್ನು ಅವಕಾಶಗಳನ್ನು ಬಳಕೆ ಮಾಡಿಕೊಳ್ಳುವಂಥದ್ದು. ಹಾಗಾಗಿ ಇಲ್ಲಿ ಎಲ್ಲ ರೀತಿಯ ವಯೋಮಾನದವರಿಗೂ, ವರ್ಗದವರಿಗೂ, ವೃಷಭ ರಾಶಿಯವರಿಗೆ ಮೇ ತಿಂಗಳು ಅನೇಕ ಅದೃಷ್ಟವನ್ನು ಹೊತ್ತು ತರುವಂಥ ತಿಂಗಳಾಗಿರುತ್ತೆ. 6+1 ಅಂದರೆ 7 ಗ್ರಹಗಳು ಸಹ ನಿಮಗೆ ಕೆಲವೊಂದು ದಿನಗಳಲ್ಲಿ ತುಂಬ ಒಂದು ಉತ್ತಮ ಫಲವನ್ನು ಕೊಡುವಂಥದ್ದು. ಅಂತಹ ಅವಕಾಶ ಯಾರ ರಾಶಿಗೂ ಸಿಗೋದಿಲ್ಲ. ನಿಮ್ಮ ರಾಶಿಗೆ ಈಗ ಅದು ಒಲಿದು ಬಂದಿದೆ, ಸಿಗಲಿದೆ. ಅದರಲ್ಲೂ 14ರ ಬಳಿಕ ಆಗುವಂಥ 15ನೇ ತಾರೀಕಿಗೆ ಅದರಿಂದ ಆಗುವಂತಹ ಒಂದು ಗುರುವಿನ ರಾಶಿ ಪರಿವರ್ತನೆ ಇಷ್ಟು ದಿನ ನಿಮಗೆ ಜನ್ಮದಲ್ಲಿದ್ದು ಕೆಲವೊಂದು ರಿಸಲ್ಟ್ಗಳು ನಿಮಗೆ ಅಷ್ಟೊಂದು ಪೂರಕವಾಗಿರಲಿಲ್ಲ. ಕೆಲವೊಮ್ಮೆ ಮಾನಸಿಕವಾದ ತೊಂದರೆಗಳು, ಕೆಲವೊಮ್ಮೆ ಉದ್ಯೋಗದಲ್ಲಿ ತೊಂದರೆ, ಅವಕಾಶಗಳು ನಿರಾಕರಣೆ ಅಥವಾ ಯಾವುದೋ ಪ್ರಯತ್ನ ಮಾಡೋದ್ರಲ್ಲಿ ಫಲಗಳು ಟೈಮ್ಗೆ ಬರದೇ ಇರುವಂಥದ್ದು ಇವೆಲ್ಲವೂ ಗುರು ಜನ್ಮದಲ್ಲಿದ್ದಾಗ ಆಗಿರ್ಬೋದು. ಆದರೆ ಈಗ ಯಾವಾಗ ನಿಮ್ಮ ರಾಶಿಯಿಂದ, ಜನ್ಮರಾಶಿಯಿಂದ ಆತನು ಮಿಥುನ ಪ್ರವೇಶ ಮಾಡ್ತಾನೋ 15ರಿಂದ, ಆ 15ರಿಂದ ಆಗುವಂಥ ಒಂದು ಗುರುವಿನ ನಿಮಗೆ ವಿಶೇಷವಾದ ಬಲ, ಆ ಗುರು ಬಲವು ನಿಮಗೆ ಆನೆ ಬಲದಂತೆ ವಿಶೇಷವಾಗಿ ನಿಮ್ಮ ಎಲ್ಲ ಸಾಧನೆಗಳಿಗೆ, ಎಲ್ಲ ಒಂದು ಅವಕಾಶಗಳಿಗೆ, ಎಲ್ಲ ಭಾಗ್ಯವನ್ನು ತೆರೆಯಲಿಕ್ಕೆ ಅದು ಸಹಾಯ ಮಾಡುತ್ತೆ. ಹಾಗಾಗಿ ಈ ತಿಂಗಳಲ್ಲಿ ಆಗುವಂಥ ಮಹತ್ತರವಾದ ಬೆಳವಣಿಗೆಯನ್ನು ಮತ್ತು ಮುಂದೆ ಇರುವಂತಹ ಗುರುಬಲದ ಅನೇಕ ರೀತಿಯ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಳ್ಳಲಿ ನೀವೀಗ ಧನಾತ್ಮಕವಾಗಿ ಯೋಚಿಸಿ ಎಲ್ಲ ಪ್ರಯತ್ನಗಳನ್ನು ಈಗ ಒಂದು ಶ್ರದ್ಧೆಯಿಂದ, ನಿಷ್ಠೆಯಿಂದ ಮಾಡಿದರೆ ಖಂಡಿತ ಆ ನವಗ್ರಹಗಳ ಆಶೀರ್ವಾದ ನಿಮಗೆ ಸಿಗಲಿದೆ. ಅತ್ಯಪೂರ್ವವಾಗಿ 6 ಅಥವಾ 7 ಗ್ರಹಗಳು ನಿಮಗೆ ಆಶೀರ್ವಾದ ಮಾಡೋದಂಥ ಅವಕಾಶವನ್ನು ಕಳೆದುಕೊಳ್ಳಬೇಡಿ. ಇದನ್ನೆಲ್ಲ ಚೆನ್ನಾಗಿ ಸದುಪಯೋಗಪಡಿಸಲು ಕೃಷಿಕರು ಇರ್ಬೋದು, ಇಂಡಸ್ಟ್ರಿಯವರು, ಕೈಗಾರಿಕೆಯವರು ಅಥವಾ ಇನ್ನಿತರ ಯಾವುದೇ ಬಿಸ್ನೆಸ್ ಮಾಡೋರು ಇರ್ಬೋದು, ಯಾರೋ ಇರ್ಬೋದು, ಎಲ್ಲವುದೇ ನಿಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗುತ್ತೆ. ಇನ್ನು ಗೃಹಿಣಿಯರು, ಮಹಿಳೆಯರು, ಮನೆಯಲ್ಲಿರುವಂಥ ಇನ್ನಿತರ ವ್ಯಕ್ತಿಗಳಿಗೂ ಸಹ ಈ ಒಂದು ಕಾಲದಲ್ಲಿ ಮನಸ್ಸಿಗೆ ನೆಮ್ಮದಿ ಬರುತ್ತೆ, ಆರೋಗ್ಯವು ಚೆನ್ನಾಗಿರುವಂಥದ್ದು, ಹಣಕಾಸಿನ ವಿಚಾರ ಉತ್ತಮ ಆಗುತ್ತೆ. ನಿಮ್ಮ ಎಲ್ಲ ಕೋರಿಕೆ, ಬೇಡಿಕೆಗಳು ಈಗ ಒಂದು ನಿಮ್ಮ ಪರವಾಗಿ ಆಗುವಂಥದ್ದೆಲ್ಲ ಆಗುತ್ತೆ. ಇನ್ನು ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಇತ್ಯಾದಿಗಳು ಸಹ ವಿಜಯ ನಿಮಗೆ ಸಿಗಲಿದೆ. ಹಾಗಾಗಿ ಇದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು ಇವೆಲ್ಲವೂ ನಿಮಗೆ ಇರತಕ್ಕಂಥ ಅಲ್ಲಿ ಮಂಗಳ, ಬುಧ, ಗುರು, ಶುಕ್ರ ಮತ್ತು ಶನಿ, ರಾಹುಗಳಿಂದ ಬಂದು ಸಿಗಬೇಕಾದಂಥ ವಿಶೇಷವಾದ ಸವಲತ್ತುಗಳು ಅಥವಾ ಏನೇನು ಸಿಗುತ್ತೆ, ಮನೆ ವಿಚಾರ, ಭೂಮಿ ಕೊಳ್ಳೋ ವಿಚಾರ ಅಥವಾ ಇನ್ನಿತರ ಯಾವುದೇ ವಿಚಾರದಾಗ ಸಕಾರಾತ್ಮಕವಾಗಿದೆ. ವಾಹನ ಕೊಳ್ಳುವಂಥ ಕೆಲವರಿಗೆ ಒದಗಿ ಬರಲಿದೆ. ಇನ್ನು ಇದಲ್ಲದೆ ಈಗ ಕ್ಷಿಪ್ರವಾಗಿ ಕ್ರಮಿಸುವಂತಹ ಚಂದ್ರನ ಅನುಕೂಲ ನಿಮಗೆ ಹೇಗಿದೆ ಈ ತಿಂಗಳಲ್ಲಿ ನೋಡೋಣ. ಚಂದ್ರನು 2 ಅಥವಾ 3 ದಿನಗಳಿಗೊಮ್ಮೆ ಕೆಲವೊಮ್ಮೆ ರಾಶಿಗಳನ್ನು ಬದಲಿಸ್ತಾ ಇರ್ತಾನೆ. ಹಾಗಾಗಿ ಅವನ ಒಂದು ಪರಿಣಾಮ, ಚಂದ್ರನ ಪರಿಣಾಮ ಬೇರೆನಿರುತ್ತೆ. ಅದು ನಿಮ್ಮ ರಾಶಿಗೆ ಹೇಗೆ ಇದೆ ಅಂತ ಆಯಾ ಡೇಟ್ಗಳಿಗೆ ಅನುಗುಣವಾಗಿ ಗಮನಿಸೋಣ.
ಮೇ 1, 2ರಲ್ಲಿ ನಿಮಗೆ ಚಂದ್ರನ ಬಲದ ಕೊರತೆ ಇರುತ್ತೆ, ಚಂದ್ರನ ಅಷ್ಟು ಪೂರಕವಾಗಿರೋದಿಲ್ಲ. ಮೇ 1, 2ರಲ್ಲಿ ಸ್ವಲ್ಪ ಕೆಲವೊಂದು ವಿಚಾರದಲ್ಲಿ ಸಣ್ಣ ಪುಟ್ಟ ಹಿನ್ನಡೆ ಆಗ್ಬೋದು. ಜೊತೆಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಹಿನ್ನಡೆ, ಕಣ್ಣು, ಕಿವಿ, ಮೂಗು, ಗಂಟಲು ಇತ್ಯಾದಿ ಸಣ್ಣ ಪುಟ್ಟ ನೋವುಗಳು ಅಥವಾ ಹವಾಮಾನ ವೈಪರೀತ್ಯದಿಂದ ಆರೋಗ್ಯದಲ್ಲಿ ಏರುಪೇರು, ಸುಸ್ತಾಗುವಂಥ ಮುಂತಾದೆಲ್ಲ ಅನುಭವ ಬರ್ಬೋದು. ಹಣಕಾಸಿನ ವಿಚಾರವಾಗಿ ನಿಮಗೆ ಆಕಸ್ಮಿಕ ಲಾಭದ ಬದಲು ಆಕಸ್ಮಿಕ ನಷ್ಟಗಳು ಸಹ ಆಗುವಂಥ ಸಾಧ್ಯತೆ ಇರುತ್ತೆ. ಇಲ್ಲಿ ನೆನಪುಗತ್ತಿಕೊಳ್ಳಿ, ಚಂದ್ರನ ಬೆಂಬಲದ ವಿಚಾರವಾಗಿ ಹೇಳುವಾಗ ಅಲ್ಲಿ ಇತರ ಗ್ರಹಗಳಿಂದ ನಿಮಗೆ ಏನಾದರೂ ಒಳ್ಳೆಯದು ಸಿಗುವಂದರೆ ಖಂಡಿತ ಆ ಒಳ್ಳೆಯ ಫಲಗಳು ನಷ್ಟ ಆಗೋದಿಲ್ಲ, ಅದು ಸಿಕ್ಕೇ ಸಿಗುತ್ತೆ. ಉದಾಹರಣೆಗೆ ನಿಮಗೆ ಆಗಲೇ ಹೇಳಿದಂತೆ ಇತರ ಗ್ರಹಗಳಾದ ಶುಕ್ರನ ಅನುಗ್ರಹ ಇರ್ಬೋದು, ಬುಧನ ಅನುಗ್ರಹ ಇರ್ಬೋದು, ಮಂಗಳನ ಅನುಗ್ರಹ ಇರ್ಬೋದು, ಅಥವಾ ಶನಿ ಮಹಾತ್ಮರು ಅವೆಲ್ಲವೂ ನಿಮಗೆ ಇದ್ದೇ ಇರುತ್ತೆ. ಅದರಿಂದ ಆಗುವಂಥ ಒಳ್ಳೆಯ ಫಲಗಳು ನಿಮ್ಮನ್ನು ಎಲ್ಲೂ ಬಿಟ್ಟು ಹೋಗೋದಿಲ್ಲ. ಚಂದ್ರನಿಂದ ಆಗುವಂಥ ಕೆಲವು ಅಡ್ಡ ಪರಿಣಾಮಗಳ ಬಗ್ಗೆ ಎಚ್ಚರವನ್ನು ಗಮನಿಸಬೇಕು. ಉದಾಹರಣೆಗೆ ಆಗಲೇ ಹೇಳಿದಂತೆ ಆರೋಗ್ಯ ವಿಚಾರ ಮತ್ತು ಹಣಕಾಸಿನ ವಿಚಾರ ಸ್ವಲ್ಪ ಎಚ್ಚರಿಕೆ ಗಮನಿಸಿದ್ರಾಯಿತು. ಹಾಗಾಗಿ ಯಾವುದೇ ರೀತಿಯ ಆತಂಕ ಪಡುವಂತಿಲ್ಲ. ಇನ್ನು 3, 4, 5 ನಿಮ್ಮ ಪಾಲಿಗೆ ಅತ್ಯುತ್ತಮ ದಿನ. 3, 4, 5ರಲ್ಲಿ ಅಲ್ಲಿರತಕ್ಕಂಥ ಚಂದ್ರನ ಸ್ಥಾನವು ನಿಮಗೆ ಜಯವನ್ನು, ಲಾಭವನ್ನು, ಶುಭವನ್ನು ಕೊಡ್ತಾನೆ. ಅಲ್ಲಿ ಕಟಕ ಸ್ಥಿತನಾಗಿರುವಂತಹ ಚಂದ್ರನ ವಿಶೇಷವಾಗಿ ಪರಿಣಾಮವು ನಿಮ್ಮ ಮೇಲೆ ಆರೋಗ್ಯದ ಮೇಲೂ ಅಥವಾ ಉತ್ತಮವಾದ ಪರಿಣಾಮ ಬೀರಲಿದೆ. ಹಣಕಾಸಿನ ಮೇಲೂ ಉತ್ತಮ ಪರಿಣಾಮ ಬೀರುತ್ತೆ. ಕೌಟುಂಬಿಕ ಜೀವನವು ಚೆನ್ನಾಗಿರುತ್ತೆ. ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಸಹ ಮುನ್ನಡೆ ಬರಲಿದೆ. ಜೊತೆಗೆ ನಿಮಗೂ ದೀರ್ಘಕಾಲದಿಂದ ಏನೋ ಮಾಡಿದ ಪ್ರಯತ್ನಕ್ಕೆ ಈಗ ಸಫಲತೆ ಸಹ ಇನ್ನೂ ಕಂಡು ಬರ್ಬೋದು. 3, 4, 5 ನಿರಂತರವಾಗಿ 3 ದಿನಗಳು ಚಂದ್ರನ ಬೆಂಬಲ ಇರುತ್ತೆ. 6, 7ರಲ್ಲಿ ಚಂದ್ರನ ಬಲ ಸ್ವಲ್ಪ ಕೊರತೆ ಇರುತ್ತೆ. ಅಲ್ಲಿ ಸ್ವಲ್ಪ ಮಾತಿನ ಚಕಮಕಿ, ಹಿರಿಯರಲ್ಲಿ ವಿರೋಧ, ತಂದೆ, ತಾಯಿ, ಅತ್ತೆ, ಮಾವ ಮುಂತಾದರಲ್ಲಿ ಮಾತಿನ ಚಕಮಕಿ ಆಗ್ಬೋದು. ಅವರನ್ನು ನೀವು ವಿರೋಧಿಸಿದಾಗ ನಿಮ್ಮನ್ನು ಅವರು ವಿರೋಧಿಸುವಂಥ ಘಟನೆಗಳು ಜರುಗ್ಬೋದು. ಸ್ವಲ್ಪ ಮಟ್ಟಿಗೆ ಭಿನ್ನಾಭಿಪ್ರಾಯ, ವಾಗ್ವಾದ ಎಲ್ಲ ಬರ್ಬೋದು. ಅದೇ ಮನಸ್ಸಿಗೆ ಸ್ವಲ್ಪ ಚಿಂತೆ ಆಗುವಂಥ ಘಟನೆಗಳು ಆಗ್ಬೋದು. ಆ ಬಗ್ಗೆ ಸ್ವಲ್ಪ ಮನಸ್ಸನ್ನು ನಿಯಂತ್ರಣ ಮಾಡಿದರೆ ಆಯಿತು. ಇತರ ವಿಚಾರಗಳು, ಹಣಕಾಸು, ಆರೋಗ್ಯ ಎಲ್ಲ ಭಾಳ ಉತ್ತಮವಾಗಿರುತ್ತೆ 6, 7ರಲ್ಲಿ. 8, 9, 10 ನಿಮಗೆ ಸಾಮಾನ್ಯ ದಿನದಂದು ಕಂಡು ಬರುತ್ತೆ. 8, 9, 10ರಲ್ಲಿ ಸಹ ಹಾಗೆ ನಿಮಗೇನಾದ್ರು ಅವಮಾನಕರ ಘಟನೆ, ಮಾತಿನ ಚಕಮಕಿ, ಜೊತೆಗೆ ಕಿರಿಯರ ಜೊತೆಗೆ ವಾಗ್ವಾದ, ಕಿರಿಯ ಸಹೋದ್ಯೋಗಿಗಳು ಅಥವಾ ನಿಮ್ಮ ಸಹೋದರನೋ ಅಥವಾ ಇನ್ನಿತರ ಯಾವುದೇ ಅಕ್ಕ, ತಮ್ಮ ಇತ್ಯಾದಿಗಳು ಇದ್ದರೆ ಅಲ್ಲಿ ಒಂದು ಕಿರಿಯರ ಜೊತೆಗೆ ಮಾತಿನ ಒಂದು ಚಕಮಕಿ ಆಗ್ಬೋದು. ಜೊತೆಗೆ ನಿಮ್ಮ ಮೇಲಾಧಿಕಾರಿಗಳಿಂದ ಅಲ್ಲದೆ ಕಿರಿಯ ಒಂದು ಸಹೋದ್ಯೋಗಿಗಳಿರ್ತಾರೆ, ನಿಮ್ಮ ಕೊಲೀಗ್ಸ್, ಜೂನಿಯರ್ಗಳಿದ್ದರೆ ಅವರಿಂದಲೂ ನಿಮಗೆ ಏನಾದರೂ ಅವಮಾನಕರ ಘಟನೆ ಆಗ್ಬೋದು, ಮಾತಿನ ಚಕಮಕಿಗಳು ಬರ್ಬೋದು. ಅಲ್ಲದೆ ಈ ಸರ್ಕಾರದಿಂದ ಏನಾದರೂ ನೋಟಿಸ್ಗಳು ಬರೋದಾಗಲಿ, ಸರ್ಕಾರ ಇಲಾಖೆ ಕೆಲಸದಲ್ಲಿ ಸ್ವಲ್ಪ ಹಿನ್ನಡೆ ಅಥವಾ ನಿಧಾನಗತಿ ಆಗ್ಬೋದು, ಇವೆಲ್ಲ ಸಾಧ್ಯತೆ ಇರುತ್ತೆ. 8, 9, 10ರಲ್ಲಿ ಚಂದ್ರನ ಬಲದ ಕೊರತೆ ಇರುತ್ತೆ. ಆದರೆ ಇತರ ಗ್ರಹಗಳ ಆಗುವಂಥ ಉತ್ತಮ ಫಲ ನಿಮಗೆ ಖಂಡಿತ ಸಿಗುತ್ತೆ. 11, 12 ನಿಮ್ಮ ಪಾಲಿಗೆ ಅತ್ಯುತ್ತಮ ದಿನ. 11, 12ರಲ್ಲಿ ವಿಶೇಷವಾದ ಜಯ, ಲಾಭ, ಸುಖ ಇದೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ದೀರ್ಘಕಾಲದಿಂದ ಸಿಗಬೇಕಾದ ಸವಲತ್ತುಗಳು ಸಿಗುವಂಥದ್ದು, ಹಣಕಾಸಿನ ವ್ಯವಸ್ಥೆಗಳು ಬೇಗನೆ ಆಗುವಂಥದ್ದು, ದೊಡ್ಡ ಮೊತ್ತದ ಹಣ ನಿಮಗೆ ಬಂದು ಕೈ ಸೇರುವಂಥದ್ದು, ಕೊಟ್ಟಂತಹ ಸಾಲ ಮರಳಿ ನಿಮಗೆ ಸಿಗುವಂಥದ್ದು. ಈ ರೀತಿ ಅನೇಕ ರೀತಿಯ ನಿರೀಕ್ಷಿತ ಮತ್ತು ಅನಿರೀಕ್ಷಿತವಾದ ಉತ್ತಮ ಫಲಗಳು 11, 12ರಲ್ಲಿ ನಿಮಗೆ ವಿಶೇಷವಾಗಿ ಚಂದ್ರನ ಬೆಂಬಲದಿಂದ ಆಗುತ್ತೆ. 13, 14, 15 ನಿಮ್ಮ ಪಾಲಿಗೆ ಉತ್ತಮ ದಿನ. ವಿಶೇಷವಾದ ಸಪ್ತಮದ ಚಂದ್ರನು ನಿಮಗೆ ಲಾಭವನ್ನು, ಸುಖವನ್ನು, ಜಯವನ್ನು ಕೊಡಲಿದ್ದಾನೆ. ಏನಾದರೂ ವಿಶೇಷವಾದ ಶುಭ ಕಾರ್ಯಗಳಿಗೆ ಪ್ರಯತ್ನ ಪಟ್ಟೋದ್ರಲ್ಲಿ ಸಕ್ಸಸ್ ಆಗುತ್ತೆ. ವಿವಾಹದ ಪ್ರಯತ್ನ ಪಡುವಂಥರಿಗೆ ವಿವಾಹ ಫಿಕ್ಸ್ ಆಗ್ಬೋದು. ಮನೆ ಕೊಡಬೇಕಂತ ಪ್ರಯತ್ನದಲ್ಲಿ ಮನೆ ಕೊಳ್ಳುವಂಥ ಯೋಗ ಬರ್ಬೋದು, ವಾಹನ ಕೊಳ್ಳುವಂಥ ಯೋಗ ಬರ್ಬೋದು. ಈ ರೀತಿ ಅನೇಕ ನಿಮ್ಮ ದೀರ್ಘಕಾಲನ ಕನಸುಗಳನ್ನು ನನಸು ಮಾಡಲಿಕ್ಕೆ 13, 14, 15ರಲ್ಲಿ ಅವಕಾಶಗಳು ಬರುತ್ತವೆ. ಜೊತೆಗೆ ಯಾರಾದರೂ ವ್ಯಾಪಾರ, ಉದ್ಯಮ ಇತ್ಯಾದಿ ಆರಂಭ ಮಾಡಲಿಕ್ಕೂ ಅದಕ್ಕೆ ಅವಕಾಶಗಳು ಈ 3 ದಿನಗಳಲ್ಲಿ ನಿಮಗೆ ಬರ್ಬೋದಾಗಿದೆ. ಸರ್ಕಾರ ಮೂಲ, ರಾಜಕೀಯ ಮೂಲದ ಕೆಲಸ ಕಾರ್ಯಗಳು ಬೇಗನೆ ಆಗುತ್ತೆ. 16, 17 ಸ್ವಲ್ಪ ಮಟ್ಟಿಗೆ ಮಿಶ್ರ ಫಲದ ದಿನ. ಚಂದ್ರನ ಬೆಂಬಲ ಕೊರತೆ ಇರುವ ಕಾರಣ ಮಾತಿನ ಚಕಮಕಿ, ಜಗಳಗಳು, ಕಲಹ ಬರ್ಬೋದು. ಮನೆಯಲ್ಲಿ ಸಹ ಒಂದು ನೆಮ್ಮದಿ ಸ್ವಲ್ಪ ಕಡಿಮೆ ಆಗ್ಬೋದು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು, ಹವಾಮಾನ ಅಥವಾ ನೀರಿನಿಂದ ಬರುವಂಥ ಏನಾದರೂ ನಿಮಗೆ ಅನಾರೋಗ್ಯ ಸಮಸ್ಯೆಗಳು ಕಂಡು ಬರ್ಬೋದು. ಆ ಬಗ್ಗೆ ಸ್ವಲ್ಪ ಆರೋಗ್ಯದ ಕಾಳಜಿ ಮತ್ತು ಮಾತು ನಡವಳಿಕೆ ಬಗ್ಗೆ ಸ್ವಲ್ಪ ಕಾಳಜಿ ಗಮನಿಸಬೇಕು. ಅನಾವಶ್ಯಕ ಕಲಹ ಮಾಡೋದಲ್ಲ, ವಾಗ್ವಾದ ಮಾಡೋದನ್ನು ಸ್ವಲ್ಪ ನೀವು ಅವಾಯ್ಡ್ ಮಾಡಬೇಕಾಗತ್ತೆ. ಏನು 18, 19 ನಿಮ್ಮ ಪಾಲಿಗೆ ಅಷ್ಟೇನು ಉತ್ತಮವಾದ ಫಲಗಳು ಕಂಡು ಬರ್ತಾಯಿಲ್ಲ. 18, 19ರಲ್ಲಿ ಹಾಗೆ ಮಾತಿನ ಚಕಮಕಿ, ಕಲಹಗಳು ಮುಂದುವರಿಬೋದು. ಜೊತೆಗೆ ನೀವು ಅಂದುಕೊಂಡಂಥ ಕೆಲಸ ಕಾರ್ಯಗಳು ಸ್ವಲ್ಪ ವಿಘ್ನಗಳು, ವಿಳಂಬಗಳು ಬರ್ಬೋದು. ಜೊತೆಗೆ ಸಮಯಕ್ಕೆ ಸರಿಯಾಗಿ ನಿಮಗೆ ಕೆಲವೊಂದು ವಿಚಾರಗಳು ಸಿಗಬೇಕಾದ ವಿಚಾರಗಳು ಸಿಗದೇ ಇರುವಂಥದ್ದು, ಇವೆಲ್ಲವೂ ಸ್ವಲ್ಪ ಮನಸ್ಸಿಗೆ ಆತಂಕ, ತಳಮಳವನ್ನು ಉಂಟು ಮಾಡ್ಬೋದು. ಹಾಗಾಗಿ ಇಲ್ಲಿ ಮನಸ್ಸು ನಿಯಂತ್ರಣ ಸ್ವಲ್ಪ ಮಾಡಬೇಕಾಗುತ್ತೆ. 18, 19ರಲ್ಲಿ ನಿಮ್ಮದಲ್ಲದ ವಿಚಾರಕ್ಕೆ ತಲೆ ಹಾಕೋದಾಗಲಿ, ಮೂರನೇ ವ್ಯಕ್ತಿಗಳ ಯಾವುದೇ ಜಗಳ ಬಿಡಿಸ್ಲಿಕ್ಕಂತ ಹೋಗುವಂಥ ಕಾರ್ಯಗಳಿಗೆ ನೀವು ಕೈ ಹಾಕಿದರೆ ಅದು ನಿಮಗೆ ತೊಂದರೆದಾಯಕ ಆಗ್ಬೋದು. ಆ ಬಗ್ಗೆ ಸಹ ಎಚ್ಚರಿಕೆಯನ್ನು ಗಮನಿಸಬೇಕು 18, 19ರಲ್ಲಿ. ಇನ್ನು 20, 21 ನಿಮ್ಮ ಪಾಲಿಗೆ ಅತ್ಯುತ್ತಮ ದಿನ. ಕರ್ಮಸ್ಥಾನದ ಚಂದ್ರನು ನಿಮಗೆ ಲಾಭವನ್ನು, ಜಯವನ್ನು ಕೊಡಲಿದ್ದಾನೆ. ಯಾವುದೇ ರೀತಿಯ ವ್ಯಾಪಾರ, ವೃತ್ತಿ, ಉದ್ಯಮದಲ್ಲಿವರೆಗೆ ಅವರ ಉದ್ಯಮದಲ್ಲಿ ಪ್ರಗತಿ ಬರುತ್ತೆ. ನಿಮ್ಮ ಉತ್ಪನ್ನಗಳಿಗೆ ಬೇಡಿಕೆ ಅಥವಾ ಬೆಲೆ ಹೆಚ್ಚಳ ಆಗಿ ನಿಮಗೆ ಲಾಭಗಳು ಆಗುವಂಥದ್ದು. ಜೊತೆಗೆ ಯಾವುದೇ ರೀತಿಯ ಸರ್ಕಾರ ಮೂಲ, ಕೋರ್ಟ್ ಕಚೇರಿ ಮೂಲ ಕೆಲಸ ಕಾರ್ಯಗಳು ಸಹ ನಿಮ್ಮ ಪರವಾಗಿ ಆಗುವಂಥದ್ದು. ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಅನೇಕ ಶುಭ ಫಲಗಳು ಸಿದ್ಧಿಯಾಗಲಿವೆ 20, 21ರಲ್ಲಿ. ಇನ್ನು ಬಳಿಕ 22, 23, 24 ನಿರಂತರವಾಗಿ 3 ದಿನಗಳು ಲಾಭಸ್ಥಾನದ ಚಂದ್ರನು ನಿಮಗೆ ಅತ್ಯಧಿಕ ಶುಭವನ್ನು, ಲಾಭವನ್ನು ಕೊಡಲಿದ್ದಾನೆ. ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಶುಭ ಫಲಗಳು ಆಗಲಿವೆ. ವ್ಯಾಪಾರದವರಿಗೆ ವ್ಯಾಪಾರ ಪ್ರಗತಿ, ಉದ್ಯಮಿಗಳಿಗೆ ಉದ್ಯಮದಲ್ಲಿ ಲಾಭ. ಇನ್ನು ಸ್ವಂತ ಉದ್ಯಮ ಅಲ್ಲದೆ ಬೇರೆ ಬೇರೆ ರೀತಿಯ ಉದ್ಯೋಗ ಎಂಪ್ಲಾಯ್ಗಳು ಆಗಿರೋರಿಗೆ ಸಹ ಅವರ ಉದ್ಯೋಗದಲ್ಲಿ ಹೆಚ್ಚಿನ ಒಂದು ಯಾವುದೇ ರೀತಿಯ ಶುಭ ಸಮಾಚಾರಗಳು ಸಿಗ್ಬೋದು. ದೀರ್ಘಕಾಲದಿಂದ ಸಿಗಬೇಕಾದವರಿಗೆ ಬಡ್ತಿನೋ, ಪ್ರಮೋಷನ್ ಎಲ್ಲ ಸಿಗುವಂಥದ್ದು, ಅಥವಾ ಅಂದುಕೊಂಡಂತೆ ನಿಮಗೆ ಟ್ರಾನ್ಸ್ಫರ್ಗಳು ನಿಮಗೆ ಸಿಗುವಂಥದ್ದು, ಮುಂತಾದ ಹಲವಾರು ಪ್ರೌಢ ಸದೃಶವಾದ ಬದಲಾವಣೆಗಳಾಗ್ತವೆ.
ವಿದ್ಯಾರ್ಥಿಗಳಿಗೂ ಶುಭ ಇದೆ. ಸಾಧಕರಿಗೂ ಮನೆಯಲ್ಲಿರುವಂಥ ಗೃಹಿಣಿಯರಿಗೂ ಉತ್ತಮ ಫಲವನ್ನು 22, 23, 24ರಲ್ಲಿ ವೃಷಭ ರಾಶಿಯವರು ನಿರೀಕ್ಷೆ ಮಾಡ್ಬೋದು ಮೇ ತಿಂಗಳಲ್ಲಿ. ಇನ್ನು ಮೇ 25, 26 ಅಷ್ಟೇನು ಉತ್ತಮ ಇಲ್ಲ. ಮೇ 25, 26ರಲ್ಲಿ ನಷ್ಟ ಕಷ್ಟಗಳ ಸಾಧ್ಯತೆ, ಅನಿರೀಕ್ಷಿತ ನಷ್ಟಗಳು, ಅನಿರೀಕ್ಷಿತ ಲಾಭ ಅಲ್ಲ ನೆನಪಿಟ್ಟುಕೊಳ್ಳಿ, ಅನಿರೀಕ್ಷಿತ ನಷ್ಟಗಳಾಗ್ಬೋದು. ಅಥವಾ ಆನ್ಲೈನ್ ಅಥವಾ ಆಫ್ಲೈನ್ ಮುಂತಾದ ವಂಚನೆಗೆ ಸಿಲುಕಿಕೊಳ್ಳುವಂಥದ್ದು, ಅಥವಾ ಯಾರದೇ ಒಂದು ಆಮಿಷಕ್ಕೆ ಒಳಗಾಗಿ ನೀವು ನಿಮ್ಮ ಹಣವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಮುನ್ನೆಚ್ಚರಿಕೆ ಬೇಕು. ಜೊತೆಗೆ ಕೆಲವೊಂದು ವಿಚಾರದಲ್ಲಿ ಕಲಹದ ವಾತಾವರಣ, ಯಾವುದೇ ರೀತಿಯ ಅಪ್ರಿಯವಾದ ಅಥವಾ ದುಃಖದ ಒಂದು ವಾರ್ತೆಗಳನ್ನು ಕೇಳುವಂಥ ಸಾಧ್ಯತೆ ಈ ದಿನದಲ್ಲಿ ಬರ್ಬೋದು 25, 26ರಲ್ಲಿ. 27, 28 ನಿಮ್ಮ ಪಾಲಿಗೆ ಅತ್ಯಂತ ಶುಭ ದಿನ. ಮತ್ತೆ ನಿಮಗೆ ಜನ್ಮರಾಶಿಯಲ್ಲಿ ಬಂದಂತಹ ಚಂದ್ರನು ಲಾಭವನ್ನು, ಆರೋಗ್ಯವನ್ನು, ಸುಖವನ್ನು, ಜಯವನ್ನು ಕೊಳ್ಳಿದ್ದಾನೆ. ಅಂದುಕೊಂಡಂಥ ಕೆಲಸ ಕಾರ್ಯಗಳು ಸಮಯಕ್ಕೆ ಸರಿಯಾಗಿ ಆಗುತ್ತೆ. ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಮುನ್ನಡೆ ಖಂಡಿತ ಆಗುತ್ತೆ. ಜೊತೆಗೆ ನಿಮ್ಮ ಒಂದು ಕೌಟುಂಬಿಕವಾದ ಏನಾದರೂ ವಿವಾದಗಳು, ಸಮಸ್ಯೆಗಳು ಅಥವಾ ಗಂಡ ಹೆಂಡತಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ ಇಂಥ ವಿವಾದಗಳು ಪರಿಹಾರ ಆಗಿ ಮನೆಯಲ್ಲಿ ಸಹ ನೆಮ್ಮದಿ ವಾತಾವರಣ ಮೂಡುವಂಥ ಅವಕಾಶ ಇರುತ್ತೆ. ಹಾಗಾಗಿ 27, 28 ಬಹಳ ಅತ್ಯುತ್ತಮ ಸದುಪಯೋಗಪಡಿಸಿಕೊಳ್ಳುವಂಥದ್ದು. 29, 30 ಮಿಶ್ರ ಫಲಗಳ ಸೂಚನೆ ಇರುತ್ತೆ. 29, 30ರಲ್ಲಿ ಮಾತಿನ ಚಕಮಕಿ, ಹಣಕಾಸಿನ ಕಷ್ಟ ನಷ್ಟಗಳಾಗುವಂಥದ್ದು, ಯಾವುದೇ ರೀತಿಯ ನಿಮ್ಮ ಕೆಲಸ ಕಾರ್ಯಗಳು ವಿಘ್ನ, ಅಡೆತಡೆಗಳು ಬರುವಂಥದ್ದು, ಯಾವುದೇ ರೀತಿಯ ಪ್ರಯಾಣ ಕಾಲದಲ್ಲಿ ವಾಗ್ವಾದ, ಕಲಹಗಳು ಆಗುವಂಥದ್ದು, ಈ ರೀತಿ ಅನೇಕ ರೀತಿಯ ಏರುಪೇರಿನ ಘಟನೆಗಳು ನಿಮ್ಮ ಮನಸ್ಸಿನಲ್ಲೂ, ಮಾತಿನಲ್ಲೂ, ಹಣದ ವಿಚಾರದಲ್ಲೂ ಜರುಗುವಂಥ ಸಾಧ್ಯತೆ ಇರುತ್ತೆ. ಅದರ ಬಗ್ಗೆ ಮುನ್ನೆಚ್ಚರಿಕೆ ಖಂಡಿತ ಬೇಕಾಗುತ್ತೆ. ಇನ್ನು ತಿಂಗಳ ಕೊನೆಯ ದಿನ 31, ಮೇ 31 ನಿಮ್ಮ ಪಾಲಿಗೆ ಉತ್ತಮ ದಿನ. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ, ಮಾಡುವಂಥ ಕೆಲಸ ಕಾರ್ಯಗಳು ಜಯ ಆಗುವಂಥದ್ದು. ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ, ಇನ್ನಿತರ ಸರ್ಕಾರಿ ಮೂಲದ ಕೆಲಸ ಕಾರ್ಯಗಳಲ್ಲಿ ಜಯ ನಿಮ್ಮದು ಆಗಲಿದೆ 31ರಂದು. ಇವೆಲ್ಲವೂ ಸಾಮಾನ್ಯವಾಗಿ ಮೇ ತಿಂಗಳಲ್ಲಿ ಬರುವಂತಹ ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳಿಗೆ ಅನುಸಾರವಾಗಿ ದಿನಾಂಕಗಳನ್ನು ಹೇಳಿದ್ದೇನೆ. ಸುಮಾರು 16 ದಿನಾಂಕಗಳಲ್ಲಿ ನಿಮಗೆ ಉತ್ತಮವಾದ ಚಂದ್ರನ ಬೆಂಬಲ ಇರುವಂಥ ಅವಕಾಶ ಬಂದಿದೆ. ಇನ್ನು ಚಂದ್ರನ ಬೆಂಬಲ ಇಲ್ಲದೇ ಇರುವಂಥ ದಿನಗಳಲ್ಲಿ ಸ್ವಲ್ಪ ಮಟ್ಟಿಗೆ ಮುನ್ನೆಚ್ಚರಿಕೆ ಬೇಕಾಗಿರೋದು. ಅಲ್ಲಿ ನಿಮಗೆ ಸಿಗುವಂಥ ದೀರ್ಘಚಾರಿ ಗ್ರಹಗಳ ಬೆಂಬಲ ನಿಮಗೆ ಸಿಗುತ್ತೆ. ಶುಕ್ರನಾಗಲಿ, ಶನಿಯಾಗಲಿ, ರಾಹು ಆಗಲಿ ಅಥವಾ ಇನ್ನಿತರ ದೀರ್ಘಚಾರಿ ಗ್ರಹ ಮಂಗಳನಾಗಲಿ ನಿಮಗೆ ಉತ್ತಮ ಫಲವನ್ನು ಕೊಟ್ಟುವಂಥದ್ದು ಅದು ಖಂಡಿತ ಸಿಗುತ್ತೆ. ಹಾಗಾಗಿ ಮೇ ತಿಂಗಳಲ್ಲಿ ಬರುವಂಥ ಈ ಅತ್ಯುತ್ತಮ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ನೀವು ಬಳಸುವಂಥ ಬಣ್ಣ ಈ ತಿಂಗಳಲ್ಲಿ ವೈಟ್ ಅಥವಾ ಬಿಳಿ ಬಣ್ಣ, ಜೊತೆಗೆ ಗ್ರೇ ಅಥವಾ ಬೂದು ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ವೈಟ್, ಗ್ರೇ, ಬ್ಲೂ, ರೆಡ್ ಎಂಬಂತಹ 4 ಬಣ್ಣಗಳನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳಿ. ವೈಟ್, ಗ್ರೇ, ಬ್ಲೂ, ರೆಡ್ಗಳನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳಿ. ಸಂಖ್ಯೆಗಳು 4, 6, 8, 9 4, 6, 9 4, 6, 8, 9 ಸಂಖ್ಯೆಯನ್ನು ಬಳಸಿಕೊಳ್ಳುವಂಥದ್ದು ತಿಂಗಳ ಪೂರ್ತಿ. ಇನ್ನು ನಿಮಗೆ ಬುಧನ ಬೆಂಬಲ ತಿಂಗಳ 5ರವರೆಗಿರುತ್ತೆ. ಮೇ 5ರವರೆಗೆ ನೀವು ಸಂಖ್ಯೆ 5 ಮತ್ತು ಗ್ರೀನ್ ಬಣ್ಣವನ್ನು ಬಳಸ್ಕೊಳ್ಳಿ. ಗ್ರೀನ್ ಅಥವಾ ಹಸಿರು ಬಣ್ಣವನ್ನು, ಜೊತೆಗೆ ಸಂಖ್ಯೆ 5 ನಂಬರ್ 5ಅನ್ನು ಅಲ್ಲಿ 5ನೇ ತಾರೀಕುವರೆಗೆ ಬಳಸ್ಕೋಬೋದು. ಇನ್ನು ಗುರುವಿನ ಬೆಂಬಲ ನಿಮಗೆ ಈ ಮೇ 14ರ ಬಳಿಕ ಅಂದರೆ 15ರಿಂದ ಆರಂಭ ಆಗುತ್ತೆ. ಮೇ 15ರಿಂದ ನೀವು ಯೆಲ್ಲೋ ಅಥವಾ ಹಳದಿ ಬಣ್ಣ ಮತ್ತು ಸಂಖ್ಯೆ 3 ನಂಬರ್ 3ಅನ್ನು ನಂಬರ್ 3ಅನ್ನು ಆಗ ಬಳಸ್ಕೊಳ್ಬೋದಾಗಿದೆ. ಇವೆಲ್ಲವೂ ನಿಮಗೆ ಈ ತಿಂಗಳಲ್ಲಿ ಇರತಕ್ಕಂಥ ಗ್ರಹದ ಒಂದು ಸಂಕ್ಷಿಪ್ತವಾದ ವಿವರಗಳನ್ನು ಹೇಳಿದ್ದೇನೆ. ಇನ್ನು ಕೆಲವೊಂದು ಗ್ರಹಗಳು ವಿರುದ್ಧವಾಗಿಯೇ ಇರುತ್ತೆ. ಉದಾಹರಣೆಗೆ ಆರಂಭದಲ್ಲಿ ನಿಮಗೆ ಅಲ್ಲಿ ಗುರುವಿನ ಬಲ ಕೊರತೆ ಇರುತ್ತೆ. ಕೇತು ನಿಮಗೆ ಈ ತಿಂಗಳಷ್ಟು ಪೂರಕವಾಗಿರೋದಿಲ್ಲ, ಅಥವಾ ಬದಲಾವಣೆ ಬಳಿಕ ಕೇತು ನಿಮಗೆ ಕೆಲವೊಮ್ಮೆ ವಿರುದ್ಧವಾಗಿರ್ಬೋದು. ಇನ್ನು ಸೂರ್ಯನ ಬೆಂಬಲ ನಿಮಗೆ ಈ ತಿಂಗಳಷ್ಟು ಇರೋದಿಲ್ಲ. ಇವೆಲ್ಲ ದೋಷ ನಿವಾರಣೆಗೆ ಉತ್ತಮ ಫಲಗಳ ಒಂದು ಸದುಪಯೋಗಪಡಿಸಿಕೊಳ್ಳಿಕ್ಕೆ ದೇವತಾ ಭಕ್ತಿಯನ್ನು ಮಾಡ್ಬೋದು. ಗಣೇಶನ ಭಕ್ತಿ ಮಾಡ್ಬೋದು, ಶಿವ ಅಥವಾ ಈಶ್ವರನ ಭಕ್ತಿ, ನಾರಾಯಣ ಅಥವಾ ಲಕ್ಷ್ಮೀನಾರಾಯಣ ಭಕ್ತಿ ಮಾಡುವಂಥದ್ದು. ಅದೇ ರೀತಿ ನಿಮ್ಮ ಕುಲದೇವರು ಅಥವಾ ಇಷ್ಟದೇವರ ಪ್ರಾರ್ಥನೆಗಳನ್ನು ಮಾಡ್ಬೋದು. ಅಥವಾ ಇನ್ನಿತರ ಯಾವುದೇ ರೀತಿಯ ದುರ್ಗಾದೇವಿ, ಅಮ್ಮನವರು, ಮಹಾಲಕ್ಷ್ಮಿ ತಾಯಿ ಮುಂತಾದ ಯಾವುದೇ ರೀತಿಯ ಸ್ತ್ರೀ ರೂಪದ ದೇವತಾ ದೇವಶಕ್ತಿಗಳ ಸ್ತೋತ್ರವನ್ನು, ಶ್ಲೋಕವನ್ನು ಹೇಳುವಂಥದ್ದು ಮುಂತಾದವುಗಳನ್ನು ಮಾಡ್ಬೋದು. ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾ ಪರಿಷತ್ ಇತ್ಯಾದಿಗಳನ್ನು ಪಠನೆ ಮಾಡ್ಬೋದು. ಆಸಕ್ತಿ ಉಳ್ಳವರು ದಾನ ಧರ್ಮಗಳನ್ನು ಮಾಡ್ಬೋದು. ಇವೆಲ್ಲ ಮಾಡೋದ್ರಿಂದ ನಿಮಗಿರ್ತಕ್ಕಂಥ ಆ ಸಣ್ಣ ಪುಟ್ಟ ಗ್ರಹಗಳ ಏರಿಳಿತ ಮತ್ತು ದೋಷಗಳು ನಿವಾರಣೆ ಆಗುತ್ತವೆ. ಮೇ ತಿಂಗಳಲ್ಲಿ ಬರುವಂಥ ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ. ಎಲ್ಲ ವೃಷಭ ರಾಶಿಯವರಿಗೆ ಮೇ ತಿಂಗಳಲ್ಲಿ ಆಯುರಾರೋಗ್ಯ, ಕೀರ್ತಿ, ಜಯಲಾಭಗಳು ಸಿದ್ಧಿಯಾಗಲಿ. ಮಿಥುನ ರಾಶಿಯ ಮೇ ತಿಂಗಳ ಭವಿಷ್ಯವನ್ನು ಅವಲೋಕಿಸೋಣ. ಮೇ ತಿಂಗಳು ಮಿಥುನ ರಾಶಿಗೆ ಶುಭ ಸೂಚನೆಗಳು ಇರ್ತವೆ. ಜೊತೆಗೆ ಕೆಲವೊಂದು ರೀತಿಯ ಸಣ್ಣ ಪುಟ್ಟ ಏರುಪೇರುಗಳು ಸಹ ಇರುವಂಥ ಸಾಧ್ಯತೆ ಇರುತ್ತೆ. ಗ್ರಹದ ಒಂದು ಚಾರ ಅಥವಾ ಗ್ರಹಗಳ ಒಂದು ಚಲನೆಗೆ ಅನುಸಾರವಾಗಿ ಹೇಳುವಂಥ ಫಲದಲ್ಲಿ ಅಲ್ಲಿ ನಿಮಗೆ ಕೆಲವೊಂದು ಗ್ರಹಗಳು ಪೂರಕವಾಗಿರುತ್ತವೆ. ಉದಾಹರಣೆಗೆ ಅಲ್ಲಿ ಬುಧಾದಿತ್ಯರಿಂದ ನಿಮಗೆ ಶುಭ ಅಂತ ಇದೆ. ಬುಧಾದಿತ್ಯರ ಕೃಪೆ ಇದೆ, ಆಕಸ್ಮಿಕ ಧನಲಾಭ ಆಗುವಂಥ ಯೋಗನೂ ಇದೆ ಅಂಥೇಳಿ. ಹಾಗಾಗಿ ಅಲ್ಲಿ ಆಗುವಂಥ ಒಂದು ಸೂರ್ಯನ ಒಂದು ಪರಿವರ್ತನೆ ನಿಮಗೆ 13ನೇ ತಾರೀಕುವರೆಗೂ ಅಲ್ಲಿ ವಿಶೇಷವಾಗಿ ಅಲ್ಲಿ ಮೇಷರಾಶಿಯಲ್ಲಿರುವಂಥ ಸೂರ್ಯನು ನಿಮಗೆ ಲಾಭದ ಸ್ಥಾನದ ಒಂದು ವಿಶೇಷವಾದ ಲಾಭವನ್ನು ಕೊಡಲಿದ್ದಾನೆ. ಅದೇ ರೀತಿ ಈ ಒಂದು ನಿಮ್ಮ ರಾಶಿಯಾಧಿಪತಿ ಮಿಥುನ ರಾಶಿಗೆ ಅಧಿಪತಿ ಬುಧನಾಗಿದ್ದಾನೆ. ಹಾಗಾಗಿ ನಿಮ್ಮ ರಾಶಿಯಾಧಿಪತಿಯಿಂದ ಸಿಗುವಂಥ ಅತ್ಯುತ್ತಮವಾದ ಫಲ ನಿಮಗೆ ಈ ಮೇ ತಿಂಗಳ 22ರವರೆಗೂ ಸಿಗಲಿದೆ. ಮೇ ತಿಂಗಳಲ್ಲಿ 22ರವರೆಗೂ ನಿಮಗೆ ಅಲ್ಲಿ ಕರ್ಮಸ್ಥಾನ ಲಾಭಸ್ಥಾನದ ಒಂದು ಲಾಭವು ಅಲ್ಲಿ ಮತ್ತು
ಬುಧನಿಂದ ಸಿಗಲಿದೆ. ಹಾಗಾಗಿ ಈ ಬುಧಾದಿತ್ಯರು ನಿಮಗೆ ಲಾಭದಿಂದ ಕೊಡುವಂಥ ವಿಶೇಷವಾದ ಶುಭ ಫಲ. ಇವೆಲ್ಲ ವರ್ಷಕ್ಕೆ ಒಮ್ಮೆ ಸಿಗ್ಬೋದು ಅಷ್ಟೇ. ರವಿಯ ಒಂದು ಲಾಭ ಸ್ಥಾನದ ಫಲ ಆಗಲಿ ಅಥವಾ ಬುಧನ ಒಂದು ಲಾಭ ಸ್ಥಾನದಲ್ಲಿ ವರ್ಷದಲ್ಲಿ ಒಂದು ಬಾರಿ ಸಿಗುವಂಥ ಅವಕಾಶ ಅದು ನಿಮಗೆ ಈ ಮೇ ತಿಂಗಳಲ್ಲಿ ಸಿಗುವಂಥದ್ದಿದೆ. ಹಾಗಾಗಿ ಅನೇಕ ರೀತಿಯ ನಿಮ್ಮ ವ್ಯಾವಹಾರಿಕ ಅಥವಾ ವ್ಯಾಪಾರದ ಅಥವಾ ಔದ್ಯೋಗಿಕ ಹಣಕಾಸಿನ ವಿಚಾರವಾಗಿ ಭಾಳಷ್ಟು ಉತ್ತಮ ಫಲಗಳು ಈ ಬುಧಾದಿತ್ಯರ ಒಂದು ಕೃಪೆಯಿಂದ ಆಗ್ಬೋದಾಗಿದೆ. ಇನ್ನು ನಿಮಗೆ ವಿಶೇಷವಾಗಿ ಈ ತಿಂಗಳಲ್ಲಿ ಆಗುವಂತಹ ಗ್ರಹ ಪರಿವರ್ತನೆಯಲ್ಲಿ ಸ್ವಲ್ಪ ಮಟ್ಟಿಗೆ ನಿರಾಸೆಯ ಒಂದು ಅಂಶವಿದೆ. ಅಲ್ಲಿ ಗುರುವಿನ ಪರಿವರ್ತನೆ, ಆ ಗುರುವಿನ ಪರಿವರ್ತನೆ ನಿಮಗೆ ಅಷ್ಟೊಂದು ಆಶಾದಾಯಕವಾಗಿಲ್ಲ. ಆ ಗುರುವಿನ ಪರಿವರ್ತನೆ ವಿಶೇಷವಾದ ವಿಡಿಯೋನ ಈಗಾಗಲೇ ಪ್ರಸಾರ ಮಾಡಿದ್ದೇನೆ, ಅದನ್ನು ವೀಕ್ಷಿಸ್ಕೊಂಡು ಯಾರು ವೀಕ್ಷಿಸಿಲ್ಲ ಅದನ್ನು ಮತ್ತು ನಿಮ್ಮ ರಾಶಿಗೆ ಯಾವ ರೀತಿ ಫಲ ಇದೆ ಗುರುವಿಂದ ವರ್ಷ ಪೂರ್ತಿ ಅಂತ ಗಮನಿಸ್ಕೊಳ್ಳಿ. ಯಾಕಂದರೆ ವರ್ಷಕ್ಕೆ ಒಮ್ಮೆ ರಾಶಿಯನ್ನು ಬದಲಿಸುವಂಥದ್ದು ಗುರುಗ್ರಹ. ಅದು ಈ ಬಾರಿ ಬರುವಂಥದ್ದು ನಿಮ್ಮ ರಾಶಿಗೆ ಬರಲಿದೆ. ಇಷ್ಟು ದಿನ ಈಗ ವೃಷಭದಲ್ಲಿದ್ದಂಥ ಗುರು ಮೇ 14 ಬಳಿಕ ಮೇ 15ರಿಂದ ಅಲ್ಲಿ ನಿಮ್ಮ ರಾಶಿಗೆ ಮಿಥುನ ರಾಶಿಯಲ್ಲಿ ಪ್ರಕಾಶಮಾನವಾಗಿ ಬರ್ತಾನೆ. ಹಾಗಾಗಿ ಜನ್ಮಕ್ಕೆ ಗುರು ಬಂದಾಗ ಕೆಲವೊಂದು ರೀತಿಯ ಏರುಪೇರುಗಳು ಪ್ರತಿಯೊಂದು ರಾಶಿಗೂ ಅನುಭವ ಆಗ್ಬೋದು. ಜನ್ಮಕ್ಕೆ ಗುರು ಬಂದ ಫಲವಾಗಿ ಆರೋಗ್ಯದಲ್ಲಿ ಏರುಪೇರಾಗುವಂಥದ್ದು, ಜೊತೆಗೆ ಏನಾದರೂ ಅವಮಾನಕರ ಘಟನೆಗಳಾಗುವಂಥದ್ದು, ಕೆಲಸ ಕಾರ್ಯಗಳ ಅಡೆತಡೆ ವಿಘ್ನಗಳು ವಿಳಂಬಗಳು ಬರ್ಬೋದು. ಸರ್ಕಾರ ಅಥವಾ ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳೆಲ್ಲ ಅಡೆತಡೆಗಳು ವಿಳಂಬಗಳು ಆಗುವಂಥದ್ದು, ಅಥವಾ ಸರ್ಕಾರದ ಯಾವುದೇ ಇಲಾಖೆಗಳಿಂದ ನಿಮ್ಮ ಮೇಲೆ ಏನಾದರೂ ಕಾನೂನು ಕ್ರಮ ಬರುವಂಥದ್ದು, ಜೊತೆಗೆ ಇನ್ನು ಕೆಲವೊಬ್ಬರಿಗೆ ಕೌಟುಂಬಿಕವಾದ ಕಲಹ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಇನ್ನು ಕೆಲವೊಬ್ಬರಿಗೆ ಆಕಸ್ಮಿಕವಾಗಿ ಟ್ರಾನ್ಸ್ಫರ್ಗಳು ಆಗುವಂಥದ್ದು, ಅಥವಾ ಮಾಡುವಂಥ ಉದ್ಯೋಗವನ್ನು ವೃತ್ತಿಯನ್ನು ಅರ್ಧದಲ್ಲೇ ಬಿಟ್ಟು ತ್ಯಜಿಸುವಂಥ ಪ್ರಮೇಯಗಳು ಬರುವಂಥದ್ದು. ಈ ರೀತಿ ಅನೇಕ ರೀತಿಯ ಒಂದು ಗುರುವಿನ ಪರಿವರ್ತನೆ ನಿಮಗೆ ಅಷ್ಟೊಂದು ಪೂರಕವಾಗಿಲ್ಲ. ಆ ವಿಶೇಷವಾದ ಇನ್ನು ವಿಸ್ತಾರವಾದ ಫಲ ನೋಡಬೇಕಾದ್ರೆ ಆ ಗುರು ಫಲದ ಒಂದು ವಿಶೇಷವಾದ ವಿಡಿಯೋನ ಗಮನಿಸ್ಕೊಳ್ಳಿ. ಹಾಗಾಗಿ ಈ ತಿಂಗಳಲ್ಲಿ ಕೆಲವೊಂದು ವಿಚಾರ ಉತ್ತಮನೂ ಇದೆ, ಬುಧಾದಿತ್ಯರಿಂದ ಉತ್ತಮನೂ ಇದೆ, ಜೊತೆಗೆ ಇತರ ಕೆಲವು ಗ್ರಹಗಳ ಪರಿವರ್ತನೆ ನಿಮಗೆ ಸ್ವಲ್ಪ ವಿರುದ್ಧವಾಗಿ ಇರುವಂಥ ಸಾಧ್ಯತೆ ಇರುತ್ತೆ. ಇನ್ನು ಆ ಬಳಿಕ ನಿಮಗೆ ಅಲ್ಲಿ ಮಂಗಳನಾಗಲಿ ಶುಕ್ರನಾಗಲಿ ಈ ತಿಂಗಳಲ್ಲಿ ಅಷ್ಟೊಂದು ಪೂರಕವಾಗಿರೋದಿಲ್ಲ. ಮಂಗಳನಿಂದ ನಿಮಗೆ ಸ್ವಲ್ಪ ವಿವಾದ ಕಷ್ಟ ನಷ್ಟಗಳ ಸಾಧ್ಯತೆ. ಶುಕ್ರನು ದಶಮದಲ್ಲಿ ಇರುವ ಕಾರಣ ನಾನಾ ವಿವಾದ ಆಗುವಂಥದ್ದು, ನಿಮ್ಮ ಮೇಲೆ ಕಾನೂನು ಕ್ರಮ ಬರುವಂಥದ್ದು, ಅಥವಾ ನಿಮ್ಮ ವಿರುದ್ಧ ಇತರ ಹಣಕಾಸಿನ ಏನಾದರೂ ವಿವಾದಗಳು ಏರ್ಪಡುವಂಥದ್ದು, ಕೌಟುಂಬಿಕ ವಿಚಾರಗಳು ಬರುವಂಥದ್ದು. ಈ ರೀತಿ ಈ ಶುಕ್ರ ಮತ್ತು ಮಂಗಳರು ಸಹ ನಿಮಗೆ ಈ ತಿಂಗಳಲ್ಲಿ ಪೂರಕವಾಗಿರೋದಿಲ್ಲ. ಇನ್ನು ಶನಿ ಮಹತ್ವರ ವಿಚಾರ ಬಂದಾಗಲೂ ಶನಿಯು ಸಹ ನಿಮಗೆ ಕರ್ಮಸ್ಥಾನಸ್ಥನಾಗಿರುವಂಥ ಕಾರಣ ಅಲ್ಲಿ ನಿಮಗೆ ಕೆಲವೊಮ್ಮೆ ಅವಮಾನ ಚಿಂತೆ ಪೀಡೆಗಳು ಹೆಚ್ಚಳಾಗ್ಬೋದು. ಕೆಲಸದ ಸ್ಥಳದಲ್ಲಿ ನಿಮಗೆ ಮೇಲಧಿಕಾರಿಗಳ ಜೊತೆಗೆ ವಾಗ್ವಾದ ಕಿರುಕುಳಗಳು ಆಗುವಂಥದ್ದು, ಅಥವಾ ಮನೆಯಲ್ಲಿ ಸಹ ಹಿರಿಯರು ಅಥವಾ ಕಿರಿಯರ ಜೊತೆಗೆ ವಾಗ್ವಾದ ಕಲಹಗಳು ಆಗ್ಬೋದು. ಈ ರೀತಿ ಕೆಲವೊಂದು ಗ್ರಹಗಳು ವಿರುದ್ಧವಾಗಿಯೂ ಇದ್ದಾವೆ, ಕೆಲವೊಂದು ಗ್ರಹಗಳು ನಮಗೆ ಪೂರಕವಾಗಿರುತ್ತೆ. ಹಾಗಾಗಿ ಕೆಲವೊಂದು ಸಮ್ಮಿಶ್ರ ಫಲದ ಒಂದು ಸೂಚನೆ ಕಂಡುಬರುತ್ತೆ. ಹಣಕಾಸು, ವ್ಯಾಪಾರ, ವೃತ್ತಿ, ಉದ್ಯಮ, ಶಿಕ್ಷಣ ಇವೆಲ್ಲ ಪರವಾಗಿಲ್ಲ. ಆದರೆ ವೈಯಕ್ತಿಕ ವಿಚಾರ, ಮಾತು, ನಡವಳಿಕೆ, ಆರೋಗ್ಯ ವಿಚಾರವಾಗಿ ಸ್ವಲ್ಪ ಏರುಪೇರು ಸಹ ಈ ತಿಂಗಳಲ್ಲಿ ಬರ್ಬೋದಾಗಿದೆ. ಅದರಲ್ಲಿ ಹವಾಮಾನ ವೈಪರೀತ್ಯದಿಂದ, ಆಹಾರ ದೋಷದಿಂದ, ಅಥವಾ ನಿಮ್ಮ ಒಂದು ತಪ್ಪಾದ ಜೀವನ ಶೈಲಿಯಿಂದ ಬರ್ಬೋದಾದ ಒಂದು ದೈಹಿಕ ಸಮಸ್ಯೆಗಳು, ಅನಾರೋಗ್ಯಗಳು ಈ ತಿಂಗಳಲ್ಲಿ ಬರ್ಬೋದಾಗಿದೆ. ಅವೆಲ್ಲನ ನೀವು ಸೂಕ್ತವಾದ ಮುನ್ನೆಚ್ಚರಿಕೆ, ನಿಮ್ಮ ತನುಮಾನ ಧನದ ಮುನ್ನೆಚ್ಚರಿಕೆ ಈ ಮೇ ತಿಂಗಳಲ್ಲಿ ಬೇಕಾಗುತ್ತೆ. ಲಾಭ ಬರುತ್ತೆ, ಬುಧಾದಿತ್ಯರಿಂದ ಶುಭ ಬರುತ್ತೆ, ಹಣ ಬರುತ್ತೆ, ಎಲ್ಲ ಇರುತ್ತೆ. ಆದರೆ ಬಂದ ಹಣವನ್ನು ಸದುಪಯೋಗ ಪಡಿಸಿಕೊಳ್ಳೋ ವಿಚಾರದಲ್ಲಿ ಕೆಲವೊಂದು ಗ್ರಹಗಳು ನಿಮಗೆ ವಿರುದ್ಧವಾಗಿರ್ಬೋದು. ಬಂದ ಹಣ ನಿಮಗೆ ನಷ್ಟ ಆಗುವಂಥ ಸಾಧ್ಯತೆ, ಅಥವಾ ಇನ್ನಿತರಿಂದ ಮೋಸ ವಂಚನೆಗೆ ನೀವು ಬಲಿ ಬಿಡುವಂಥದ್ದು ಅವೆಲ್ಲವೂ ಈ ತಿಂಗಳಲ್ಲಿ ಸಾಧ್ಯತೆ ಇರುತ್ತೆ. ಹಾಗಾಗಿ ಅಂತಹ ವಿಚಾರವಾಗಿ ಮಿಥುನ ರಾಶಿಯವರಿಗೆ ಸೂಕ್ತ ಮುನ್ನೆಚ್ಚರಿಕೆ ಬೇಕು. ಇನ್ನು ವಿದ್ಯಾರ್ಥಿ ಯುವಕರು ಸಾಧಕರು ಹಾಗೆ ಈ ಮೇ ತಿಂಗಳಲ್ಲಿ ಹೆಚ್ಚಿನ ಒಂದು ಪ್ರಯತ್ನ ಬಲ ಬೇಕಂತ. ಯಾಕಂದರೆ ನಿಮಗೆ ಅಲ್ಲಿ ಗುರುಬಲದ ಕೊರತೆ ಮೊದಲೂ ಇತ್ತು, ಗುರುವಿನ ಪರಿವರ್ತನೆ ಆದ ಬಳಿಕ ನಿಮಗೆ ಗುರುಬಲದ ಕೊರತೆ ಕಾಡುತ್ತೆ. ಅಂದರೆ ಮುಂದಿನ ವರ್ಷ ಪೂರ್ತಿ ನಿಮಗೆ ಗುರುಬಲ ಇರೋದಿಲ್ಲ. ಜನ್ಮದಲ್ಲೇ ಗುರು ಇದ್ದಾಗ ಗುರುಬಲ ಇರೋದಿಲ್ಲ. ಹಾಗಾಗಿ ಆ ಒಂದು ಗುರುಬಲದ ಕೊರತೆ ಇರೋ ಕಾರಣ ವಿದ್ಯಾರ್ಥಿಗಳು ಯುವಕರು ಸಾಧಕರು ಹೆಚ್ಚಿನ ಒಂದು ಅಭ್ಯಾಸದ ಕಡೆ ಗಮನ ಬೇಕು. ದುಷ್ಟ ಮಿತ್ರರಿಂದ, ದುಶ್ಚಟಗಳಿಂದ, ದುರ್ಬೋಧನೆಗಳಿಂದ ದೂರ ಇರಬೇಕು. ತಮ್ಮ ಒಂದು ಏನಾದರೂ ದೈನಂದಿನ ಅಭ್ಯಾಸದ ಕಡೆಗೋ ಅಥವಾ ಶಿಕ್ಷಣದ ಕಡೆಗೋ ಹೆಚ್ಚಿನ ಒಂದು ಒತ್ತನ್ನು ಗಮನಿಸಬೇಕು. ತಪ್ಪು ಮಾಹಿತಿ ನೀಡುವವರು ಅಥವಾ ದುರ್ಬೋಧನೆ ಮಾಡೋರು ನಿಮಗೆ ಈಗ ಹೆಚ್ಚಳ ಆಗ್ತಾರೆ. ಹಾಗಾಗಿ ವಿದ್ಯಾರ್ಥಿ ಯುವಕರು ಸಾಧಕರು ಹೆಚ್ಚಿನ ಒಂದು ಪ್ರಯತ್ನ ಖಂಡಿತ ಈ ಮೇ ತಿಂಗಳಲ್ಲಿ ಬೇಕೇ ಬೇಕಾಗುತ್ತೆ. ಅಲ್ಲದೆ ಗುರುಬಲದ ಕೊರತೆ ಒಂದು ಕಡೆ ಆದರೆ ಇನ್ನಿತರ ವಿಚಾರಗಳ ಗಮನಿಸಿದಾಗ ಶನಿ ಹಾಗೂ ಮಂಗಳ ಅಥವಾ ಶುಕ್ರರು ಸಹ ನಿಮಗೆ ವಿರುದ್ಧವಾಗಿರೋ ಕಾರಣ ಕೆಲವೊಂದು ನಿಮಗೆ ಹಣಕಾಸಿಗೆ ಸಂಬಂಧಪಟ್ಟು ಇತರರು ಸುಳ್ಳು ಹೇಳಿ ಮೋಸ ಮಾಡೋದಾಗಲಿ, ನಿಮ್ಮಲ್ಲಿದ್ದಂಥ ಹಣವನ್ನು ಸೆಳಲಿಕ್ಕೆ ಏನಾದರೂ ತಪ್ಪು ಮಾಹಿತಿ ಕೊಡೋದಾಗಲಿ, ಅಥವಾ ಆನ್ಲೈನೋ ಆಫ್ಲೈನೋ ಮುಂತಾದ ಏನಾದರೂ ಆಮಿಷಕ್ಕೆ ಒಳಗಾಗಿ ನೀವೇ ಸ್ವಯಂಕೃತವಾಗಿ ಅಪರಾಧ ಮಾಡಿಕೊಂಡು ಹಣವನ್ನು ಕಳೆದುಕೊಳ್ಳುವಂಥದ್ದು ಅಥವಾ ನಷ್ಟ ಮಾಡಿಕೊಳ್ಳುವಂಥದ್ದೆಲ್ಲ ಇರುತ್ತೆ. ಇನ್ನು ಕೆಲವು ದುಶ್ಚಟಗಳಿಗೆ ದುರಭ್ಯಾಸಗಳಿಗೆ ಸಹ ಕೆಲವರು ಹಣವನ್ನು ವ್ಯಯಿಸುವಂಥ ಒಂದು ದುರ್ಬುದ್ಧಿಗಳು ಸಹ ಬರ್ಬೋದಾಗಿದೆ. ಹಾಗಾಗಿ ಇಂತಹ ಒಂದು ಅಡ್ಡ ಪರಿಣಾಮಗಳು ಇವೆ.
ಅದನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಇನ್ನು ಬುಧಾದಿತ್ಯರಿಂದ ಆಗಲೇ ಲಾಭ ಬರುತ್ತೆ ಅಂತ ಹೇಳ್ತೀನಿ. ಖಂಡಿತವಾಗಿಯೂ ಈ ವ್ಯಾಪಾರ, ವೃತ್ತಿ, ಉದ್ಯಮ ಅಥವಾ ಸ್ವಂತ ಉದ್ಯಮ ಮಾಡೋರಿಗೆ ಅನೇಕ ರೀತಿಯ ಲಾಭಾದಾಯಗಳು ಬರುವುದು. ಕೃಷಿಕರಿಗೆ, ಕೃಷಿ ಚಟುವಟಿಕೆ ಮಾಡೋರಿಗೆ, ತೋಟಗಾರಿಕೆ, ಹೈನುಗಾರಿಕೆ ಆಗಿರ್ಬೋದು, ಅಥವಾ ರಿಟೇಲು, ಮಾರ್ಕೆಟು, ಫೈನಾನ್ಸು ಅಥವಾ ಇನ್ಶೂರೆನ್ಸು ಮುಂತಾದ ಹಲವಾರು ಸೇವಾ ಕ್ಷೇತ್ರದಲ್ಲಿ ಸರ್ವಿಸ್ ಸೆಕ್ಟರ್ಗಳಲ್ಲಿ ಇರುವಂಥವರಿಗೆ ಆಗಲಿ ಅಥವಾ ಸ್ವಂತ ಉದ್ಯಮ ಸ್ವಂತ ಉದ್ಯಮಿಗಳಿಗೆ, ಎಂಟರ್ಪ್ರಿನರ್ಸ್ಗಳಿಗಾಗಲಿ ಎಲ್ಲರಿಗೂ ಉತ್ತಮ ಫಲ ಈ ವ್ಯಾಪಾರದಲ್ಲಿ, ಉದ್ಯಮದಲ್ಲಿ ಖಂಡಿತ ಬರುತ್ತೆ. ಆಕಸ್ಮಿಕ ಧನಲಾಭದಂಥ ಯೋಗ ಇದೆ. ದೀರ್ಘಕಾಲದಿಂದ ನೀವು ಪ್ರಯತ್ನ ಮಾಡ್ತಿದ್ದೆ ಯಾವುದೇ ರೀತಿಯ ವ್ಯಾಪಾರ, ಉದ್ಯಮನಿಗೆ ಆರಂಭ ಮಾಡಲಿಕ್ಕೆ ಅವಕಾಶಗಳು ಬರ್ತವೆ. ಜೊತೆಗೆ ಕೋರ್ಟ್ ಕಚೇರಿ ಕೆಲಸ, ಸರ್ಕಾರಿ ಮೂಲದ ಕೆಲಸ ಇವೆಲ್ಲವೂ ನಿಮಗೆ ತಿಂಗಳ 13ರವರೆಗೆ ಅಲ್ಲಿ ಸೂರ್ಯನ ವಿಶೇಷವಾದ ಬಲ ಇದೆ, 22ರವರೆಗೂ ಬುಧನ ವಿಶೇಷವಾದ ಬೆಂಬಲ ಇದೆ. ಹಾಗಾಗಿ ಅಂಥ ಅವಧಿಯನ್ನು ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಬಳಸಿಕೊಳ್ಳಿ. ಸರ್ಕಾರ ಮೂಲಕ ಕೆಲಸ, ಕೋರ್ಟ್ ಕಚೇರಿ ಮೂಲಕ ಕೆಲಸ, ವಾದ ವಿವಾದಗಳು ಅಥವಾ ಆಸ್ತಿ ಸಂಬಂಧಿತವಾದ ದಾಖಲೆ ಪತ್ರ ಇವೆಲ್ಲ ಸಂಗ್ರಹ ಮಾಡಬೇಕಾದ್ರೆ ನೀವು ಈ ಮೊದಲ 2 ವಾರದಲ್ಲಿ ಅಂದರೆ 13ರವರೆಗೂ ಮೇ 13ರವರೆಗೂ ಪ್ರಯತ್ನ ಮಾಡಿದರೆ ಸಫಲತೆ ಬರುತ್ತೆ. ಹಾಗೆ ಇವೆಲ್ಲವನ್ನು ಆಯಾ ಒಂದು ಕಾಲದಲ್ಲಿ ನೀವು ಉಪಯೋಗ ಮಾಡಿಕೊಂಡು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಆಗಲೇ ಹೇಳಿದಂತೆ ವೈಯಕ್ತಿಕ ಜೀವನದಲ್ಲಿ, ಕೌಟುಂಬಿಕ ಜೀವನದಲ್ಲಿ ಸಹ ಕೆಲವೊಂದು ಗ್ರಹಗಳಿಂದ ನಿಮಗೆ ಏರುಪೇರು ಬರುವುದು. ಇನ್ನು ಇದೇ ತಿಂಗಳಲ್ಲಿ ಆಗುವಂತಹ ಒಂದು ರಾಹು ಕೇತುಗಳ ಪರಿವರ್ತನೆ. ನಿಮಗೆ ಇಷ್ಟು ದಿನ ರಾಹು ನಿಮಗೆ ದಶಮದಲ್ಲಿ ಕರ್ಮಸ್ಥಾನದಲ್ಲಿ ಇದ್ದ, ಈಗ ಮೇ 18ಕ್ಕೆ ಆಗುವಂಥ ಒಂದು ರಾಹು ಕೇತುಗಳ ಪರಿವರ್ತನೆಯಲ್ಲಿ ಅಲ್ಲಿ ನಿಮಗೆ ರಾಹು ನಿಮಗೆ ಕರ್ಮಸ್ಥಾನದಿಂದ ವಂಚಿತನಾಗಿ ನಿಮಗಿಂದ ನವಸ್ಥಾನಕ್ಕೆ ಬರುತ್ತಿರೋ ಕಾರಣ ರಾಹುವಿನಿಂದ ನಿಮಗೆ ಮತ್ತೆ ಒಳ್ಳೆಯದು ಸಿಗೋದಿಲ್ಲ. ಇಷ್ಟು ದಿನ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ, ಉತ್ತಮ ಅವಕಾಶಗಳು ಸಿಕ್ಕಿದೆವು. ಇನ್ನು ರಾಹುವಿನಿಂದ ನಿಮಗೆ ಕೆಲವೊಂದು ವಿಚಾರದಲ್ಲಿ ಏರುಪೇರು ಆಗುವಂಥದ್ದು, ಹಣಕಾಸಿನ ಸಮಸ್ಯೆ ಬರುವಂಥದ್ದು ಅಥವಾ ಅವಕಾಶಗಳು ಹತ್ತಿರ ಬಂದು ದೂರ ಹೋಗುವಂಥದ್ದು, ಲಾಸ್ಟ್ ಮೊಮೆಂಟ್ಗೆ ಚಾನ್ಸ್ ಮಿಸ್ ಆಗುವಂಥದ್ದು ಮುಂತಾದ ಕೆಲಸ ಕಾರ್ಯಗಳು ಮೇ 18ರ ಬಳಿಕ ಆಗ್ಬೋದಾಗಿದೆ. ಹಾಗಾಗಿ ಅಂತಹ ವಿಚಾರ ಸ್ವಲ್ಪ ಸೂಕ್ತ ಮುನ್ನೆಚ್ಚರಿಕೆ ಗಮನಿಸಬೇಕು. ಜೊತೆಗೆ ಯಾವುದೇ ರೀತಿ ಇತರರ ಮಾತು ನಂಬಿ ನೀವು ಏನಾದರೂ ಬೇರೆ ಬೇರೆ ಕ್ರಮಗಳನ್ನು ಕೈಗೊಳ್ಳೋದು, ಅದರ ಬಗ್ಗೆ 2 ಬಾರಿ ಯೋಚಿಸಬೇಕು ಅಥವಾ ಕಂಡರು ಪರಾಮರ್ಶಿಸಿ ನೋಡಬೇಕು ಅಂತಾರೆ. ಆ ರೀತಿ ಆತುರ ನಿರ್ಧಾರ ಬೇಕಾಗಿಲ್ಲ. ಆತುರ ನಿರ್ಧಾರ ತಗೊಂಡು ರಾಹುವಿನ ಒಂದು ಅಡ್ಡ ಪರಿಣಾಮದಿಂದ ಮೇ 18ರ ಬಳಿಕ ನಿಮಗೆ ಕಷ್ಟ ನಷ್ಟಗಳಾಗ್ಬೋದು. ಇನ್ನು ಕೇತುವಿನ ವಿಚಾರ ಗಮನಿಸಿದಾಗ ಕೇತು ನಿಮಗೆ ಎಷ್ಟು ದಿನ ಅಷ್ಟು ಪೂರಕವಾಗಿರಲಿಲ್ಲ. ಆದರೆ ಒಂದು ನಿಮಗೆ ಸಂತಸ ಸುದ್ದಿ ಅಂದರೆ ಈಗ ಆಗುವಂಥ ರಾಹುಕೇತುಗಳ ಪರಿವರ್ತನೆಯಲ್ಲಿ ಕೇತು ನಿಮಗೆ ಮುಂದಿನ 18 ತಿಂಗಳವರೆಗೂ ನಿಮಗೆ ಉತ್ತಮ ಫಲವನ್ನು ಕೊಡಲಿದ್ದಾನೆ, ಪೂರಕವಾಗಿರ್ತಾನೆ. ನಿಮ್ಮ ರಾಶಿಯಿಂದ ತೃತೀಯದಲ್ಲಿ ಸಿಂಹದಲ್ಲಿ ಇರುವಂತಹ ಒಂದು ಕೇತು ನಿಮಗೆ ಲಾಭವನ್ನು, ಸುಖವನ್ನು, ಜಯವನ್ನು ಕೊಡ್ತಾನೆ. ಆಕಸ್ಮಿಕ ಧನಲಾಭ ಆಗುವಂಥದ್ದು, ಯಾತ್ರೆ, ಪ್ರಯಾಣ ಹೋಗುವಂಥ ಅವಕಾಶ, ಇನ್ನು ಕೆಲವರಿಗೆ ವಿದೇಶದ ಉದ್ಯೋಗ, ವಿದೇಶ ಮೂಲದಲ್ಲಿ ಏನಾದರೂ ನಿಮಗೆ ಉದ್ಯಮಗಳನ್ನು ಮಾಡಲಿಕ್ಕೆ, ವಿದೇಶದಲ್ಲಿ ವಿದ್ಯೆ ಕಲೀಲಿಕ್ಕೆ ಮುಂತಾದ ಹಲವಾರು ಅವಕಾಶಗಳು ಈಗ ಸಿಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ವಿದೇಶಕ್ಕೆ ಬಹಳ ಕಾಲದಿಂದ ಏನಾದರೂ ಬಿಸ್ನೆಸ್ಗೋ, ವ್ಯಾಪಾರಕ್ಕೋ ಅಥವಾ ಇನ್ನಿತರ ಯಾವುದೇ ಉದ್ದೇಶಗಳು ಹೋಗಬೇಕನ್ನೋರಿಗೆ ಈ ಒಂದು ಮೇ ತಿಂಗಳಿಂದ ಅಥವಾ ಮೇ ತಿಂಗಳ ಬಳಿಕ ಮುಂದೆ ಅಂಥ ಅವಕಾಶಗಳು ಬರಲಿವೆ. ಹಾಗಾಗಿ ಯುವಕರಿಗೆ, ಸಾಧಕರಿಗೆ ಅಥವಾ ಇನ್ನಿತರ ವರ್ಗದವರಿಗೆ ಅನೇಕ ರೀತಿಯ ಕೇತುವಿನಿಂದ ಒಂದು ಪ್ರಯೋಜನ ಆಗುತ್ತೆ. ಆಕಸ್ಮಿಕ ಧನಲಾಭ ಯೋಜನೆಗಳು ಬರ್ತವೆ. ಜೊತೆಗೆ ಮಾಡುವಂಥ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಏನಾದರೂ ಪರಿವರ್ತನಾಶೀಲವಾದ ಒಂದು ಉತ್ತಮವಾದ ಫಲಿತಾಂಶಗಳು ಕೇತುವಿನಿಂದ ನಿಮಗೆ ಆಗಲಿದೆ. ಹಾಗಾಗಿ ಈ ಕೇತುವಿನ ಪರಿವರ್ತನೆ ನಿಮಗೆ ಆಶಾದಾಯಕವಾಗಿರುತ್ತೆ. ಮುಂದಿನ 18 ತಿಂಗಳು ನಿಮಗೆ ಬಹಳಷ್ಟು ಉತ್ತಮ ಫಲಗಳು ಕೇತು ನೀಡಿದ್ದಾನೆ. ಹಾಗಾಗಿ ಇವೆಲ್ಲವೂ ಗಮನಿಸಿದಾಗ ನಿಮಗೆ ವಿಶೇಷವಾಗಿ ಅಲ್ಲಿ ಈ ತಿಂಗಳಲ್ಲಿ ಕನಿಷ್ಠ ನಿಮಗೆ 3 ಅಥವಾ 4 ಗ್ರಹಗಳು ನಿಮಗೆ ಒಂದು ಸಪೋರ್ಟಿಗೆ ಅಂದರೆ ನಿಮ್ಮ ಒಂದು ಬೆಂಬಲಕ್ಕೆ ಇದ್ದೇ ಇರ್ತವೆ. ಅಲ್ಲಿ ಆರಂಭದಲ್ಲಿ ರವಿಯ ಒಂದು ಮತ್ತು ಬುಧರ ಅನುಗ್ರಹ, ಆ ಬಳಿಕ ರಾಹು ಅಥವಾ ಬಳಿಕ ಕೇತುವಿನ ಬೆಂಬಲ, ಜೊತೆಗೆ ಚಂದ್ರನ ಬೆಂಬಲ ಸಹ ನಿಮಗೆ ಹಲವಾರು ದಿನಗಳಲ್ಲಿ ಸಿಗುತ್ತೆ. ಅಂದರೆ ಎಲ್ಲ ರಾಶಿಗೂ ಸಿಗುತ್ತೆ. ಯಾವುದೇ ರೀತಿ ತಾರತಮ್ಯ ಇಲ್ಲದೆ ಚಂದ್ರನು ಎಲ್ಲ ರಾಶಿಗಳಿಗೂ ಮಧ್ಯೆ ಮಧ್ಯೆ ಒಳ್ಳೆಯದನ್ನು ಕೊಡ್ತಾ ಬರ್ತಾನೆ. ಅಂಥ ಒಂದು ಒಳ್ಳೆಯ ಚಂದ್ರನ ಬೆಂಬಲ ನಿಮಗೆ ಕೆಲವು ದಿನಗಳು ಸಿಗ್ತಾ ಇರುತ್ತೆ. ಇವೆಲ್ಲವನ್ನು ಈ ತಿಂಗಳಲ್ಲಿ ನೀವು ಗಮನದಲ್ಲಿಟ್ಟುಕೊಂಡು ಸದುಪಯೋಗಪಡಿಸಿಕೊಳ್ಳಿ. ಜೊತೆಗೆ ಆಗಲೇ ಹೇಳಿದಂತೆ ಅಲ್ಲಿ 3, 4 ಅಥವಾ 5 ಗ್ರಹಗಳು ಕೆಲವೊಮ್ಮೆ ವಿರುದ್ಧವಾಗಿರುವಂಥ ಸ್ಥಿತಿ ನಿರ್ಮಾಣ ಆಗುತ್ತೆ. ಹಾಗೆ ಅಂಥ ಒಂದು ಸ್ಥಿತಿ ಬಂದಾಗ ಅದನ್ನು ಸೂಕ್ತವಾಗಿ ನೀವು ಧೈರ್ಯದಿಂದ ಇನ್ನಿತರ ವಿಚಾರಗಳು ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಗಮನಿಸಬೇಕಾಗುತ್ತೆ. ಇನ್ನು ಚಂದ್ರನ ಅನುಕೂಲ ಇರುವಂಥ ಡೇಟ್ಗಳನ್ನು ನೋಡೋಣ. ಚಂದ್ರನ ಪರಿವರ್ತನೆ 2 ಅಥವಾ 3 ದಿನಗಳೊಮ್ಮೆ ಆಗ್ತಾ ಇರುತ್ತೆ. ಹಾಗೆ ಚಂದ್ರನ ಬೆಂಬಲ ನಿಮಗೆ ಯಾವ ದಿನಗಳಲ್ಲಿದೆ, ಯಾವ ದಿನಗಳಲ್ಲಿ ಚಂದ್ರನ ಬಲದ ಕೊರತೆ ಇದೆ, ಅಲ್ಲಿ ಮುನ್ನೆಚ್ಚರಿಕೆ ಏನು ಬೇಕನ್ನು ಗಮನಿಸಿಕೊಳ್ಳೋಣ. ಮೇ 1, 2 ನಿಮ್ಮ ಪಾಲಿಗೆ ಚಂದ್ರನ ಬೆಂಬಲ ಇರುವಂತಹ ದಿನ. ಅಲ್ಲಿ ನಿಮ್ಮ ರಾಶಿಯಲ್ಲೇ ಚಂದ್ರನು ಇರ್ತಾನೆ. ಮಿಥುನ ರಾಶಿಯಲ್ಲಿರುವಂಥ ಚಂದ್ರನು ನಿಮಗೆ ಜಯವನ್ನು, ಲಾಭವನ್ನು, ಸುಖವನ್ನು, ಆರೋಗ್ಯವನ್ನು ಕೊಡ್ತಾನೆ. ಎಲ್ಲ ಇಷ್ಟಾರ್ಥಗಳು ಈಡೇರ್ತವೆ. ಕೆಲಸ ಕಾರ್ಯಗಳು ವೇಗವಾಗಿ ಆಗ್ತವೆ. ಯಾವುದೇ ರೀತಿಯ ಪ್ರಯತ್ನದಲ್ಲಿ ಸಫಲತೆ ಅಂದರೆ ಸಕ್ಸಸ್ ರೇಟ್ಗಳು ಮೇ 1ರಂದು 2ರಂದು ಬಹಳ ಉತ್ತಮವಾಗಿರುತ್ತೆ. ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಆ ಬಳಿಕ ಮೇ 3, 4, 5 ನಿಮ್ಮ ಪಾಲಿಗೆ ಉತ್ತಮ ಇಲ್ಲ. ಅಲ್ಲಿ ನಷ್ಟ ಕಷ್ಟಗಳ ಸಾಧ್ಯತೆ, ಆಕಸ್ಮಿಕ ಲಾಭದ ಆಕಸ್ಮಿಕ ನಷ್ಟ ಆಗ್ಬೋದು. ಇನ್ನಿತರ ನಿಮ್ಮ ನಂಬಿಸಿ ಮೋಸ ಮಾಡ್ಬೋದು ಅಥವಾ ಹಣಕಾಸಿನ ವಿಚಾರ ಏನಾದರೂ ವಾಗ್ವಾದಗಳು ಆಗುವಂಥದ್ದು, ಮನಸ್ಸಿಗೆ ಸ್ವಲ್ಪ ಬೇಜಾರಾಗುವಂಥ ಘಟನೆಗಳು 3, 4, 5ರಲ್ಲಿ ಜರಗಬಹುದಾಗಿದೆ. ಇನ್ನು 6, 7 ನಿಮ್ಮ ಪಾಲಿಗೆ ಉತ್ತಮ ದಿನ. ಚಂದ್ರನ ಬೆಂಬಲ ಉತ್ತಮವಾಗಿರುತ್ತೆ. 6, 7ರಲ್ಲಿ ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ, ಅನೇಕ ಕೆಲಸ ಕಾರ್ಯಗಳು ಜಯ ಆಗುವಂಥದ್ದು. ಸರ್ಕಾರ ಮೂಲ, ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳು ಬೇಗನೆ ಆಗಲಿವೆ. ಯಾವುದೇ ರೀತಿಯ ನಿಮ್ಮ ಪ್ರಯತ್ನಗಳಿಗೆ ಸಫಲತೆ ಈ ದಿನ ಬಹಳಷ್ಟು ಉತ್ತಮ ಇದೆ. 6, 7ರಲ್ಲಿ 8, 9, 10 ನಿಮ್ಮ ಪಾಲಿಗೆ ಅಷ್ಟು ಉತ್ತಮ ಇಲ್ಲ. 8, 9, 10ರಲ್ಲಿ ಸ್ವಲ್ಪ ಮಾತಿನ ಚಕಮಕಿ, ಹಿರಿಯರಲ್ಲಿ ಮತ್ತು ಕಿರಿಯರಲ್ಲಿ ಇಬ್ಬರಲ್ಲೂ ವಿರೋಧ ಆಗುವಂಥದ್ದು, ನಿಮ್ಮ ಮಾತಿಗೆ ಇತರರು ಗೌರವಿಸದಿರುವಂಥದ್ದು ಅಥವಾ ನಿಮ್ಮ ವಿರುದ್ಧ ಸಂಚಲನ ಮಾಡಿ ನಿಮ್ಮ ಮೇಲೆ ಸುಳ್ಳು ಆರೋಪ ಹೊರಿಸುವಂಥದ್ದು ಮುಂತಾದ ಘಟನೆಗಳಾಗ್ಬೋದು. ಉದ್ಯೋಗ ಸ್ಥಳದಲ್ಲಿ ಮೇಲಾಧಿಕಾರಿಗಳ ಜೊತೆಗೆ ಏನಾದರೂ ಕಿರಿಕಿರಿಗಳಾಗುವಂಥದ್ದು. ಈಗ ಮನೆಯಲ್ಲಿ ಸಹ ನಿಮಗೆ ಮನೆಯ ಬಾಂಧವರ ಜೊತೆಗೆ, ಮನೆ ಬಂಧು ಬಾಂಧವರ ಜೊತೆಗೆ ಭಿನ್ನಾಭಿಪ್ರಾಯಗಳು ಬರುವಂಥದ್ದು. ಈ ರೀತಿ
ಅನೇಕ ರೀತಿಯ ಅಪ್ರಿಯವಾದ ಘಟನೆಗಳು ನಿಮಗೆ 8, 9, 10ರಲ್ಲಿ ಜರಗಬಹುದು. ಆ ಬಗ್ಗೆ ಸೂಕ್ತವಾದ ಮುನ್ನೆಚ್ಚರಿಕೆ ಗಮನಿಸಬೇಕು. ಮಾತು ನಡವಳಿಕೆ ವಿಚಾರ ವಿಶೇಷವಾಗಿ 11, 12 ಸಹ ನಿಮ್ಮ ಪಾಲಿಗೆ ಮಿಶ್ರ ಫಲದ ಸೂಚನೆ ಇರುತ್ತೆ. ಚಂದ್ರನ ಬೆಂಬಲ ಕೊರತೆ ಇರುತ್ತೆ. ಅದರಲ್ಲಿ ಇತರ ಬೆಂಬಲಗಳು ಗ್ರಹಗಳ ಬೆಂಬಲ ಇದ್ದೇ ಇರುತ್ತೆ. ಉದಾಹರಣೆಗೆ ಸೂರ್ಯನ ಮತ್ತು ಬುಧರ ಅನುಗ್ರಹ ನಿಮಗೆ ಇದ್ದೇ ಇರುತ್ತೆ. ಸೂರ್ಯ, ಬುಧ, ರಾಹುವಿನ ಅನುಗ್ರಹ. ಅದರಲ್ಲಿ ಚಂದ್ರನ ಬೆಂಬಲದ ಕೊರತೆ ಇರುವ ಕಾರಣ ಕೆಲವೊಂದು ವಿಚಾರದಲ್ಲಿ ಕಷ್ಟ ನಷ್ಟ ಒಳಗುವಂಥದ್ದು, ಮಾತಿನ ಕಲಗಳು ಬರುವಂಥದ್ದು, ಜೊತೆಗೆ ನಿಮ್ಮ ವಿರುದ್ಧ ಏನಾದರೂ ಒಂದು ಸಂಚಲನ ಮಾಡುವಂಥದ್ದು ಇವೆಲ್ಲ ಆಗ್ಬೋದು. ಆ ಬಗ್ಗೆ 11, 12ರಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ. ಇನ್ನು 13, 14, 15 ನಿಮ್ಮ ಪಾಲಿಗೆ ಉತ್ತಮ ದಿನ. 13, 14, 15ರಲ್ಲಿ ಚಂದ್ರನ ಬೆಂಬಲ ಅತ್ಯುತ್ತಮವಾಗಿರುತ್ತೆ. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ ಇದೆ. ವ್ಯಾಪಾರ ಉದ್ಯಮದಲ್ಲಿ ಮುನ್ನಡೆ ಇದೆ. ಅಂದುಕೊಂಡಂತೆ ಎಲ್ಲ ಕೆಲಸ ಕಾರ್ಯಗಳು ಆಗುವುದಾಗಲಿ. ಇನ್ನು ಕೃಷಿ ಚಟುವಟಿಕೆ, ಹೈನುಗಾರಿಕೆ, ತೋಟಗಾರಿಕೆ ಮುಂತಾದ ಪ್ರಯತ್ನದಲ್ಲಿ ಯಶಸ್ಸು. ಭೂಮಿ, ಮನೆ, ಯಂತ್ರ, ವಾಹನ ಕೊಳ್ಳುವಂಥ ಅವಕಾಶ ಕೆಲವರಿಗೆ ಒದಗಿ ಬರ್ಬೋದು. ಅಥವಾ ನೀವು ಉದ್ಯೋಗಕ್ಕೆ ಪ್ರಯತ್ನ ಪಟ್ಟರೆ ಜಾಬ್ಗೆ ಎಲ್ಲ ಹಾಕಿದಂಥ ಅರ್ಜಿಗಳಿಗೆ ಸಫಲಾತ್ಮಕವಾಗುವುದು. ಅಥವಾ ಹಿಂದೆ ಪ್ರಯತ್ನ ಮಾಡಿದಂಥ ಜಾಬ್ಗೆ ಈಗ ನಿಮಗೆ ಅಂಥ ಒಂದು ಸಿಲೆಕ್ಷನ್ ಒಂದು ಮೆಸೇಜ್ಗಳು ಈಗ ಬರ್ಬೋದು. ಹಾಗಾಗಿ 13, 14, 15 ನಿಮ್ಮ ಪಾಲಿಗೆ ಅತ್ಯಂತ ಶುಭ ದಿನ ಆಗಿರುತ್ತೆ. ವಿದ್ಯಾರ್ಥಿಗಳು, ಯುವಕರು, ಸಾಧಕರು, ವ್ಯಾಪಾರಿಗಳು, ಉದ್ಯಮಿಗಳು ಇದನ್ನು ಸದುಪಯೋಗಪಡಿಸಿಕೊಳ್ಳಿ ಈ 3 ದಿನಗಳನ್ನು. 16, 17 ನಿಮ್ಮ ಪಾಲಿಗೆ ಉತ್ತಮ ದಿನ. ಸಪ್ತಮದ ಚಂದ್ರನು ಲಾಭವನ್ನು, ಸುಖವನ್ನು, ಜಯವನ್ನು ಕೊಳ್ಳಿದ್ದಾನೆ. ದಾಂಪತ್ಯದಲ್ಲಿ ಉತ್ತಮ ಸಾಮರಸ್ಯ ಮಾಡುತ್ತೆ. ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ, ಅಥವಾ ನಿಮ್ಮದೇ ಮನೆಯಲ್ಲಿ ಇರತಕ್ಕಂಥ ಮಕ್ಕಳಿಗೋ ಅಥವಾ ನಿಮ್ಮ ಒಂದು ಇನ್ನಿತರ ಸಂಬಂಧ ವರ್ಗದವರಿಗೋ ಮದುವೆ ಫಿಕ್ಸ್ ಆಗುವಂಥ ಶುಭ ಸಮಾಚಾರದ ಅವಕಾಶಗಳು ಬರ್ತವೆ. ಹಾಗೆ ಮನಸ್ಸಿಗೆ ನೆಮ್ಮದಿ, ಖುಷಿ, ಶಾಂತಿಯನ್ನು ಕೊಡುವಂಥದ್ದು 16, 17 ಆಗಿರುತ್ತೆ. 18, 19 ಮೇ 18, 19 ಅಷ್ಟೇನು ಉತ್ತಮಲ್ಲ. ಮೇ 18, 19ರಲ್ಲಿ ಮಾತಿನ ಕಲಹ ಆಗುವಂಥದ್ದು, ಭಯದ ಒಂದು ವಾತಾವರಣ ಮಾಡುವಂಥದ್ದು, ನಿಮ್ಮ ಜೊತೆ ಸಂಬಂಧಿಕರ ಜೊತೆಗೆ ಮಿತ್ರರ ಜೊತೆಗೆ ಭಿನ್ನಾಭಿಪ್ರಾಯ ಬರುವಂಥದ್ದು, ಈ ರೀತಿ ಸಣ್ಣ ಪುಟ್ಟ ವಿಚಾರಕ್ಕೂ ಕಲಹ ಬರುವಂಥ ಸಾಧ್ಯತೆ ಇರುತ್ತೆ 18, 19ರಲ್ಲಿ. 20, 21 ಸಾಮಾನ್ಯದಿಂದ ಕಂಡುಬರುತ್ತೆ. ಹೆಚ್ಚಿನ ಬದಲಾವಣೆಗಳಿಲ್ಲ. ಇಲ್ಲಿನೂ ಹಾಗೆ ಕೆಲವೊಮ್ಮೆ ನಿಮಗೆ ಚಿಂತೆ ಹೆಚ್ಚಳಾಗುತ್ತೆ, ಖರ್ಚುಗಳು ಹೆಚ್ಚಾಗಿ ಬರುತ್ತೆ, ಮಾತಿನ ಚಕಮಕಿ ಬರ್ಬೋದು. ಆ ಬಗ್ಗೆ ಸಹ ಎಚ್ಚರಿಕೆ ಹೆಜ್ಜೆ 20, 21ರಲ್ಲಿ ಬೇಕು. ಆ ಬಳಿಕ 22, 23, 24 ನಿರಂತರವಾಗಿ 3 ದಿನ, 22ರಿಂದ 24ರವರೆಗೆ 3 ದಿನಗಳು ನಿಮಗೆ ವಿಶೇಷವಾಗಿ ಚಂದ್ರನ ಬೆಂಬಲ ಚೆನ್ನಾಗಿರೋ ಕಾರಣ ಕರ್ಮಸ್ಥಾನದ ಚಂದ್ರನು ಜಯವನ್ನು, ಲಾಭವನ್ನು ಕೊಳ್ಳಿದ್ದಾನೆ. ವ್ಯಾಪಾರದಲ್ಲಿ ಪ್ರಗತಿ, ಉದ್ಯಮದಲ್ಲಿ ಪ್ರಗತಿ ಇದೆ. ಅಂದುಕೊಂಡಂತೆ ಯಂತ್ರ, ಉಪಕರಣ ಮತ್ತು ಇನ್ನಿತರ ಒಂದು ತಯಾರಿಯ ವಿಚಾರದಲ್ಲಿ ನಿಮಗೆ ಅನೇಕ ಅವಕಾಶಗಳು ಸಿಗಲಿವೆ. ಇನ್ನು ದೂರ ಪ್ರಯಾಣ ಮಾಡುವಂಥ ಅವಕಾಶ, ವಿದೇಶ ಪ್ರಯಾಣ ಮಾಡುವಂಥ ಅವಕಾಶ, ಉದ್ಯೋಗದಲ್ಲಿ ಕೆಲವರಿಗೆ ಬಡ್ತಿ ಸಿಗುವಂಥ ಅವಕಾಶ, ಈ ರೀತಿ ನಾನಾ ರೀತಿಯ ಉತ್ತಮವಾದ ಸುದ್ದಿಗಳು, ಉತ್ತಮವಾದ ಒಂದು ಪರಿವರ್ತನೆಗಳು 22, 23, 24 ಎಂಬಂಥ 3 ದಿನಗಳಲ್ಲಿ ಆಗಲಿದೆ. ಆಮೇಲೆ 25, 26 ಸಹ ನಿಮ್ಮ ಪಾಲಿಗೆ ಉತ್ತಮವಿದೆ. ಲಾಭ ಸ್ಥಾನದ ಚಂದ್ರ ನಿಮ್ಮ ರಾಶಿಯಿಂದ ಅಲ್ಲಿ ಲಾಭದಲ್ಲಿರುವಂಥ ಚಂದ್ರನು ಲಾಭವನ್ನು, ಜಯವನ್ನು, ಸುಖವನ್ನು ಕೊಡ್ತಾನೆ. ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಚೆನ್ನಾಗಿ ಮಾಡುತ್ತೆ. ಜೊತೆಗೆ ಅಂದುಕೊಂಡಂಥ ಕೆಲಸ ಕಾರ್ಯಗಳು ವೇಗವಾಗಿ ಆಗುವಂಥದ್ದು, ಈ ರೀತಿ ಅನೇಕ ಶುಭ ಫಲಗಳು 22, 23, 24ರಲ್ಲಿ ನಿರೀಕ್ಷೆ ಮಾಡ್ಬೋದು. 25, 26 ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. 25, 26 ಲಾಭ ಸ್ಥಾನದ ಚಂದ್ರನು ಅನೇಕ ರೀತಿಯ ಲಾಭ ಆದಾಯಗಳನ್ನು ಕೊಳ್ಳಲಿದ್ದಾನೆ. ವ್ಯಾಪಾರ, ವೃತ್ತಿ, ಉದ್ಯಮದಲ್ಲಿ ಬಹಳಷ್ಟು ಉತ್ತಮ ಫಲ 25, 26ರಲ್ಲಿ ಆಗುತ್ತೆ. ಹಾಗೆ 22ರಿಂದ 26ರವರೆಗೆ ನೀವು ಅತ್ಯಂತ ಶುಭ ದಿನ ಸದುಪಯೋಗಪಡಿಸಿಕೊಳ್ಳುವಂಥದ್ದು. 27, 28 ಅಷ್ಟೇನು ಉತ್ತಮ ಇಲ್ಲ. 27, 28ರಲ್ಲಿ ಮಾತಿನ ಚಕಮಕಿ, ಕಷ್ಟ ನಷ್ಟಗಳಾಗುವಂಥದ್ದು, ಆಕಸ್ಮಿಕ ನಷ್ಟಗಳಾಗುವಂಥದ್ದು, ನಿಮ್ಮದೇ ಸ್ವಯಂಕೃತ ಅಪರಾಧದಿಂದ ನೀವು ಏನೋ ತೊಂದರೆಗೆ ಸಿಲುಕೊಳ್ಳುವಂಥದ್ದು, ಅಥವಾ ಏನಾದರೂ ನೀವು ಆಸೆ ಆಮಿಷಗಳಿಗೆ ಬಲಿಯಾಗಿ ನಿಮ್ಮಲ್ಲಿದ್ದಂಥ ಹಣವನ್ನು ಅಥವಾ ನೆಮ್ಮದಿಯನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ 27, 28ರಲ್ಲಿದೆ. 29, 30 ನಿಮ್ಮ ಪಾಲಿಗೆ ಅತ್ಯುತ್ತಮ ದಿನ. ಮತ್ತೊಮ್ಮೆ ನಿಮ್ಮ ಜನ್ಮರಾಶಿಗೆ ಬಂದಂತಹ ಚಂದ್ರನು ಆರೋಗ್ಯವನ್ನು, ಜಯವನ್ನು, ಲಾಭವನ್ನು, ಸುಖವನ್ನು ಕೊಂಡಿದ್ದಾನೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳಾಗಲಿವೆ. ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಸಹ ಮುನ್ನಡೆ ಇದೆ. ವಿದ್ಯಾರ್ಥಿಗಳಿಗೂ ಶುಭವಿದೆ ಈ 29, 30ರಲ್ಲಿ. ಇನ್ನು 31ನೇ ತಾರೀಕು ತಿಂಗಳ ಕೊನೆಯ ದಿನ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಅಲ್ಲಿ ನಿಮ್ಮ ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂಥದ್ದು, ನಿಮ್ಮ ವಿರುದ್ಧವಾಗಿ ಕೆಲವರು ದೂರನ್ನು ಕೊಡುವಂಥದ್ದು, ಜೊತೆಗೆ ನಿಮಗೆ ಇಷ್ಟ ಇಲ್ಲದಂಥ ಕೆಲವು ಕೆಲಸ ಕಾರ್ಯವನ್ನು ಮಾಡುವಂಥ ಒಂದು ಸಾಧ್ಯತೆಗಳು ಬರುತ್ತೆ. ಹಾಗಾಗಿ ಈ 31ರಂದು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ, ಮಾತು ನಡವಳಿಕೆಯಲ್ಲಿ ಬೇಕಾಗುತ್ತೆ. ಇವೆಲ್ಲವೂ ಸಾಮಾನ್ಯವಾಗಿ ಚಂದ್ರನ ಬೆಂಬಲ ನಿಮಗೆ ಯಾವ ಡೇಟ್ಗಳಿದೆ, ಯಾವ ದಿನಾಂಕಗಳಲ್ಲಿ ಚಂದ್ರನ ಬೆಂಬಲ ಇದೆ, ಆ ದಿನಗಳಲ್ಲಿ ಎಚ್ಚರಿಕೆ ಹೆಜ್ಜೆ ಬೇಕು ಅನ್ನೋದನ್ನು ಗಮನಿಸಿಕೊಳ್ಳಲಿಕ್ಕೆ ವಿಚಾರವಾಗಿ ಹೇಳಿದ್ದೇನೆ. ಇಲ್ಲಿ ಚಂದ್ರನ ಬೆಂಬಲ ಕೊರತೆ ಇದ್ದರೂ ಅಲ್ಲಿ ನಿಮಗೆ ಸಿಗಬೇಕಾದಂಥ ಇತರ ಗ್ರಹಗಳ ಬೆಂಬಲ ಅದು ನಿರಂತರವಾಗಿ ಮುಂದುವರಿಯುತ್ತೆ. ಆರಂಭದಲ್ಲಿ ಇರುವಂಥ ನಿಮಗೆ ರವಿ ಮತ್ತು ಬುಧರ ಅನುಗ್ರಹ, ನಂತರ ಬರುವಂಥ ಕೇತುವಿನ ಬೆಂಬಲ ನಿಮಗೆ ತಿಂಗಳ ಕೊನೆಯಾಗೂ ಇದ್ದೇ ಇರುತ್ತೆ. ಅದನ್ನು ಚೆನ್ನಾಗಿ ನೀವು ಸದುಪಯೋಗಪಡಿಸಿಕೊಳ್ಳುವುದು. ಈ ತಿಂಗಳಲ್ಲಿ ನೀವು ಬಳಸುವಂಥ ಬಣ್ಣ ಮೇ ತಿಂಗಳಲ್ಲಿ ಆರೆಂಜ್ ಅಥವಾ ಕೇಸರಿ ಬಣ್ಣ ಮತ್ತು ಸಂಖ್ಯೆ 1 ಈ ಮೇ 13ರವರೆಗೆ ಬಳಸಿಕೊಳ್ಳಿ. ಗ್ರೀನ್ ಅಥವಾ ಹಸಿರು ಬಣ್ಣ ಮತ್ತು ಸಂಖ್ಯೆ 5 ನಂಬರ್ 5 ನೀವು ಮೇ ತಿಂಗಳ 22ರವರೆಗೆ ಬಳಸ್ಕೊಳ್ಬೋದು. ಗ್ರೇ ಅಥವಾ ಬೂದು ಬಣ್ಣ ಮತ್ತು ಸಂಖ್ಯೆ 4 ನೀವು ಮೇ 17ರವರೆಗೆ ಬಳಸ್ಕೊಳ್ಳುವಂಥದ್ದು. ಜೊತೆಗೆ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಮತ್ತು ಸಂಖ್ಯೆ 7 ನಂಬರ್ 7 ನೀವು ಮೇ 18ರಿಂದ ಬಳಸಿಕೊಳ್ಳುವಂಥದ್ದು. ಇವೆಲ್ಲವೂ ನಿಮಗೆ ಆಗುವಂಥ ಗ್ರಹಗಳ ಪರಿವರ್ತನೆಗೆ ಅನುಗುಣವಾಗಿ ಮತ್ತು ಸಂಖ್ಯೆ ಮತ್ತು ಬಣ್ಣಗಳನ್ನು ಹೇಳಲಾಗಿದೆ. ಇನ್ನು ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳು ಆಗಲೇ ನಿಮಗೆ ಗೊತ್ತಿರುವಂತೆ ಆ ಒಂದು ಡೇಟ್ಗಳನ್ನು 16 ಡೇಟ್ಗಳನ್ನು ಹೇಳಿದ್ದೇನೆ. ಆ ಚಂದ್ರನ ಬೆಂಬಲ ಇರುವಂಥ 16 ದಿನಾಂಕಗಳಲ್ಲಿ ನೀವು ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ನೀವು ಬಳಸ್ಕೊಳ್ಬೋದಾಗಿದೆ.
ಇವೆಲ್ಲವೂ ಸಾಮಾನ್ಯವಾಗಿ ಮೇ ತಿಂಗಳ ಒಂದು ಅದೃಷ್ಟದ ಫಲ ಮಿಥುನ ರಾಶಿಯವರಿಗೆ ಹೇಗೆ ಇದೆ ಅನ್ನೋದರ ವಿವರಣೆ ನೀಡಿದ್ದೇನೆ. ಅಲ್ಲಿ ಕೆಲವೊಂದು ದಿನಗಳಲ್ಲಿ ಸ್ವಲ್ಪ ಸಮ್ಮಿಶ್ರ ಫಲಗಳು ವ್ಯಕ್ತವಾಗಿವೆ. ಕೆಲವೊಂದು ನಿಮಗೆ ಗ್ರಹಗಳ ಬೆಂಬಲದ ಕೊರತೆ ಇರೋ ಕಾರಣ ಅಲ್ಲಿ ಕೆಲವೊಮ್ಮೆ ಭಿನ್ನಾಭಿಪ್ರಾಯಗಳು, ಕಲಹಗಳು, ವಾಗ್ವಾದಗಳು ಕೆಲವೊಮ್ಮೆ ಬರ್ಬೋದಾಗಿದೆ. ಅವೆಲ್ಲ ಸೂಕ್ತವಾದ ತಾಳ್ಮೆಯಿಂದ, ದೈವಿ ಶಕ್ತಿಯಿಂದ ನಿಯಂತ್ರಣ ಮಾಡಿಕೊಳ್ಳಿ. ಇನ್ನು ವಿಶೇಷವಾಗಿ ನಿಮ್ಮ ಗ್ರಹಗಳ ದೋಷ ನಿವಾರಣೆಗೆ ಯಾವೆಲ್ಲ ಪ್ರಯತ್ನಗಳು ಮಾಡುವುದಂದರೆ ಗಣೇಶ, ಶಿವ, ಅದು ದೇವಿ ಅಮ್ಮನವರು ಭಕ್ತಿ ಮಾಡುವಂಥದ್ದು, ಆಂಜನೇಯ ಭಕ್ತಿ ಮಾಡುವಂಥದ್ದು, ಗುರು ದತ್ತಾತ್ರೇಯ ಸ್ವರೂಪ ಭಕ್ತಿ ಮಾಡುವಂಥದ್ದು, ಅಥವಾ ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಠಾಪರ ಸ್ತೋತ್ರ, ವೆಂಕಟೇಶ್ವರ, ಸುಬ್ರಹ್ಮಣ್ಯ, ಅದು ನರಸಿಂಹಸ್ವಾಮಿ ಮುಂತಾದ ದೇವತಾ ಶಕ್ತಿಗಳ ಸ್ಮರಣೆಯನ್ನು ಮಾಡೋದ್ರಿಂದಲೋ ಅಥವಾ ಅನುಕೂಲತೆ ಇದ್ದರೂ ವಿಶೇಷವಾಗಿ ದಾನ ಧರ್ಮಗಳನ್ನು ಮಾಡೋದ್ರಿಂದಲೂ, ಅರಳಿ ಮರದ ಪ್ರದಕ್ಷಿಣೆ ಮಾಡೋದ್ರಿಂದಲೂ ನಮಗೆ ಇರತಕ್ಕಂಥ ಗ್ರಹಗಳ ದೋಷವು ನಿವಾರಣೆ ಆಗುತ್ತೆ. ಹಾಗೆ ಇವೆಲ್ಲವನ್ನು ನೀವು ಗಮನಿಸಿಕೊಂಡು ನಿಮ್ಮ ಒಂದು ಗ್ರಹದ ದೋಷವನ್ನು ಕಳೆದುಕೊಳ್ಳಿ. ಎಲ್ಲ ಮಿಥುನ ರಾಶಿಯವರಿಗೆ ಮೇ ತಿಂಗಳಲ್ಲಿ ಆಯುರಾರೋಗ್ಯ ಶಕ್ತಿ ಜಯಲಾಭಗಳು ಸಿದ್ಧಾಗಲಿ. ಕಟಕ ರಾಶಿಯ ಈ ಮೇ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಮೇ ತಿಂಗಳು ಕಟಕ ರಾಶಿಯವರಿಗೆ ವಿಶೇಷವಾದ ಅಲ್ಲಿ ಗ್ರಹಗಳ ಪರಿವರ್ತನೆಯಿಂದ ಒಳ್ಳೆಯದು ಆಗುತ್ತೆ. ಮತ್ತೊಂದು ಕೆಲವು ಗ್ರಹಗಳ ಪರಿವರ್ತನೆ ಸ್ವಲ್ಪ ನಿರಾಶೆನೂ ಆಗುವಂಥದ್ದು. ಹಾಗಾಗಿ ಸಾಮಾನ್ಯವಾಗಿ ಆರಂಭದಲ್ಲಿ ಸ್ವಲ್ಪ ಉತ್ತಮ ಫಲ ಕಂಡು ಬಂದರೂ ತಿಂಗಳ ಮಧ್ಯದ ಬಳಿಕ ಅಂದರೆ 15ರ ಬಳಿಕ ಆಗುವಂಥ ಗುರುವಿನ ಪರಿವರ್ತನೆಯಿಂದ ನಿಮಗೆ ಕೆಲವೊಂದು ವಿಚಾರದ ಸ್ವಲ್ಪ ಹಿನ್ನಡೆ ಆಗ್ಬೋದು. ಅಲ್ಲಿ ಶುಕ್ರಾದಿತ್ಯರಿಂದ ಶುಭ ಲಾಭ ಇದೆ, ಗುರುಬಲದ ಕೊರತೆ ಕಾಡಲಿದೆ ಎಂಬಂಥ ಒಂದು ವಾಕ್ಯ ಬಂದಿದೆ. ಶುಕ್ರಾದಿತ್ಯರು ಅಂದರೆ ಈ ತಿಂಗಳಲ್ಲಿ ನಿಮಗೆ ವಿಶೇಷವಾಗಿ ತಿಂಗಳ ಪೂರ್ತಿ ಉತ್ತಮ ಫಲವನ್ನು ಕೊಡುವಂಥ 2 ಪ್ರಬಲವಾದ ಗ್ರಹಗಳಿವೆ. ಒಂದು ಸೂರ್ಯ ಅಂದರೆ ಆದಿತ್ಯ ಅಂದರೆ ಸೂರ್ಯ. ಆ ಸೂರ್ಯನ ಅನುಗ್ರಹ ನಿಮಗೆ ತಿಂಗಳು ಪೂರ್ತಿ ಇಲ್ಲದೆ ಕರ್ಮಸ್ಥಾನ ಮತ್ತು ಲಾಭಸ್ಥಾನದಲ್ಲಿ ಅಪರೂಪಕ್ಕೆ ಸಿಗುವಂಥ ವರ್ಷಕ್ಕೆ 1 ಬಾರಿ ಅಷ್ಟು ಸಿಗುತ್ತೆ. ಅಂಥ ವರ್ಷಕ್ಕೆ 1 ಬಾರಿ ಸಿಗುವಂಥ ವಿಶೇಷವಾದ ರವಿಯ ಒಂದು ಕೃಪೆ ನಿಮಗೆ ಈ ತಿಂಗಳು ಮೇ ತಿಂಗಳು ಪೂರ್ತಿ ಇರಲಿದೆ. ಹಾಗೆಯೇ ಶುಕ್ರನ ಒಂದು ವಿಶೇಷವಾದ ಬೆಂಬಲ ಭಾಗ್ಯಸ್ಥಾನದಲ್ಲಿ ಇರುವಂಥ ಶುಕ್ರನು ನಿಮಗೆ ತಿಂಗಳು ಪೂರ್ತಿ ನಿಮ್ಮ ಧನ ಕನಕ ಅಥವಾ ಹಣಕಾಸಿನ ವ್ಯವಸ್ಥೆಗೆ ಆ ಉತ್ತಮವಾದ ಪ್ರಯೋಜನ, ಲಾಭವನ್ನು, ಜಯವನ್ನು ಕೊಡಲಿದ್ದಾನೆ. ಹಾಗಾಗಿ ಅವೆಲ್ಲ ನಿಮಗೆ ಒಂದು ಪೂರಕವಾದ ಅಂಶಗಳು. ಜೊತೆಗೆ ಇಲ್ಲಿ ಗುರುವಿನ ಒಂದು ಬಲ ನಿಮಗೆ ಮೇ 14ರವರೆಗೆ ಇರುತ್ತೆ. ಮೇ 14ರ ಬಳಿಕ ಆಗುವಂಥ ಗುರುವಿನ ಪರಿವರ್ತನೆ ನಿಮಗೆ ಮೇ 15ರಿಂದ ಅಲ್ಲಿ ಗುರುಬಲದ ಕೊರತೆ ಕಾಡುತ್ತೆ. ಹಾಗಾಗಿ ಇಷ್ಟು ದಿನ ಇದ್ದಂತಹ ಗುರುಬಲದಿಂದ ನಮಗೆ ಕೆಲವೊಂದು ಕೆಲಸ ಕಾರ್ಯಗಳು ವೇಗವಾಗಿ ಆಗಿದ್ದವು, ಶುಭ ಕಾರ್ಯಗಳು ಆಗಿದ್ದವು, ಉದ್ಯೋಗ, ವೃತ್ತಿ, ವ್ಯಾಪಾರ, ಶಿಕ್ಷಣ ಎಲ್ಲದರಲ್ಲೂ ಅನುಕೂಲಕರದ ವಾತಾವರಣ ಆಗಿತ್ತು. ಆದರೆ ಯಾವಾಗ ಗುರುಬಲದ ಒಂದು ಕೊರತೆ ಬರುತ್ತೋ ಆವಾಗ ಎಲ್ಲದರಲ್ಲೂ ಸ್ವಲ್ಪ ನಿಧಾನಗತಿ, ಎಲ್ಲದರಲ್ಲೂ ವಿಳಂಬ ಆಗುವಂಥದ್ದು, ವಿಘ್ನ ಅಡೆತಡೆಗಳು ಬರುವಂಥದ್ದು, ಅಥವಾ ವೈಯಕ್ತಿಕ ಜೀವನದಲ್ಲಿ ಏರುಪೇರು ಆಗುವಂಥದ್ದು, ಜೊತೆಗೆ ಕಲಹ ಇತ್ಯಾದಿಗಳು ಆಗುವಂಥದ್ದು, ಜೊತೆಗೆ ಮನಸ್ಸಿಗೆ ಅಂದುಕೊಂಡಂಥ ಕೆಲಸ ಕಾರ್ಯಗಳು ಸ್ವಲ್ಪ ಮತ್ತಷ್ಟು ನಿಮಗೆ ಯಾವುದೇ ರೀತಿಯ ಚಿಂತೆ ಅಥವಾ ಇನ್ನಿತರವಾದ ನಕಾರಾತ್ಮಕ ಭಾವನೆ, ನೆಗೆಟಿವ್ ಥಾಟ್ಗಳು ಹೆಚ್ಚಳಾಗುವಂಥದ್ದು, ಆಕಸ್ಮಿಕ ಲಾಭಗಳು ಆಗ್ತಿದ್ದು ಅದರ ಬದಲು ಕೆಲವೊಮ್ಮೆ ನಷ್ಟಗಳು ಆಗ್ಬೋದು. ಇವೆಲ್ಲೂ ಆ ಗುರುಬಲದ ಕೊರತೆ ಕಾಡಿದಾಗ ನಿಮಗೆ ಏರುಪೇರುಗಳು ಆಗುವಂಥ ಸಾಧ್ಯತೆ ಬರುತ್ತೆ. ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ಶುಕ್ರಾದಿತ್ಯರಿಂದ ಶುಭ ಲಾಭ ಇದೆ, ಗುರುಬಲದ ಕೊರತೆ ಈ ತಿಂಗಳಲ್ಲಿ ನಿಮಗೆ ಕಾಡುವಂಥದ್ದಿರುತ್ತೆ. ಇನ್ನು ದೀರ್ಘಚಾರಿ ಗ್ರಹಗಳ ಪರಿವರ್ತನೆ ಮತ್ತೆ 2 ಗ್ರಹಗಳ ಪರಿವರ್ತನೆ ಆಗುತ್ತೆ. ಅಲ್ಲಿ ವಿಶೇಷವಾಗಿ ಆಗುವಂಥದ್ದು ಬುಧನ ಪರಿವರ್ತನೆ ಈ ತಿಂಗಳಲ್ಲಿ 2 ಬಾರಿ ಆಗುತ್ತೆ. ಅಲ್ಲಿ ಒಂದು ರಾಹುಕೇತುಗಳ ಪರಿವರ್ತನೆ ಮೇ 18ರಂದು ಆಗುವಂಥದ್ದು. ಆ ರಾಹುಕೇತುಗಳ ಪರಿವರ್ತನೆ ಇಷ್ಟು ದಿನ ನಿಮಗೆ ಇರತಕ್ಕಂತಹ ಒಂದು ರಾಹುಕೇತುಗಳು ನಿಮಗೆ ವಿರುದ್ಧವಾಗಿರುವಂತಹ ಸ್ಥಿತಿ, ಕೇತುವಿನ ಬೆಂಬಲ ನಿಮಗೆ ಇತ್ತು. ರಾಹು ವಿರುದ್ಧವಾಗಿದ್ದರೂ ಕೇತು ನಿಮಗೆ ಪೂರಕವಾಗಿದ್ದ ತೃತೀಯ ಸ್ಥಾನದಲ್ಲಿ. ಇನ್ನು ಬರುವಂಥ ಒಂದು ಕೇತು ಯಾವಾಗ ಅಲ್ಲಿ ಸಿಂಹರಾಶಿಗೆ ಬರ್ತಾನೋ ಅಲ್ಲಿ ನಿಮಗೆ ಕೇತುವಿನಿಂದಲೂ ವಿರುದ್ಧವನ್ನು ಎದುರಿಸಬೇಕಾಗತ್ತೆ, ರಾಹುವಿನ ವೈರುಧ್ಯವನ್ನು ಎದುರಿಸಬೇಕಾಗತ್ತೆ. ಶನಿ ಮಹಾರಾಜರು ನಿಮಗೆ ಅಷ್ಟೇನೂ ಪೂರಕವಾಗಿರೋದಿಲ್ಲ, ಅವರನ್ನು ವಿರುದ್ಧವಾಗಿರುವಂಥ ಸ್ಥಿತಿ ನಿರ್ಮಾಣ ಆಗುತ್ತೆ. ಜೊತೆಗೆ ಮಂಗಳನು ಸಹ ನಿಮಗೆ ತಿಂಗಳಲ್ಲಿ ವಿರುದ್ಧವಾಗಿರುವಂಥ, ಹಾಗಾಗಿ ನಿಮಗೆ ವಿರುದ್ಧ ಪರಿಣಾಮ ಬೀರುವಂಥ 4 ಅಥವಾ 5 ಗ್ರಹಗಳು ಇರುತ್ತವೆ. ಅದರಲ್ಲೂ ಗುರುವಿನ ಪರಿವರ್ತನೆ ಗುರುವು ಸಹ ನಿಮಗೆ ವಿರುದ್ಧವಾಗಿಯೇ ಇರ್ತಾನೆ. ಅಲ್ಲಿ ಗುರುವಿನ ಪರಿವರ್ತನೆ ನಿಮಗೆ ನಷ್ಟ ಭಾವದಲ್ಲಿ ಅಂದರೆ ನಿಮ್ಮ ರಾಶಿಯಿಂದ 12ನೇ ಮನೆಯಲ್ಲಿ ಆತನು ಮಿಥುನಕ್ಕೆ ಪ್ರವೇಶ ಆಗುವಂಥದ್ದು. ಹಾಗಾಗಿ ಇಲ್ಲಿ ಆಗುವಂಥ ಕೆಲವೊಂದು ಪರಿವರ್ತನೆಗಳು ನಿಮಗೆ ತಿಂಗಳ ಮಧ್ಯಭಾಗದ ಬಳಿಕ ತುಂಬ ಮಟ್ಟಿಗೆ ನಿರಾಸೆಯನ್ನು, ಏರುಪೇರನ್ನು, ಏರಿಳಿತಗಳನ್ನು, ಕಷ್ಟ ನಷ್ಟಗಳ ಸೂಚನೆಯನ್ನು ಕೊಡುತ್ತಲಿದೆ. ಜೊತೆಗೆ ಕೆಲವೊಂದು ವಿಚಾರದಲ್ಲಿ ಕಲಹದ ವಾತಾವರಣ, ವಾಗ್ವಾದದ ವಾತಾವರಣ ಈ ತಿಂಗಳಲ್ಲಿ ಬರ್ಬೋದು. ಭೂಮಿ ವ್ಯವಹಾರದ ವಾಗ್ವಾದಗಳು, ಕೌಟುಂಬಿಕವಾದ ಕಲಹ, ಗಂಡ ಹೆಂಡತಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ, ಅಥವಾ ದಾಯಾದಿ ಸಹೋದರರ ಮಧ್ಯೆ, ಆಸ್ತಿಗಾಗಿ, ಭೂಮಿಗಾಗಿ ಅಥವಾ ವೈಯಕ್ತಿಕ ಪ್ರತಿಷ್ಠೆಯ ವಿಚಾರಕ್ಕಾಗಿ ಏನೋ ಒಂದು ಕಲಹಗಳು, ವಾಗ್ವಾದಗಳು ಆಗ್ಬೋದು. ಹಾಗಾಗಿ ಈ ತಿಂಗಳಲ್ಲಿ ನೀವು ಸಂಯಮವನ್ನು ಕಾಪಾಡಿಕೊಳ್ಬೇಕಾಗತ್ತೆ. ಅಂದರೆ ಇಷ್ಟು ದಿನ ನಿಮಗೆ ಗುರುಬಲದ ಅನುಕೂಲತೆ ಇತ್ತು, ಅದು ಈ ತಿಂಗಳ ಮಧ್ಯಭಾಗದಲ್ಲಿ ಅದು ಗುರುಬಲ ಇಲ್ಲದಾಗತ್ತೆ. ಯಾವಾಗ ಗುರುಬಲ ಇಲ್ಲದಾಗುತ್ತೋ ಆವಾಗ ಯಾವ ಪಾಪ ಗ್ರಹಗಳು ಅಥವಾ ಯಾವುದು ಸ್ವಲ್ಪ ಶುಭ ಅಲ್ಲದ ಗ್ರಹಗಳು ಇರ್ತವೋ ಆ ಅಶುಭ ಗ್ರಹಗಳ ಒಂದು ಪ್ರಭಾವ ಸ್ವಲ್ಪ ಜಾಸ್ತಿ ಆಗುತ್ತೆ. ಒಳ್ಳೆಯದರ ವಿಚಾರ ಸ್ವಲ್ಪ ಕಡಿಮೆಯಾಗಿ ಕೆಟ್ಟದರ ಪರಿಣಾಮ ಅಂದರೆ ನೆಗೆಟಿವ್ ಪರಿಣಾಮಗಳು ನಿಮ್ಮ ಮೇಲೆ ಜಾಸ್ತಿ ಆಗುವಂಥ. ಉದಾಹರಣೆಗೆ ಅಲ್ಲಿ ರಾಹು ಕೇತುಗಳಿಂದ ಇರ್ಬೋದು, ಶನಿಯಿಂದ ಇರ್ಬೋದು, ಮಂಗಳನಿಂದ ಇರ್ಬೋದು, ಅವೆಲ್ಲ ಆಗುವಂಥ ಒಂದು ನಕಾರಾತ್ಮಕ ಪರಿಣಾಮಗಳು ನಿಮ್ಮ ಮೇಲೆ ಅನೇಕ ರೀತಿಯ ಒಂದು ಏರುಪೇರುಗಳಿಗೆ ಸಾಕ್ಷಿ ಆಗ್ಬೋದು. ಮನಸ್ಸಿನಲ್ಲಿ ನಿಮಗೆ
ಸ್ಥಿಮಿತವನ್ನು ಕಳೆದುಕೊಳ್ಳುವಂಥದ್ದು, ತಾಳ್ಮೆಯನ್ನು ಕಳೆದುಕೊಳ್ಳುವಂಥದ್ದು, ಕೆಲವೊಮ್ಮೆ ನೀವು ಇತರರ ವಿಚಾರವಾಗಿ ತುಂಬ ನಕಾರಾತ್ಮಕವಾಗಿ ಚಿಂತನೆ ಮಾಡುವಂಥದ್ದು, ಅಥವಾ ನೀವು ಮಾಡುವಂಥ ವೃತ್ತಿ, ಉದ್ಯೋಗ, ಶಿಕ್ಷಣ ಇದರಲ್ಲಿ ಸ್ವಲ್ಪ ಆಸಕ್ತಿ ಕಡಿಮೆ ಆಗುವಂಥದ್ದು, ಅಥವಾ ಇತರರ ಮೇಲೆ ನಿಮಗೆ ಸಂಶಯ, ಅನುಮಾನಗಳು ಬರುವಂಥದ್ದು, ಮನೆಯಲ್ಲಿ ಗಂಡನಿಗೆ ಹೆಂಡತಿ ಮೇಲೆ, ಹೆಂಡತಿಗೆ ಗಂಡನ ಮೇಲೆ, ಈ ರೀತಿ ನಾನಾ ರೀತಿಯ ಒಂದು ಮನಸ್ಸಿನ ಪರಿವರ್ತನೆಗಳಿಗೆ ಕಾರಣ ಆಗ್ಬೋದು. ಯಾಕಂದರೆ ಕಟಕ ರಾಶಿಯವರು ವಿಶೇಷವಾಗಿ ಭಾವನಾ ಜೀವಿಗಳು, ಭಾವನಾತ್ಮಕವಾಗಿ ಯೋಚನೆ ಮಾಡುವಂಥವ್ರು. ಅವರು ಚಂದ್ರನ ಪ್ರಭಾವ ಜಾಸ್ತಿ ಆಗಿರುತ್ತೆ. ನಿಮ್ಮ ರಾಶಿಯಾಧಿಪತಿ ಚಂದ್ರ, ಹಾಗಾಗಿ ಚಂದ್ರನ ಪ್ರಭಾವ ನಿಮ್ಮ ಮೇಲೆ ಜಾಸ್ತಿ ಆಗುತ್ತೆ. ಕೆಲವೊಮ್ಮೆ ನಿಮ್ಮಲ್ಲಿ ಚಂಚಲತೆ, ಚರ ಸ್ವಭಾವ, ಕೆಲವೊಮ್ಮೆ ಏರುಪೇರಿನ ಮೂಡ್ ಸ್ವಿಂಗ್ ಅಂತ ಹೇಳ್ತಾರೆ, ಅಂಥ ಮೂಡ್ಗಳು ಬದಲಾವಣೆ ಆಗುವಂಥ ಅದು. ಈಗ ನಕಾರಾತ್ಮಕವಾದ ಗ್ರಹಗಳ ಪ್ರಭಾವ ಜಾಸ್ತಿ ಇದ್ದಾಗ ಅದು ಒಳ್ಳೆಯ ಪರಿವರ್ತನೆ ಆಗುವುದಿಲ್ಲ. ಆವಾಗ ಕೆಟ್ಟ ರೀತಿಯಲ್ಲಿ ನಿಮ್ಮ ಭಾವನೆಗಳು ಸ್ಪಂದನೆ ಆಗ್ತವೆ. ಹಾಗಾಗಿ ಈ ಕಾಲದಲ್ಲಿ ಮೇ ತಿಂಗಳಲ್ಲಿ ನೀವು ಮನಸ್ಸಿನ ನಿಯಂತ್ರಣ, ಮಾತಿನ ನಿಯಂತ್ರಣ ಜೊತೆಗೆ ಆದಷ್ಟು ಸಂಯಮವನ್ನು, ತಾಳ್ಮೆಯನ್ನು ಕಾಪಾಡಿಕೊಳ್ಬೇಕು. ಉತ್ತಮವಾದ ಹವ್ಯಾಸ, ಉತ್ತಮವಾದ ಜೀವನ ಶೈಲಿಯನ್ನು ಸಹ ಇಟ್ಕೊಳ್ಬೇಕಾಗುತ್ತೆ. ಯಾಕಂದರೆ ಅಲ್ಲಿ ಆಗುವಂಥ ಗ್ರಹಗಳ ಪರಿವರ್ತನೆಯಿಂದ ಕೆಲವು ಗ್ರಹಗಳ ಪರಿವರ್ತನೆ ನಿಮಗೆ ಆರೋಗ್ಯದಲ್ಲಿ ತಂತರ್ಬೋದು. ಉದಾಹರಣೆಗೆ ಮಂಗಳನ ಪರಿವರ್ತನೆ, ಮಂಗಳನಲ್ಲಿ ನಿಮ್ಮ ರಾಶಿಯಲ್ಲಿ ನೀಚನಾಗಿರ್ತಾನೆ. ಅಲ್ಲಿ ನಿಮ್ಮ ರಾಶಿಯಲ್ಲಿ ಜನ್ಮದಲ್ಲೇ ಇರುವಂಥ ಮಂಗಳನು ನಿಮಗೆ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬೀರ್ಬೋದು. ದೇಹದಲ್ಲಿ ಉಷ್ಣ ಮತ್ತು ಶೀತದ ಏರಿಳಿತ ಆಗುವಂಥದ್ದು, ಬಾಡಿಯಲ್ಲಿ ಹೀಟ್ ಹೆಚ್ಚಳ ಆಗುವಂಥದ್ದು, ಅಥವಾ ಹೊಟ್ಟೆಯಲ್ಲಿ ಏನಾದರೂ ಅಲ್ಸರು, ಹೊಟ್ಟೆಯಲ್ಲಿ ಅಸಿಡಿಟಿ, ಗ್ಯಾಸ್ಟ್ರೈಟಿಸ್ ಮುಂತಾದೆಲ್ಲ ಪರಿಣಾಮಗಳು ಆಗ್ಬೋದು. ಹಾಗಾಗಿ ಮಂಗಳನು ಸಹ ನಿಮಗೆ ಅಲ್ಲಿ ಜನ್ಮದಲ್ಲಿ ಇದ್ದಂಥ ಮಂಗಳನು ಅನೇಕ ರೀತಿಯ ಅಡ್ಡ ಪರಿಣಾಮಗಳಿಗೆ ಸಾಕ್ಷಿ ಆಗ್ಬೋದು. ಹಾಗಾಗಿ ಅನೇಕ ವಿಚಾರಗಳು ಪೂರಕವಾಗಿದ್ದರೂ ಅನೇಕ ವಿಚಾರಗಳು ವಿರುದ್ಧವಾಗಿಯೂ ಇದ್ದಾವೆ. ಹಾಗಾಗಿ ಕಟಕ ರಾಶಿಯವರಿಗೆ ಮೇ ತಿಂಗಳಲ್ಲಿ ಅಲ್ಲಿ ಶುಕ್ರಾದಿತ್ಯರಿಂದ, ಬುಧನಿಂದ ಉತ್ತಮ ಫಲಗಳು ಇದ್ದರೂ ಗುರುವಿನ ಬಲ ಕೊರತೆ ಕಾಡುತ್ತೆ. ಜೊತೆಗೆ ಒಮ್ಮೆ ಗುರುಬಲ ನಿವಾರಣೆ ಆದ ಬಳಿಕ ನಿಮಗೆ ಅನೇಕ ರೀತಿಯ ಅಡ್ಡ ಪರಿಣಾಮಗಳು ಏಕಕಾಲದಲ್ಲಿ, ಅಂದರೆ ತನು ಮನ ಧನದಲ್ಲಿ ಅಡ್ಡ ಪರಿಣಾಮಗಳು ಒಂದೇ ಸಮಯದಲ್ಲಿ ಕಾಣಿಸಿಕೊಳ್ಬೋದಾಗಿದೆ. ಹಾಗಾಗಿ ಸೂಕ್ತವಾದ ಮುನ್ನೆಚ್ಚರಿಕೆ, ಸೂಕ್ತವಾದ ಸಂಯಮವನ್ನು, ಜೊತೆಗೆ ಜೀವನ ಶೈಲಿಯನ್ನು ಸರಿಯಾಗಿ ಅನುಸಾರ ಮಾಡಬೇಕಾಗತ್ತೆ ಕಟಕ ರಾಶಿಯವರು. ಇವೆಲ್ಲವೂ ಆ ದೀರ್ಘಚಾರಿ ಗ್ರಹಗಳ ಪರಿಣಾಮವನ್ನು ಗಮನಿಸ್ತಾ ಇತ್ತು. ಇನ್ನು ಕ್ಷಿಪ್ರವಾಗಿ ಒಂದು ರಾಶಿಯನ್ನು ಬದಲಿಸುವಂಥ ಚಂದ್ರನು 2 ದಿನಕ್ಕೆ ಅಥವಾ 3 ದಿನಕ್ಕೆ ರಾಶಿಯನ್ನು ಪರಿವರ್ತನೆ ಮಾಡ್ತಾನೆ. ಅಂಥ ಒಂದು ಅವಕಾಶ ಇರುವಾಗ ನಿಮಗೆ ಚಂದ್ರನಿಂದ ಯಾವ ರೀತಿ ಅನುಕೂಲ ಇದೆ, ಯಾವ ದಿನಗಳಲ್ಲಿ ಚಂದ್ರನೂ ಸಹ ನಿಮಗೆ ವಿರುದ್ಧವಾಗಿರ್ತಾನೆ, ಆ ದಿನಗಳಲ್ಲಿ ಇನ್ನಷ್ಟು ಎಚ್ಚರಿಕೆ ಬೇಕು. ಆಗಲೇ ಹೇಳಿದ್ದೇನೆ, ನಿಮಗೆ ಒಂದು 3 ಅಥವಾ 4 ಗ್ರಹಗಳು ವಿರುದ್ಧವಾಗಿರುವಂಥ ಸ್ಥಿತಿ ಈ ತಿಂಗಳಲ್ಲಿ ನಿರ್ಮಾಣ ಆಗುತ್ತೆ. ಅದರ ಜೊತೆಗೆ ಕೆಲವು ದಿನಗಳಲ್ಲಿ ಚಂದ್ರನೂ ಸಹ ವಿರುದ್ಧವಾಗುವಂಥ ಸ್ಥಿತಿಗಳು ಬರ್ತವೆ. ಅದನ್ನು ಗಮನದಲ್ಲಿಟ್ಕೊಂಡು ಆ ಚಂದ್ರನ ಬಲ ಯಾವಾಗಿದೆ, ಚಂದ್ರನ ಬಲ ಕೊರತೆ ಯಾವಾಗಿದೆ ಅದನ್ನು ಗಮನದಲ್ಲಿಟ್ಕೊಂಡು ಆ ದಿನಾಂಕಗಳನ್ನ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಆರಂಭದ ದಿನ ಮೇ 1, 2 ನಿಮಗೆ ಅಷ್ಟೇನು ಪರವಾಗಿಲ್ಲ. ಚಂದ್ರನು ನಷ್ಟದಲ್ಲಿ ಇರುವ ಕಾರಣ ಅನೇಕ ರೀತಿಯ ಕಷ್ಟ ನಷ್ಟಗಳಿಗೆ ಸಾಧ್ಯತೆ ಆಗ್ಬೋದು. ಮಾತಿನ ಚಕಮಕಿಗಳು, ವಿರುದ್ಧವಾದ ಭಾವನೆಗಳು ಬರುವಂಥದ್ದು, ಕಲಹ, ವಾಗ್ವಾದ ಬರುವಂಥದ್ದು ಮೇ 1, 2ರಲ್ಲಿ ಬರುತ್ತೆ. ಹಾಗಾಗಿ ಹಣಕಾಸು, ಮಾತು, ನಡವಳಿಕೆ ಬಗ್ಗೆ ಎಚ್ಚರಿಕೆ 1, 2ರಲ್ಲಿ ಬೇಕು. 3, 4, 5 ನಿಮ್ಮ ಪಾಲಿಗೆ ಉತ್ತಮ ಅವಕಾಶ. ಅಲ್ಲಿ ನಿಮ್ಮ ಜನ್ಮರಾಶಿಯಲ್ಲಿ ಚಂದ್ರನು ಬರ್ತಿದ್ದಾನೆ. ಕಟಕದಲ್ಲಿ ಇರುವಂತಹ ಚಂದ್ರನು 3, 4, 5ರಲ್ಲಿ ನಿಮಗೆ ಆರೋಗ್ಯವನ್ನು, ಸುಖವನ್ನು, ಲಾಭವನ್ನು, ಜಯವನ್ನು ಕೊಟ್ಟಿದ್ದಾನೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ಉತ್ತಮವಾದ ವ್ಯಕ್ತಿಗಳ ಭೇಟಿಯಾಗುವಂಥದ್ದು, ಸರ್ಕಾರಿ ಮೂಲ ಕೆಲಸ, ಕೋರ್ಟ್ ಕಚೇರಿ ಮೂಲ ಕೆಲಸ ಕಾರ್ಯಗಳು ವೇಗವಾಗಿ ಆಗುತ್ತವೆ. ಅಥವಾ ಯಾವುದೇ ರೀತಿಯ ಕೋರ್ಟ್ ಕಚೇರಿ ಸಂಬಂಧಿತ ದಾಖಲೆ ಪತ್ರಗಳ ಸಂಗ್ರಹ, ಅಥವಾ ಯಾವುದೇ ರೀತಿಯ ನಿಮ್ಮ ಭೂಮಿ ವಿವಾದ, ಆಸ್ತಿ ವಿವಾದಗಳನ್ನು ಪರಿಹಾರ ಮಾಡಲಿಕ್ಕೆ, ಅವೆಲ್ಲ ಮಾಡಲಿಕ್ಕೆ ಬಹಳ ಉತ್ತಮವಾಗಿದೆ. ಹಾಗೆ 3, 4, 5 ಇಂಥ ಒಂದು ಸರ್ಕಾರಿ ಅಥವಾ ರಾಜಕೀಯ ಮೂಲ, ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳಿಗೆ ಸದ್ಬಳಕೆ ಮಾಡ್ಕೋಬೋದು. ಆರೋಗ್ಯ ಉತ್ತಮವಾಗಿರುತ್ತೆ. ಇನ್ನು ಕೈಗಾರಿಕೆ, ವ್ಯಾಪಾರ, ಇಂಡಸ್ಟ್ರಿ, ಉದ್ಯಮ ನಡೆಸುವವರಿಗೆ ಸಹ ಬಹಳಷ್ಟು ಲಾಭ, ಆದಾಯಗಳು ಬರ್ತವೆ. ವಿದ್ಯಾರ್ಥಿಗಳಿಗೂ ಯಶಸ್ಸು, ಲಾಭ ಇದೆ. ಹಾಗೆ 3, 4, 5 ಇದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳಿ. ರಾಜಯೋಗದಂತಹ ಫಲಗಳು ಈ ದಿನ ಬಾಗಲಿವೆ. 6, 7 ಅಷ್ಟು ಉತ್ತಮವಿಲ್ಲ. 6, 7ರಲ್ಲಿ ಮತ್ತೆ ನಿಮಗೆ ಸ್ವಲ್ಪ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರು, ಹಣಕಾಸಿನ ತೊಂದರೆಗಳು ಎದುರಾಗ್ಬೋದು, ಹಣಕಾಸಿನ ಮುಗ್ಗಟ್ಟು ಎದುರಾಗ್ಬೋದು, ಆಕಸ್ಮಿಕ ನಷ್ಟಗಳಾಗ್ಬೋದು, ಅಥವಾ ಇತರರ ಮಾತು ನಂಬಿ ನೀವು ಹಣವನ್ನು ಕಳೆದುಕೊಳ್ಳೋದಾಗಲಿ, ಅಥವಾ ನಿಮ್ಮದೇ ತಪ್ಪಿನಿಂದ ನೀವು ಹಣವನ್ನು ಕಳೆದುಕೊಳ್ಳುವಂಥ ಪ್ರಸಂಗಗಳು ಆಗ್ಬೋದಾಗಿದೆ. ಹಾಗಾಗಿ ಆರೋಗ್ಯ ಮತ್ತು ಹಣಕಾಸಿನ ಬಗ್ಗೆ ಎಚ್ಚರ 6, 7ರಲ್ಲಿ ಬೇಕು. ಇನ್ನು 8, 9, 10ರಲ್ಲಿ ಸ್ವಲ್ಪ ಸಾಮಾನ್ಯ ಫಲ ಕಂಡು ಬಂದಿದೆ. 8, 9, 10ರಲ್ಲಿ ಸ್ವಲ್ಪ ಆರೋಗ್ಯದ ವಿಚಾರ ಮತ್ತು ಮನಸ್ಸಿನ ವಿಚಾರ ಏನು ಪರವಾಗಿಲ್ಲ. ಹಣದ ವಿಚಾರ ಸ್ವಲ್ಪ ಆಕಸ್ಮಿಕ ನಷ್ಟಗಳು ಆಗುವಂಥದ್ದು ಇರುತ್ತೆ. ಆದರೆ ನಿಮ್ಮ ದೈನಂದಿನ ಇತರ ವಿಚಾರಗಳಿಗೆ 8, 9, 10 ಪೂರಕವಾಗಿರುತ್ತೆ. ವ್ಯಾಪಾರ, ವೃತ್ತಿ, ಉದ್ಯೋಗ, ಹಣಕಾಸಿನ ಲಾಭ ಇತ್ಯಾದಿಗಳು ಸಹ ಬಹಳಷ್ಟು ಉತ್ತಮವಾಗಿರುತ್ತವೆ. ಕೆಲವೊಮ್ಮೆ ವೈಯಕ್ತಿಕ ವಿಚಾರದಲ್ಲಿ ಭಿನ್ನಾಭಿಪ್ರಾಯಗಳು, ಮಾತಿನ ಚಕಮಗಳು ಅಷ್ಟೇ ಬರ್ಬೋದು ಹೊರತು 8, 9, 10ರಲ್ಲಿ ನಿಮ್ಮ ಶಿಕ್ಷಣ, ಉದ್ಯೋಗ, ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಭಾಳ ನಾರ್ಮಲ್ ಆಗಿ ಚೆನ್ನಾಗಿ ಹೋಗುತ್ತೆ. 11, 12 ಸಾಮಾನ್ಯ ದಿನ ಕಂಡು ಬಂದಿದೆ. ಹೆಚ್ಚಿನ ಬದಲಾವಣೆಗಳಿಲ್ಲ. ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು, ಚಟುವಟಿಕೆಗಳು ನಾರ್ಮಲ್ ಆಗಿ ನಡೀತಾ ಹೋಗುತ್ತೆ. 13, 14, 15 ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು. 13, 14, 15ರಲ್ಲಿ ಮಾತಿನ ಚಕಮಕಿ ಕಲಹ ಬರ್ಬೋದು. ವಿಶೇಷವಾಗಿ ಕಿರಿಯ ವ್ಯಕ್ತಿಗಳಿಗೆ ಕಲಹ ಬರ್ಬೋದಾಗಲಿ, ಅಥವಾ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಕಿರಿಯ ಸದಸ್ಯರು ಅಥವಾ ನಿಮ್ಮದೇ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯಗಳು ಬರೋದಾಗಲಿ, ಅಥವಾ ಅಂಥ ಮಕ್ಕಳಿಂದ ಏನಾದರೂ ಅಪಚಾರದ ಕೆಲಸಗಳು ಆಗಿ ನಿಮಗೆ ಅದರಿಂದ ಅವಮಾನ ಅಥವಾ ಮಾನಹಾನಿ ಆಗುವಂಥ ಪ್ರಸಂಗಗಳು ಆಗ್ಬೋದು. ಅಥವಾ ನಿಮ್ಮದೇ ಮಕ್ಕಳು ಶಾಲೆಯಲ್ಲೋ ಅಥವಾ ಕಾಲೇಜಿನಲ್ಲೋ ಏನಾದರೂ ಒಂದು ಅಹಿತಕರವಾದ ಘಟನೆ ಅಥವಾ ಏನಾದರೂ ಒಂದು ನಿಮಗೆ ಅಪಕೀರ್ತಿ ತರುವಂಥ ಘಟನೆಗಳಿಗೆ ಸಾಕ್ಷಿಯಾಗಿ ಅದರಿಂದ ನಿಮಗೆ ಇನ್ನಷ್ಟು ಬೇಜಾರಾಗುವಂಥ ಇವೆಲ್ಲ ನಡೀಬೋದು. ಅದೇ ರೀತಿ ಸರ್ಕಾರದಿಂದ ಅಥವಾ ಇಲಾಖೆಗಳಿಂದ ನಿಮಗೆ ನೋಟಿಸು ಇತ್ಯಾದಿಗಳು ಬರುವಂಥದ್ದು. ಹಾಗಾಗಿ 13, 14, 15 ಅಷ್ಟೇನು ಉತ್ತಮವಾಗಿಲ್ಲ. ವೈಯಕ್ತಿಕ ವಿಚಾರ, ಕೌಟುಂಬಿಕ ವಿಚಾರ ಜೊತೆಗೆ ಸಾಮಾಜಿಕ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು.
16, 17 ಪರವಾಗಿಲ್ಲ ಉತ್ತಮ ದಿನ. 16, 17ರಲ್ಲಿ ವಿಶೇಷವಾದ ಚಂದ್ರನ ಬೆಂಬಲ ಇರುವ ಕಾರಣ ಲಾಭ, ಜಯ, ಸುಖ ಇದೆ. ಅಂದುಕೊಂಡ ಕೆಲಸ ಕಾರ್ಯ ಆಗಲಿದೆ. ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸ ನಿಮ್ಮ ಪರವಾಗಿ ಆಗುವಂಥದ್ದು. ಯಾವುದೇ ಉದ್ಯೋಗಕ್ಕೆ ಜಾಬ್ಗಾಗಿ ಪ್ರಯತ್ನ ಮಾಡೋರಿಗೆ ಜಾಬ್ ಸಿಗುವಂಥ ಅವಕಾಶ, ಅದು ಇನ್ನಿತರ ಯಾವುದೇ ಭೂಮಿ ಮನೆ ಕೊಳ್ಳುವಂಥ ವಿಚಾರಕ್ಕೆ ಪ್ರಯತ್ನ ಮಾಡೋದೆಲ್ಲ ಅವಕಾಶಗಳು. ಈ ರೀತಿ ಅನೇಕ ರೀತಿಯ ನಿಮ್ಮ ಕನಸುಗಳನ್ನ ನನಸು ಮಾಡಲಿಕ್ಕೆ ಈ ದಿನ ನಿಮ್ಮ ಪ್ರಾಯದ ಪ್ರಯತ್ನವು ಸಫಲತೆ ಆಗುತ್ತೆ. 16, 17, 18, 19 ನಿಮ್ಮ ಪಾಲಿಗೆ ಉತ್ತಮ ದಿನ. ಸುಖ, ಶಾಂತಿ, ವೈಭೋಗ, ಲಾಭಗಳು ಸಿಗುವಂಥದ್ದು. ಇನ್ನಿತರ ಕೆಲವು ವಿಚಾರಗಳಿಗೆ ನಿಮಗೆ ಇಷ್ಟವಾದ ವಸ್ತುಗಳನ್ನು ಪರ್ಚೇಸ್ ಖರೀದಿ ಮಾಡುವಂಥ ಅವಕಾಶ, ವಸ್ತ್ರಾಭರಣ ಕೊಳ್ಳುವಂಥ ಅವಕಾಶ, ಭೂಮಿ ಅಥವಾ ಮನೆ ಇತ್ಯಾದಿ ಸಂಬಂಧಿತ ಕೆಲಸ ವಿವಾದಗಳಿಗೆ ನಿವಾರಣೆ ಆಗುವಂಥದ್ದು, ಮಿತ್ರರ ಜೊತೆಗೆ ಬಂಧುಗಳ ಜೊತೆಗೆ ಉತ್ತಮ ಕಾಲ ಕಳೆಯುವಂಥದ್ದು ಮುಂತಾದ ಉತ್ತಮ ಅವಕಾಶಗಳು 18, 19ರಂದು ಬರಲಿವೆ. ಮೇ 20, 21 ಅಷ್ಟೇನು ಉತ್ತಮ ಇಲ್ಲ. 20, 22ರಲ್ಲಿ ಮಾತಿನ ಕಲಹ, ವಿರುದ್ಧವಾದ ಭಾವನೆಗಳು ಬರುವಂಥದ್ದು. ನಿಮ್ಮ ವಿರುದ್ಧ ಕೆಲವರು ಕಂಪ್ಲೇಂಟ್, ದೂರನ್ನು ಕೊಡೋದಾಗಲಿ ಅಥವಾ ಕೆಲವರು ನಿಮ್ಮ ವಿರುದ್ಧ ಏನಾದರೂ ವಾಗ್ವಾದ ಕಲಹ ಮಾಡಿ ನಿಮ್ಮಿಂದ ದೂರ ಆಗುವಂಥದ್ದು ಮುಂತಾದ ಘಟನೆಗಳು ಆಗ್ಬೋದು. ಜೊತೆಗೆ ಮಿತ್ರರಿಂದ ನಿಮಗೆ ದ್ರೋಹ, ಅದು ಮಿತ್ರರಿಂದ ನಿಮಗೆ ಏನಾದರೂ ತೊಂದರೆಗಳು ಆಗುವಂಥದ್ದು ಎಲ್ಲ ಇರುತ್ತೆ. ಹಾಗಾಗಿ ಪರಸ್ಪರ ವಿರುದ್ಧವಾದ ಘಟನೆಗಳು ಜರುಗುವಂಥದ್ದು ಮನೆಯಲ್ಲೂ ಆಗ್ಬೋದು, ವೃತ್ತಿ ಉದ್ಯೋಗ ಜಾಗದಲ್ಲೂ ಆಗುವಂಥ ಸಾಧ್ಯತೆ. ಹಾಗಾಗಿ ಮಾತು ನಡವಳಿಕೆ ಬಗ್ಗೆ ಎಚ್ಚರ. ಇನ್ನು 22, 23, 24 24ರಲ್ಲಿ ಆರೋಗ್ಯ, ವೈಯಕ್ತಿಕ ವಿಚಾರ ಎಲ್ಲ ನಾರ್ಮಲ್ ಆಗಿ ಚೆನ್ನಾಗಿರುತ್ತೆ. ಹಣಕಾಸಿನ ಬಗ್ಗೆ ಸ್ವಲ್ಪ ಎಚ್ಚರ ಬೇಕು. 22, 23, 24ರಲ್ಲಿ ಹಣ ನಿಮ್ಮಿಂದ ನಷ್ಟ ಆಗ್ಬೋದು, ನೆಮ್ಮದಿ ಹಣವನ್ನು ಕಳೆದುಕೊಳ್ಳೋದು ಅಥವಾ ರೀತಿ ಕಳ್ಳತನ ಆಗೋದಾಗಲಿ ಅಥವಾ ಬೇರೆ ಬೇರೆ ರೀತಿಯ ಕಾರಣದಿಂದ ಹಣ ನಿಮ್ಮಿಂದ ನಷ್ಟ ಆಗುವಂಥದ್ದು ಮುಂತಾದ ಸಾಧ್ಯತೆ ಬರುತ್ತೆ. ಹಾಗಾಗಿ ಹಣಕಾಸಿಗೆ ಸಂಬಂಧಪಟ್ಟು ಎಚ್ಚರಿಕೆ ಹೆಚ್ಚಬೇಕು. ಪ್ರಮುಖವಾದ ಒಪ್ಪಂದ ಅಥವಾ ಏನಾದರೂ ಅಗ್ರಿಮೆಂಟ್ ಮಾಡೋದ್ರೆ ಸ್ವಲ್ಪ ಮುನ್ನೆಚ್ಚರಿಕೆ ಹೆಚ್ಚಬೇಕು. ನಿಮ್ಮದೇ ತಪ್ಪಿನಿಂದ ಸ್ವಯಂಕೃತವಾಗಿ ನೀವು ಹಣವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಅಥವಾ ಇನ್ನಿತರ ಏನಾದರೂ ರಾಂಗ್ ಐಡಿಯಾದಿಂದ ಕೊಟ್ಟು ನೀವು ಹಣವನ್ನು ನೀವು ಮೋಸಕ್ಕೆ ಒಳಗಾಗುವಂಥ ಸಾಧ್ಯತೆ ಇರುತ್ತೆ. 22, 23, 24 ಹಣಕಾಸಿನ ಬಗ್ಗೆ ಎಚ್ಚರ. 25, 26 ನಿಮ್ಮ ಪಾಲಿಗೆ ಉತ್ತಮ ದಿನ. ಕರ್ಮಸ್ಥಾನದ ಚಂದ್ರನು ಜಯವನ್ನು, ಲಾಭವನ್ನು, ಸುಖವನ್ನು ಕೊಡಲಿದ್ದಾನೆ. 25, 26ರಲ್ಲಿ ಅಂದುಕೊಂಡ ಕೆಲಸ ಕಾರ್ಯಗಳಾಗ್ತವೆ. ವ್ಯಾಪಾರ ವೃತ್ತಿಯಲ್ಲಿ ಮುನ್ನಡೆದಿದೆ. ಕೃಷಿ ಚಟುವಟಿಕೆ, ಕೈಗಾರಿಕೆ, ಹೈನುಗಾರಿಕೆ, ತೋಟಗಾರಿಕೆ ಇನ್ನಿತರ ಯಾವುದೇ ಕೃಷಿ ಮತ್ತು ವಾಣಿಜ್ಯ ಅಂದರೆ ವ್ಯಾಪಾರಕ್ಕೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳಲ್ಲಿ ಭಾಳಷ್ಟು ಮುನ್ನಡೆ ಇದೆ. ಹೊಸದರ ಆರಂಭಕ್ಕೆ ಅವಕಾಶ, ಅಥವಾ ಇದ್ದಂಥ ನಿಮ್ಮ ಒಂದು ವೃತ್ತಿ ವ್ಯಾಪಾರನ ಏನಾದರೂ ಬದಲಾವಣೆ ಮಾಡಿಕೊಂಡು ಇನ್ನಷ್ಟು ಅಭಿವೃದ್ಧಿಪಡಿಸಲಿಕ್ಕೆ ಅವಕಾಶಗಳು 25, 26ರಲ್ಲಿ ಬರಲಿವೆ. ಗೃಹಿಣಿಯರು, ಮಹಿಳೆಯರು ಸಹ ಮನೆಯಲ್ಲಿ ನೆಮ್ಮದಿ ದಿನ ಇರುತ್ತೆ. 27, 28 ಅತ್ಯುತ್ತಮ ಲಾಭದಾಯಕ ದಿನ. ಅನೇಕ ರೀತಿಯ ಶುಭ ಲಾಭಗಳು ಆಗ್ತವೆ, ಶುಭ ವಾರ್ತೆಗಳು ಬರ್ತವೆ. ಆರೋಗ್ಯ ಉತ್ತಮವಾಗಿರುತ್ತೆ, ಮನಸ್ಸಿಗೆ ನೆಮ್ಮದಿ ಇರುತ್ತೆ. ಜೊತೆಗೆ ಮನೆಯಲ್ಲಿ ಏನಾದರೂ ಒಂದು ಶುಭ ಕಾರ್ಯಗಳ ಶುಭ ಘಟನೆಗಳು ನಿಮ್ಮ ಮಕ್ಕಳಿಗೂ ಅನ್ವಯ ಆಗುವಂತೆ ಆಗ್ಬೋದಾಗಿದೆ. ಅನೇಕ ರೀತಿಯ ಉತ್ತಮ ಫಲಗಳು 27, 28ರಂದು ನಿಮಗೆ ಲಾಭ ಸ್ಥಾನದ ಚಂದ್ರನು ಕೊಡಲಿದ್ದಾನೆ. ಅಂದರೆ ನಿಮ್ಮ ರಾಶಿಯಾಧಿಪತಿ ಚಂದ್ರನೇ ಆಗಿದ್ದಾನೆ. ಯಾವಾಗ ಆತನು ನಿಮ್ಮ ರಾಶಿಗೆ ತಿಂಗಳಿಗೊಮ್ಮೆ ಲಾಭ ಸ್ಥಾನದಲ್ಲಿ ಬರ್ತಾನೆ, ಅಂತಹ ದಿನ 27, 28ರಲ್ಲಿ ಬಂದಿದೆ. ಅನೇಕ ರೀತಿಯ ಶುಭ ವಾರ್ತೆಗಳು ಈ ದಿನ ಆಗಲಿವೆ. 29, 30 ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ನಷ್ಟ ಕಷ್ಟಗಳ ಸೂಚನೆ. ಆಕಸ್ಮಿಕ ಲಾಭದ ಬದಲು ಆಕಸ್ಮಿಕ ನಷ್ಟ ಆಗ್ಬೋದು, ಅಥವಾ ಇತರರ ಮಾತು ನಂಬಿ ಹಣವನ್ನು ಕಳೆದುಕೊಳ್ಳೋದಾಗಲಿ, ಅಥವಾ ಬೇರೆ ಬೇರೆ ಕಾರಣಗಳಿಂದ ನಿಮಗೆ ಹಣ ನಷ್ಟ ಆಗೋದಾಗಲಿ ಸಾಧ್ಯತೆ ಇರುತ್ತೆ. ಹಾಗಾಗಿ ಆನ್ಲೈನ್ ಅಥವಾ ಆಫ್ಲೈನ್ ವಂಚನೆ ಇತ್ಯಾದಿಗಳ ಬಗ್ಗೆ ಮುನ್ನೆಚ್ಚರಿಕೆ 29, 30ರಲ್ಲಿ ಬೇಕಾಗುತ್ತೆ. ಇನ್ನು ಕೊನೆಯ ದಿನ 31ರಲ್ಲಿ ನಿಮ್ಮ ಪಾಲಿಗೆ ಅತ್ಯುತ್ತಮ ದಿನ. ವಾರದ ತಿಂಗಳ ಕೊನೆಯ ದಿನ ಮತ್ತೊಮ್ಮೆ ನಿಮ್ಮ ಜನ್ಮರಾಶಿಗೆ ಅಲ್ಲಿ ಚಂದ್ರನು ಆಗಮಿಸ್ತಾನೆ. 31ರಂದು ಚಂದ್ರನಿಂದ ನಿಮಗೆ ವಿಶೇಷವಾಗಿ ಲಾಭ, ಸುಖ, ಜಯಗಳು ಸಿಗ್ತವೆ. ಇಷ್ಟಾರ್ಥ ಸಿದ್ಧಿ ಅಥವಾ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಮುಂತಾದರಲ್ಲಿ ಸಹ ನಿಮಗೆ ವಿಶೇಷವಾದ ಮುನ್ನಡೆ ಪ್ರತಿಫಲಗಳು ಆಗಲಿವೆ. ಇದನ್ನು ಸದುಪಯೋಗ ಪಡಿಸಿಕೊಳ್ಳೋದು. ಹಾಗಾಗಿ ಚಂದ್ರನ ಬೆಂಬಲ ನಿಮಗೆ ಈ ತಿಂಗಳಲ್ಲಿ ಸುಮಾರು 15 ದಿನಗಳಲ್ಲಿ ಚಂದ್ರನ ಅನುಕೂಲತೆಗಳು ಬರ್ತವೆ. ಅದನ್ನು ಸದುಪಯೋಗ ಪಡಿಸಿಕೊಳ್ಳೋದು. ಇನ್ನು ಈ ತಿಂಗಳಲ್ಲಿ ಬಳಸುವಂಥ ಬಣ್ಣ ತಿಂಗಳ ಪೂರ್ತಿ ನೀವು ಆರೆಂಜ್ ಅಥವಾ ಕೇಸರಿ ಬಣ್ಣ ಮತ್ತು ಸಂಖ್ಯೆ 1 ನಂಬರ್ 1 ತಿಂಗಳ ಪೂರ್ತಿ ಬಳಸ್ಕೊಳ್ಬೋದು. ಸೂರ್ಯನ ಅನುಗ್ರಹ ತಿಂಗಳ ಪೂರ್ತಿ ಇರಲಿದೆ. ವೈಟ್ ಅಥವಾ ಬಿಳೆ ಬಣ್ಣ ಮತ್ತು ಸಂಖ್ಯೆ 6 ನಂಬರ್ 6 ನೀವು ತಿಂಗಳ ಪೂರ್ತಿ ಬಳಸ್ಬೋದು. ಶುಕ್ರನ ಅನುಗ್ರಹ ನಿಮಗೆ ತಿಂಗಳ ಪೂರ್ತಿ ಇರಲಿದೆ. ವೈಟ್ ಅಥವಾ ಬಿಳೆ ಬಣ್ಣ ನಂಬರ್ 6. ಇನ್ನು ಗ್ರೀನ್ ಅಥವಾ ಹಸಿರು ಬಣ್ಣ ನಿಮಗೆ ಬುಧನ ಅನುಗ್ರಹ 6ನೇ ತಾರೀಕಿಂದ 22ರವರೆಗೂ ಇರುತ್ತೆ. 6ರಿಂದ ನಿಮಗೆ 22ರವರೆಗೂ, ಬೆಳಗ್ಗೆ 22ರಿಂದ ಮತ್ತೆ ತಿಂಗಳ ಕೊನೆವರೆಗೂ ಇರುತ್ತೆ. ಹಾಗಾಗಿ ಈ ತಿಂಗಳ 6ರಿಂದ ನೀವು ಗ್ರೀನ್ ಅಥವಾ ಹಸಿರು ಬಣ್ಣ ಮತ್ತು ಸಂಖ್ಯೆ 5 ನಂಬರ್ 5 ಬಳಸ್ಕೋಬೋದಾಗಿದೆ. ಇನ್ನು ಗುರುವಿನ ಬೆಂಬಲ ನಿಮಗೆ ಗೊತ್ತಿರುವಂತೆ 14ನೇ ತಾರೀಕುವರೆಗೂ ಗುರುವಿನ ಅನುಗ್ರಹ ನಿಮಗೆ ಇರುತ್ತೆ. ಹಾಗೆ ಗುರುಬಲ ಇರುವಂಥ ಅವಧಿ ಮೇ 14ರವರೆಗೂ ನೀವು ಯೆಲ್ಲೋ ಅಥವಾ ಹಳದಿ ಬಣ್ಣ ಮತ್ತು ಸಂಖ್ಯೆ 3 ನಂಬರ್ 3 ಬಳಸ್ಬೋದಾಗಿದೆ. ಇನ್ನು ಕೇತುವಿನ ಅನುಗ್ರಹ, ಕೇತುವಿನ ಬೆಂಬಲ ನಿಮಗೆ ತಿಂಗಳ 17ರವರೆಗೆ ಇರುತ್ತೆ. ಹಾಗಾಗಿ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಮತ್ತು ಸಂಖ್ಯೆಗಳನ್ನು ನೀವು 17ರವರೆಗೆ ಅಂಥ ಒಂದು ಸಂಖ್ಯೆಯನ್ನು ಬಳಸ್ಕೋದಾಗಿದೆ. ಆಗಲೇ ಚಂದ್ರನ ಅನುಗ್ರಹ ಇರುವಂಥ ಬೇರೆ ಬೇರೆ ಡೇಟ್ಗಳನ್ನು ಆಗಲೇ ಹೇಳಿದ್ದೇನೆ. ಆ ಚಂದ್ರನ ಬೆಂಬಲ ಅಥವಾ ಅನುಗ್ರಹ ಇರುವಂಥ ಡೇಟ್ಗಳಲ್ಲಿ ನೀವು ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ನಂಬರ್ 2 ಬಳಸ್ಕೋಬೋದಾಗಿದೆ. ಹಾಗಾಗಿ ಈ ತಿಂಗಳಲ್ಲಿ ಆಗುವಂಥ ಮಹತ್ತರವಾದ ಗ್ರಹ ಪರಿವರ್ತನೆಗಳು ನಿಮ್ಮ ಮೇಲೆ ಸ್ವಲ್ಪ ಕೆಲವು ಒಳ್ಳೆಯ ಪರಿಣಾಮವನ್ನು, ಕೆಲವೊಂದು ಸ್ವಲ್ಪ ಅಡ್ಡ ಪರಿಣಾಮ ಅಥವಾ ಕೆಟ್ಟ ಪರಿಣಾಮ ಬೀರುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಶುಕ್ರಾದಿತ್ಯರ ವಿಶೇಷವಾದ ಕೃಪೆ ನಿಮ್ಮ ಮೇಲೆ ಇರೋದನ್ನು ತೀರಾ ಚಿಂತೆ ಅಥವಾ ಆತಂಕ ಪಡಬೇಕಾಗಿಲ್ಲ. ಮಧ್ಯೆ ಮಧ್ಯೆ ಸಣ್ಣ ಪುಟ್ಟ ಏರಿಳಿತ ಬಂದರೂ ಅದರಿಂದ ನಿಮಗೆ ಆಚೆ ಬರುವಂಥ ಕೆಲವು ಆಶೀರ್ವಾದ ಸೂರ್ಯನ ಅನುಗ್ರಹದಿಂದ, ಶುಕ್ರನ ಅನುಗ್ರಹದಿಂದ ಸಿಗಲಿದೆ. ಇನ್ನು ನಿಮಗಿರತಕ್ಕಂತಹ ಮಂಗಳ, ಬುಧ, ಗುರು, ಶನಿ, ರಾಹು, ಕೇತುಗಳ ವೈರುಧ್ಯ ಈ ತಿಂಗಳಲ್ಲಿ ಬರುವ ಕಾರಣ
ಆ ದೋಷ ನಿವಾರಣೆಗೆ ಏನು ಮಾಡಬೇಕಂದ್ರೆ ವಿಶೇಷವಾಗಿ ಗಣೇಶ, ಈಶ್ವರ, ಶಿವ ಭಕ್ತಿ ಮಾಡುವಂಥದ್ದು, ವಿಷ್ಣು ಅಥವಾ ಲಕ್ಷ್ಮೀನಾರಾಯಣ ಭಕ್ತಿ ಮಾಡೋದು, ನರಸಿಂಹ ಸ್ವಾಮಿ, ಸುಬ್ರಹ್ಮಣ್ಯ ಇತ್ಯಾದಿ ಭಕ್ತಿ ಮಾಡ್ಬೋದು. ಅಥವಾ ಯಾವುದೇ ರೀತಿಯ ಗ್ರಾಮದೇವಿ ಅಥವಾ ಅಮ್ಮನವರ, ದುರ್ಗಾದೇವಿ ಮುಂತಾದ ಯಾವುದೇ ರೀತಿಯ ಸ್ತ್ರೀ ದೇವತಾ ಸ್ವರೂಪವನ್ನು ಭಕ್ತಿ ಮಾಡೋದು, ಹನುಮಾನ್ ಭಕ್ತಿ, ಆಂಜನೇಯನ ಭಕ್ತಿ ಮಾಡೋದು, ಹನುಮಾನ್ ಚಾಲಿಸ ಪಠನೆ ಮಾಡೋದು, ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ ಇತ್ಯಾದಿಗಳನ್ನು ಪಠನೆ ಮಾಡುವಂಥದ್ದು. ಜೊತೆಗೆ ಆಸಕ್ತಿಯುಳ್ಳವರು ದಾನ ಧರ್ಮ ಇತ್ಯಾದಿ ಮಾರ್ಗಗಳನ್ನು ಅನುಸಾರ ಮಾಡಬಹುದಾಗಿದೆ. ಕಟಕ ರಾಶಿಯವರು, ಕಟಕ ರಾಶಿಯವರಿಗೆ ಮೇ ತಿಂಗಳಲ್ಲಿ ಆಯುರಾರೋಗ್ಯ, ಶಿಖಿತೆ, ಜಯಲಾಭಗಳು ಸಿದ್ಧಿಯಾಗಲಿ. ಮೇ ತಿಂಗಳ ಸಿಂಹರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಸಿಂಹರಾಶಿಗೆ ಮೇ ತಿಂಗಳು ಅದೃಷ್ಟವನ್ನು ಹೊತ್ತು ತರುವಂಥ ಒಂದು ಹಲವಾರು ಅವಕಾಶಗಳಿವೆ. ಆಗುವಂಥ ಗ್ರಹಗಳ ಒಂದು ಪರಿವರ್ತನೆ ನಿಮ್ಮ ಪಾಲಿಗೆ ಪೂರಕವಾಗಿರುವಂಥದ್ದು. ವಿಶೇಷವಾಗಿ ಅಲ್ಲಿ 13ನೇ ತಾರೀಕು ಬಳಿಕ 14ರಂದು ಜರುಗುವಂತಹ ಒಂದು ವಿಶೇಷವಾದ ಸೂರ್ಯನ ಅಥವಾ ರವಿಯ ಪರಿವರ್ತನೆ. ಆತನು ವೃಷಭ ರಾಶಿಗೆ ಪ್ರವೇಶಿಸ್ತಾನೆ. ನೀವು ಸಿಂಹ ರಾಶಿಯಾಧಿಪತಿ ಸೂರ್ಯನೇ ಆಗಿದ್ದಾನೆ. ಸಿಂಹ ರಾಶಿಗೆ ಅಧಿಪತಿ ಸೂರ್ಯ ಭಗವಂತರು. ಹಾಗಾಗಿ ಸೂರ್ಯನ ವಿಶೇಷವಾದ ಕೃಪೆ ನಿಮಗೆ 14ರಿಂದ ಸಿಗಲಿದೆ. ಆ ಕರ್ಮಸ್ಥಾನದಲ್ಲಿ ಬರುವಂತಹ ಒಂದು ಸೂರ್ಯನ ಕೃಪೆ ನಿಮಗೆ ಈ ತಿಂಗಳಲ್ಲಿ ಸಿಗುವಂಥದ್ದು. ಜೊತೆಗೆ ಅದಾದ ಬಳಿಕ ನಿಮಗೆ 15ರಿಂದ ಒಂದು ಗುರುವಿನ ಪರಿವರ್ತನೆ ಆಗುವಂಥದ್ದು. 15ರಿಂದ ನಿಮಗೆ ವಿಶೇಷವಾದ ಗುರುಬಲದ ಒಂದು ಅನುಕೂಲತೆ, ಅಂದರೆ ದೀರ್ಘಕಾಲದ ಬಳಿಕ ನಿಮಗೆ ಅಲ್ಲಿ ಗುರುವಿನ ಬಲದ ಅನುಕೂಲತೆ ನಿಮಗೆ ಸಿಗಲಿದೆ. ಗುರುವು ನಿಮ್ಮ ರಾಶಿಯಿಂದ ಲಾಭ ಸ್ಥಾನದಲ್ಲಿ ಅಲ್ಲಿ ವಿಶೇಷವಾದ ಸುಖವನ್ನು, ಲಾಭವನ್ನು ಕೊಡುವಂಥ ಅವಕಾಶ ಈ ಮೇ ತಿಂಗಳಲ್ಲಿ ಬರಲಿದೆ. ಹಾಗಾಗಿ ಮೇ ತಿಂಗಳ ಒಂದು ಅದ್ಭುತವಾದ ಪರಿವರ್ತನೆ ನಿಮ್ಮ ಒಂದು ಜೀವಮಾನದಲ್ಲಿ ಅನೇಕ ರೀತಿಯ ಉತ್ತಮ ಫಲಗಳಿಗೆ ಸಾಕ್ಷಿಯಾಗುವಂಥ ಅವಕಾಶ ಸಿಂಹರಾಶಿಯವರಿಗಿರುತ್ತೆ. ಅಲ್ಲಿ ಸೂರ್ಯ ಮತ್ತು ಗುರು ಅಂದರೆ ಬಲವಾದ ಒಂದು ನವಗ್ರಹಗಳಲ್ಲಿ ವಿಶೇಷವಾದ ಪ್ರಭಾವಶಾಲಿಯಾದ ಗ್ರಹಗಳಾಗಿವೆ. ಹಾಗಾಗಿ ಆ ಪ್ರಭಾವಶಾಲಿಯಾದ ಗ್ರಹಗಳ ಪ್ರಭಾವ ನಿಮಗೆ ಈಗ ಒಂದು ಉತ್ತಮವಾದ ಯೋಜನೆಯನ್ನು, ಹಲವಾರು ಕನಸುಗಳನ್ನು ನನಸು ಮಾಡುವಂಥದ್ದು ಅಥವಾ ದೀರ್ಘಕಾಲದಿಂದ ನಿಮ್ಮ ಬಾಕಿ ಉಳಿದಂಥ ಕೆಲವು ಗುರಿಗಳನ್ನು ಈ ಒಂದು ಮೇ ತಿಂಗಳಿನ ಬಳಿಕ ನೀವು ತಲುಪಲಿಕ್ಕೆ ಅವಕಾಶಗಳು ಬರಲಿವೆ. ಗುರುವಿನ ರಾಶಿ ಪರಿವರ್ತನೆ ನಿಮಗೆಲ್ಲರಿಗೂ ಗೊತ್ತಿರುವಂತೆ ವರ್ಷಕ್ಕೆ ಒಂದು ಬಾರಿ ಅಷ್ಟೇ ಆಗುವಂಥದ್ದು. ಅದರಲ್ಲೂ ಒಂದು ಬಾರಿ ಪರಿವರ್ತನೆ ಕೇವಲ 5 ರಾಶಿಗಳಿಗೆ ಗುರುವಿನ ಬಲದ ಒಂದು ಅನುಕೂಲತೆ ಸಿಗುತ್ತೆ. ಅಂತಹ ಒಂದು 5 ರಾಶಿಗಳಲ್ಲಿ ನಿಮ್ಮ ರಾಶಿಯು ಒಂದಾಗಿರೋ ಕಾರಣ ಮುಂದಿನ 1 ವರ್ಷವರೆಗೆ ವಿಶೇಷವಾದ ಗುರುಬಲದ ಒಂದು ಪ್ರಯೋಜನವನ್ನು ನೀವು ಪಡೆಯಲಿದ್ದೀರ. ಹಾಗಾಗಿ ಈ ತಿಂಗಳಲ್ಲಿ ಮೇ ತಿಂಗಳಲ್ಲಿ ಆಗುವಂಥ ಒಂದು ಗುರುವಿನ ಪರಿವರ್ತನೆ ನಿಮಗೆ ಹಲವಾರು ಸಾಧನೆಗಳಿಗೆ, ಹಲವಾರು ಶುಭ ಅವಕಾಶಗಳಿಗೆ, ಜೊತೆಗೆ ನಿಮ್ಮ ಒಂದು ಪರಿವರ್ತನಾಶೀಲವಾದ ಅನೇಕ ರೀತಿಯ ಅದೃಷ್ಟಗಳು ಒಲಿಲಿಕ್ಕೆ ಈಗ ಗುರುವಿನ ಸಹಾಯ ಆಗಲಿದೆ. ಇದಲ್ಲದೆ ರವಿಯ ಪರಿವರ್ತನೆ ಆಗಲೇ ಹೇಳಿದಂತೆ ರವಿ ವೃಷಭ ಪ್ರವೇಶದಂತೆ ನಿಮ್ಮ ಕರ್ಮಸ್ಥಾನದಲ್ಲಿ ರವಿಯ ವಿಶೇಷವಾದ ಅನುಗ್ರಹ ಆಗಿರೋ ಕಾರಣ ನಿಮಗೆ ಸರ್ಕಾರಿ ಸಂಬಂಧಿತ ಕೆಲಸ, ರಾಜಕೀಯ ಸಂಬಂಧಿತ ಕೆಲಸ ಅಥವಾ ಯಾವುದೇ ರೀತಿ ಭೂಮಿ ವ್ಯವಹಾರ, ಭೂಮಿ ಅಥವಾ ಮನೆಗೆ ಸಂಬಂಧಿತವಾದ ಕೆಲಸ ಕಾರ್ಯಗಳು ಇವೆಲ್ಲವನ್ನು ಮಾಡಿಸಿಕೊಳ್ಳಲಿಕ್ಕೆ ಈಗ ಅವಕಾಶಗಳು ಬರಲಿವೆ. ಇನ್ನು ರಾಜಕೀಯ ಮೂಲದಲ್ಲಿ ಯಾರಾದರೂ ಮಾಡುವಂಥ ಕೆಲಸ ಕಾರ್ಯಗಳಿದ್ದರೆ ಅಥವಾ ಚುನಾವಣಾ ರಾಜಕೀಯದಲ್ಲಿ ಭಾಗವಹಿಸುವಂಥವರಿದ್ದರೆ ಅಥವಾ ಸರ್ಕಾರದ ಉದ್ಯೋಗ, ಸರ್ಕಾರದ ಹುದ್ದೆಗಳಿಗಾಗಿ ಪ್ರಯತ್ನ ಮಾಡೋರು, ಸ್ಪರ್ಧಾತ್ಮಕ ಪರೀಕ್ಷೆ ಬರೋರು, ಕಾಂಪಿಟೇಟಿವ್ ಎಕ್ಸಾಮ್ಗಳು ಬರುವಂಥವ್ರು ಮುಂತಾದವರಿಗೆ ಅನೇಕ ರೀತಿಯ ಒಂದು ಅವಕಾಶಗಳು ಬರಲಿವೆ. ಇನ್ನು ವಿದ್ಯಾರ್ಥಿ ಯುವಕರಿಗೆ, ಸಾಧಕರಿಗೆ ಭಾಳಷ್ಟು ಒಂದು ಅಪೂರ್ವವಾದ ಅವಕಾಶ ಮೇ ತಿಂಗಳಿಂದ ಬರಲಿದೆ. ಆಗಲೇ ಹೇಳಿದಂತೆ ಮೇ ತಿಂಗಳಲ್ಲಿ ನಿಮಗೆ ಲಾಭ ಸ್ಥಾನದಲ್ಲಿ ಗುರುವಿನ ಪ್ರವೇಶ ಆಗಿರೋ ಕಾರಣ ವಿಶೇಷವಾಗಿ ವಿದ್ಯಾರ್ಥಿಗಳು, ಅಭ್ಯಾಸ ಮಾಡೋರು, ಶಿಕ್ಷಣ ಪಡೆಯೋರು, ಉನ್ನತ ವ್ಯಾಸಂಗ ಮಾಡೋರು ಅಥವಾ ಉದ್ಯೋಗಕ್ಕೆ ಪ್ರಯತ್ನ ಮಾಡೋರು, ಯುವ ವರ್ಗದವರು, ಸಾಧಕರು ಮುಂತಾದವರಿಗೆ ಈ ಗುರುವಿನ ಬೆಂಬಲ ಒಂದು ಶ್ರೀರಕ್ಷೆಯಾಗಿ ಬರಲಿದೆ. ಅದರಿಂದ ನಿಮಗೆ ಎಲ್ಲ ರೀತಿಯ ಒಂದು ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿರ್ಬೋದು ಅಥವಾ ಯಾವುದೇ ರೀತಿಯ ಉನ್ನತ ವ್ಯಾಸಂಗದ ಸೀಟು ಪಡೆದುಕೊಳ್ಳಲಿರ್ಬೋದು ಅಥವಾ ನೀಟ್, CET ಅಥವಾ ಮುಂದಿನ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತಮ ರ್ಯಾಂಕಿಂಗ್ ಪಡೆದು ನಿಮಗೆ ಇಷ್ಟಪಟ್ಟಂತಹ ಅಥವಾ ನಿಮ್ಮ ಗುರಿ ಇಟ್ಟಂಥ ಆ ಒಂದು ಸಂಸ್ಥೆಯಲ್ಲಿ ಅಥವಾ ಅಂಥ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ನಿಮಗೆ ಅಡ್ಮಿಷನ್ ಅಥವಾ ಪಡೀಲಿಕ್ಕೆ ಅಥವಾ ಪ್ರವೇಶಾತಿ ಪಡೀಲಿಕ್ಕೆ ಗುರುವಿನ ಬೆಂಬಲ ಇದೆ. ಹಾಗಾಗಿ ಸಿಂಹರಾಶಿಯ ಎಲ್ಲ ವಿದ್ಯಾರ್ಥಿಗಳು, ಯುವಕರು, ಸಾಧಕರು ಇದನ್ನು ಗಮನದಲ್ಲಿಟ್ಕೊಂಡು ಈ ಒಂದು ಬರುವಂಥ ಅಪೂರ್ವವಾದ ಅವಕಾಶ ಅಂದರೆ ಇದು ಪದೇ ಪದೇ ಬರುವಂಥದ್ದಲ್ಲ. ಲಾಭ ಸ್ಥಾನದ ಗುರುವಿನ ಅವಕಾಶ ಬರಬೇಕಾದ್ರೆ 12 ವರ್ಷ ಬೇಕು. ಇದಕ್ಕೆ ಮತ್ತೆ ಗುರುಬಲ ಬರಬೇಕಾದ್ರೆ ಮತ್ತೊಂದು 2-3 ವರ್ಷಗಳು ಕಾಯಬೇಕು. ಹಾಗಾಗಿ ಅಂತಹ ಒಂದು ಕ್ಷಿಪ್ರವಾಗಿ ಸಿಗದೇ ಇರುವಂಥ ಅವಕಾಶ ನಿಮಗೆ ಈಗ ಬಂದಿದೆ. ಹಾಗಾಗಿ ಸಿಂಹರಾಶಿಯ ಎಲ್ಲ ಯುವ ವರ್ಗದವರು, ಸಾಧಕರು ಇದನ್ನು ಗಮನದಲ್ಲಿಟ್ಕೊಂಡು ಇದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಹಾಗೆಯೇ ಇದಲ್ಲದೆ ಬೇರೆ ಬೇರೆ ರೀತಿಯ ಉದ್ಯಮ, ವ್ಯಾಪಾರ ಅಥವಾ ಇನ್ನಿತರ ಯಾವುದೇ ರೀತಿಯ ಬೇರೆ ಬೇರೆ ಶೈಕ್ಷಣಿಕ ಚಟುವಟಿಕೆ ಅಲ್ಲದೆ ಇತರ ವಿಚಾರಗಳಿಗೆ ಸಹ ಭಾಳಷ್ಟು ಗುರುವಿನ ಬಲ ಅನುಕೂಲವಾಗಿ ಬರಲಿದೆ. ವ್ಯಾಪಾರ ಮಾಡೋರಿಗೆ ವ್ಯಾಪಾರ ಅಭಿವೃದ್ಧಿ ಆಗ್ಬೋದು, ಹೊಸ ಏನಾದರೂ ಸ್ಟಾರ್ಟಪ್ಗಳನ್ನು ಮಾಡೋಕೆ ಅಂಥ ಅವಕಾಶಗಳು ಬರ್ಬೋದು, ಕೃಷಿ ಚಟುವಟಿಕೆ, ಕೃಷಿ ಉತ್ಪನ್ನಗಳ ಮಾರಾಟ ಮುಂತಾದ ಮಾಡೋರಿಗೆ ಸಹ ಅವಕಾಶಗಳು ಬರ್ಬೋದು, ಅಥವಾ ಇನ್ನಿತರ ಯಾವುದೇ ರೀತಿಯ ಧಾರ್ಮಿಕವಾದ ಅಥವಾ ರಾಜಕೀಯ ಮೂಲವಾದ ಇನ್ನಿತರ ಕೆಲಸ ಕಾರ್ಯಗಳಲ್ಲಿ ಇರುವವರಿಗೆ ಸಹ ಅನೇಕ ಅವಕಾಶಗಳು ಈ ಸಿಂಹರಾಶಿಯವರಿಗೆ ಮೇ ತಿಂಗಳಲ್ಲಿ ಗುರು ಮತ್ತು ರವಿಯ ಅನುಗ್ರಹದಿಂದ ಬರಲಿದೆ. ಅಪರೂಪಕ್ಕೆ ಬರುವಂಥ ಈ 2 ಗ್ರಹಗಳ ಅದ್ಭುತವಾದ ಬೆಂಬಲದ ಅವಕಾಶವನ್ನು ಬಳಸಿಕೊಳ್ಳುವಂಥದ್ದು. ಅದೇ ರೀತಿ ಶುಕ್ರನ ವಿಚಾರ ಗಮನಿಸಿದಾಗ ನಮಗೆ ಹಣಕಾಸು ಅಥವಾ ಧನದ ವಿಚಾರವಾಗಿ ಶುಕ್ರನು ಯಾವಾಗಲೂ ಅನುಗ್ರಹ ಚೆನ್ನಾಗಿ ಬೇಕಾಗುತ್ತೆ. ಶುಕ್ರನು ಸಹ ನಿಮಗೆ ತಿಂಗಳು ಪೂರ್ತಿ ಆಶೀರ್ವಾದ ಮಾಡುವಂಥ ಅತ್ಯುತ್ತಮವಾದ ಫಲವನ್ನು ಕೊಳ್ಳಿದ್ದಾನೆ.
ಭಾಗ್ಯವನ್ನು, ಜಯವನ್ನು, ಲಾಭವನ್ನು ಕೊಡಲಿದ್ದಾನೆ. ಹಣಕಾಸಿಗೆ ಯಾವುದು ಕೊರತೆ ಇರೋದಿಲ್ಲ. ಬರಬೇಕಾದ ಹಣಗಳು ಬರುವಂಥದ್ದಾಗಲಿ ಅಥವಾ ನೀವು ಮಾಡಿದ ಸಾಲವನ್ನು ಈಗ ತೀರಿಸುವಂಥ ಅವಕಾಶ ಮುಂತಾದ ಹಣಕಾಸಿಗೆ ಸಂಬಂಧಪಟ್ಟ ಬಹಳ ಉತ್ತಮ ಫಲಗಳು ಈ ಮೇ ತಿಂಗಳಲ್ಲಿ ನಿಮಗೆ ಪೂರ್ತಿಯಾಗಿ ಶುಕ್ರನ ಅನುಗ್ರಹದಿಂದ ಅವೆಲ್ಲವೂ ಇರಲಿದೆ. ಇವೆಲ್ಲವೂ ಉತ್ತಮ ಫಲ ಖಂಡಿತ ಇದ್ದೇ ಇರುತ್ತೆ ನಿಮಗೆ, ಅದರಿಂದ ಏನೂ ಸಂಶಯ ಇಲ್ಲ. ಅದೇ ರೀತಿ ಚಂದ್ರನ ಬೆಂಬಲ ನಿಮಗೆ ಈ ತಿಂಗಳಲ್ಲಿ 14 ಅಥವಾ 15 ದಿನಗಳಲ್ಲಿ ಚಂದ್ರನ ಬೆಂಬಲ ಸಹ ಬರಲಿದೆ. ಆದರೆ ಇಲ್ಲಿ ಇನ್ನೊಂದು ಜ್ಞಾಪಕ ಇಟ್ಕೋಬೇಕು, ಎಲ್ಲ ಗ್ರಹಗಳು ಎಲ್ಲ ಕಾಲದಲ್ಲೂ ಎಲ್ಲರಿಗೂ ಅನುಕೂಲವಾಗಿ ಇರುವಂಥ ಗ್ರಹಗಳು ಬರೋದಿಲ್ಲ. ಕೆಲವೊಂದು ಗ್ರಹಗಳು ನಿಮಗೆ ವಿರುದ್ಧವಾಗಿ ಇರುವಂಥದ್ದು ಇರುತ್ತೆ. ಹಾಗಾಗಿ ಮೇ ತಿಂಗಳಲ್ಲಿ ಕೆಲವೊಂದು ಗ್ರಹಗಳ ವೈರುಧ್ಯವನ್ನು ಎದುರಿಸಬೇಕಾಗತ್ತೆ. ಉದಾಹರಣೆಗೆ ಮಂಗಳನು ನಿಮಗೆ ನಷ್ಟದಲ್ಲಿ ಇರ್ತಾನೆ. ಅಲ್ಲಿ ಆತನು ನೀಚನಾಗಿ ಈ ಕಟಕದಲ್ಲಿ ಇರುವಂಥ ಮಂಗಳನು ನಿಮಗೆ ಅನೇಕ ರೀತಿಯ ಸವಾಲುಗಳನ್ನು ಒಡ್ಡಲಿಕ್ಕೆ ಸಾಮರ್ಥ್ಯವನ್ನು ಹೊಂದಿದ್ದಾನೆ. ಹಾಗಾಗಿ ಮಂಗಳನಿಂದ ನಿಮಗೆ ಕೆಲವೊಮ್ಮೆ ಕಲಹದ, ವಾಗ್ವಾದ, ವೈರುತ್ವಗಳಾಗುವಂಥದ್ದು, ಸಮಾನ ವಯಸ್ಕರಲ್ಲಿ ಅಂದರೆ ನಿಮ್ಮದೇ ಸಮಾನ ಏಜ್ನ ಗ್ರೂಪ್ನವರಲ್ಲಿ ನಿಮಗೆ ಏನಾದ್ರು ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ನಿಮ್ಮ ಮೇಲೆ ಕೆಲವು ಕಂಪ್ಲೇಂಟ್ಗಳು ಬರುವಂಥದ್ದು, ಮನಸ್ಸಿಗೆ ಚಿಂತೆ ಅಥವಾ ಬೇಜಾರಾಗುವಂಥ ಘಟನೆಗಳು ಮನೆಯಲ್ಲಿಯೂ ಅಥವಾ ವೃತ್ತಿ ಜಾಗದಲ್ಲೂ ಆಗ್ಬೋದಾಗಿದೆ. ಸಹೋದ್ಯೋಗಿಗಳ ಜೊತೆಗೆ ವಾಗ್ವಾದ, ಕಿರುಕುಳಗಳು ಆಗ್ಬೋದಾಗಿದೆ. ಹಾಗೆ ಮಂಗಳನು ನಿಮಗೆ ವಿರುದ್ಧವಾಗಿರುವಂಥದ್ದು. ಇನ್ನು ಇನ್ನಿತರ ವಿಚಾರ ಗಮನಿಸಿದಾಗ ಶನಿ, ರಾಹು, ಕೇತುಗಳ ವಿಚಾರ ಗಮನಿಸಿದಾಗ ಶನಿ, ರಾಹು, ಕೇತು ಈ 3 ಗ್ರಹಗಳು ನಿಮಗೆ ವಿರುದ್ಧವಾಗಿರುವಂಥದ್ದು. ಶನಿ ನಿಮಗೆ ಅಷ್ಟಮ ಶನಿಯಾಗಿರುವ ಕಾರಣ ಶನಿ ಮಹಾರಾಜರು ಅಲ್ಲಿ ಮಾರ್ಚ್ ಅಂತ್ಯದಲ್ಲಿ ಅವರು ಪರಿವರ್ತನೆ ಆಗಿದ್ದಾರೆ. ಆ ಪರಿವರ್ತನೆ ನಿಮಗೆ ಅಷ್ಟೇನೂ ಉತ್ತಮವಾಗಿರುವುದಿಲ್ಲ. ಹಾಗಾಗಿ ಅಷ್ಟಮ ಶನಿಯ ಕಾರಣವಾಗಿ ನಿಮಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪಾಡು ಬರುವಂಥದ್ದು, ಅಥವಾ ಬಂಧು ಬಾಂಧವರಲ್ಲಿ ವಿರೋಧ, ಅಥವಾ ನಿಮ್ಮ ಪತ್ನಿ ಮತ್ತು ಪತಿಯಲ್ಲಿ ವಿರೋಧಗಳು ಬರುವಂಥದ್ದು, ಸಹೋದ್ಯೋಗಿಗಳ ಜೊತೆಗೆ ವಿರೋಧ, ಮಿತ್ರರಲ್ಲಿ ವಿರೋಧ ಇತ್ಯಾದಿ ಪರಸ್ಪರ ವಿರೋಧ ಅಥವಾ ಕಲಹದ ವಾತಾವರಣ ಬರ್ಬೋದು. ಆರೋಗ್ಯದ ವಿಚಾರವಾಗಿ ಈಗಾಗಲೇ ಇದ್ದಂಥ ಹೃದಯ ಸಮಸ್ಯೆನೋ ಅಥವಾ ಇದ್ದಂಥ ಶುಗರ್ ಪ್ರಾಬ್ಲಮೋ ಅಥವಾ ಜಾಯಿಂಟ್ ಪೇನೋ ಯಾರೋ ಇದ್ದಂಥವರು ಅದನ್ನು ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳೋದು ಅವರ ಕರ್ತವ್ಯ ಆಗಿರುತ್ತೆ. ಶನಿ ಪ್ರಭಾವದಿಂದ ಆರೋಗ್ಯ ಕೆಲವು ಹದಗೆಡುವಂಥ ಸಾಧ್ಯತೆ ಇಲ್ಲ, ಅದನ್ನು ನಿರಾಕರಿಸುವುದಿಲ್ಲ. ಇನ್ನು ರಾಹುಕೇತುಗಳ ಪರಿವರ್ತನೆ ಮೇ ತಿಂಗಳಲ್ಲಿ ಆಗುತ್ತೆ. 18 ಆಗುವಂಥ ರಾಹುಕೇತುಗಳ ಪರಿವರ್ತನೆ ನಿಮಗೆ ಅಷ್ಟೇನು ಉತ್ತಮವಾಗಿರೋದಿಲ್ಲ. ರಾಹು 8ರಿಂದ 7ಕ್ಕೂ, ಅಲ್ಲಿ ಕೇತು ನಿಮ್ಮ ಸ್ಥಾನದಿಂದ ಇದ್ದಂತಹ ಅಲ್ಲಿ ಕನ್ಯಾದಲ್ಲಿದ್ದಂತಹ ಕೇತು ನಿಮ್ಮ ಜನ್ಮರಾಶಿಗೂ ಬರಲಿದ್ದಾನೆ. ಹಾಗಾಗಿ ಇಲ್ಲಿ ಎಚ್ಚರಿಕೆ ಹೆಜ್ಜೆ ಸಹ ಇದೆ. ಅಲ್ಲಿ ಗುರುವಿನ ಬಲ, ರವಿಯ ಬಲ ಒಂದು ಕಡೆ ಆದರೆ ಒಂದು ಕಡೆಯಿಂದ ಒಳ್ಳೆಯದು ಬಂದಾಗ ಇನ್ನೊಂದು ಕಡೆಯಿಂದ ಸ್ವಲ್ಪ ಮಟ್ಟಿಗೆ ಕೆಟ್ಟದ ಅನುಭವ ಆಗ್ಬೋದಾಗಿದೆ. ಆಗಲಿ ರಾಹು ಕೇತುಗಳ ಪರಿಣಾಮದಲ್ಲಿ ಕೇತು ನಿಮಗೆ ಜನ್ಮಕ್ಕೆ ಬಂದಾಗ ಕೆಲವೊಂದು ಅಡೆತಡೆಗಳಾಗುವಂಥದ್ದು, ವಿಘ್ನಗಳು ಬರುವಂಥದ್ದು, ಶತ್ರು ಬಾಧೆಗಳು ಬರುವಂಥದ್ದು, ಅನಾರೋಗ್ಯ ಇದ್ದಕ್ಕಿದ್ದಂತೆ ಸುಸ್ತಾಗುವಂಥದ್ದು, ಅಥವಾ ಇಷ್ಟು ದಿನ ಸರಿಯಾಗಿದ್ದ ಆರೋಗ್ಯದಲ್ಲಿ ಇದ್ದಕ್ಕಿದ್ದಂತೆ ಏನೋ ಏರುಪೇರಾಗುವಂಥದ್ದು, ಯಾವುದೇ ಕಾರಣ ಇಲ್ಲದೆ ನಿಮಗೆ ಆರೋಗ್ಯದಲ್ಲಿ ಒಂದು ಅಸಮಾಧಾನಕರ ವಾತಾವರಣ ಅಥವಾ ಸುಸ್ತಿನ ಅನುಭವಗಳು ಎಲ್ಲ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಕಾಲದಲ್ಲಿ ಆ ಒಂದು ರಾಹು, ಕೇತು ಮತ್ತು ಶನಿ ಪ್ರಭಾವ, ಮಂಗಳನ ಅಡ್ಡ ಪರಿಣಾಮ ನಿಮ್ಮ ಮೇಲೆ ಇರೋದಕ್ಕಿಂತ 4 ಪಾಪಗ್ರಹಗಳು ಅಂದರೆ ಶನಿ, ರಾಹು, ಕೇತು ಮತ್ತು ಕುಜನ ಅಡ್ಡ ಪರಿಣಾಮ ನಿಮ್ಮ ಮೇಲೆ ಈ ತಿಂಗಳಲ್ಲಿ ಇರುವ ಕಾರಣ ಆರೋಗ್ಯ ವಿಚಾರ, ನಡವಳಿಕೆ ವಿಚಾರ, ಮಾತು ಮತ್ತು ಇನ್ನಿತರ ವಿಚಾರ, ಜೊತೆಗೆ ಸಂಯಮವನ್ನು ಕಾಪಾಡಿಕೊಳ್ಳುವಂಥದ್ದು, ಸಿಟ್ಟನ್ನು ನಿಯಂತ್ರಣ ಮಾಡಿಕೊಳ್ಳುವಂಥದ್ದು, ಜೊತೆಗೆ ಶತ್ರುಗಳು, ಗುಪ್ತ ಶತ್ರುಗಳು, ಹಿತಶತ್ರುಗಳು ಯಾರು ಅದರ ವಿಚಾರ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕಾಗತ್ತೆ. ಅಲ್ಲದೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವಾಗ ಅಲ್ಲಿ ಕೆಲವೊಂದು ವಿಘ್ನ ಅಥವಾ ಅಡೆತಡೆಗಳು ಬರ್ಬೋದು. ಜೊತೆಗೆ ಯಾವುದೇ ರೀತಿಯ ಸಂಶಯಾಸ್ಪದ ವ್ಯಕ್ತಿಗಳು ನಿಮ್ಮನ್ನು ಭೇಟಿಯಾಗಿ ಅಥವಾ ಅನುಮಾನಾಸ್ಪದ ವ್ಯಕ್ತಿಗಳು ನಿಮ್ಮ ಒಂದು ದಾರಿ ತಪ್ಪಿಸಿದಾಗಲಿ, ದಿಕ್ಕು ತಪ್ಪಿಸಿದಾಗಲಿ ಅಥವಾ ನಿಮಗೆ ಏನೋ ತಪ್ಪು ಮಾಹಿತಿ ಕೊಟ್ಟು ನಿಮ್ಮ ಮೇಲೆ ನಿಮಗೆ ಏನೋ ಕಷ್ಟಗಳನ್ನು ಉಂಟು ಮಾಡುವ ಸಾಧ್ಯತೆ ಸಹ ಇರುತ್ತದೆ. ಹಾಗೆ ಇಂಥ ವಿಚಾರವಾಗಿ ಎಚ್ಚರಿಕೆ ವಹಿಸಬೇಕು. ಜೊತೆಗೆ ಯಾವುದೇ ರೀತಿಯ ಸರ್ಕಾರದ ಕಾನೂನು ಭಂಗಿಸುವುದಾಗಲಿ, ರೂಲ್ಸ್ ಬ್ರೇಕ್ ಮಾಡೋದಾಗಲಿ ಅಥವಾ ಕಾನೂನಿಗೆ ವಿರೋಧಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಹೋಗಿ ಅಲ್ಲಿ ಸಿಲುಕಿಕೊಳ್ಳುವಂತಹ ಸಾಧ್ಯತೆಯು ಈ ರಾಹು, ಕೇತು ಮತ್ತು ಮಂಗಳ ಶನಿಗಳ ಅಡ್ಡ ಪರಿಣಾಮದಿಂದ ಬರ್ಬೋದಾಗಿದೆ. ಹಾಗಾಗಿ ಗುರು ಬಲ ಇದೆ, ರವಿಯ ಬಲ ಇದೆ, ಶುಕ್ರನ ಬೆಂಬಲ ಇದೆ. ಹಾಗಾಗಿ ಬರೀ ಹಣದಿಂದ ನಾವು ಎಲ್ಲವನ್ನು ಸಾಧನೆ ಮಾಡಲಿಕ್ಕಾಗೋದಿಲ್ಲ, ಅಥವಾ ಹಣ ಮತ್ತು ನಮಗೆ ಅಂತಸ್ತು ಅಧಿಕಾರ ಇದ್ದಾಗ ನಾವು ಅಲ್ಲಿ ಎಲ್ಲವೂ ಬರುತ್ತೆ ಅಂತ ಹೇಳೋಕ್ಕಾಗೋದು. ಅಲ್ಲಿ ಕೆಲವೊಮ್ಮೆ ನಾವು ಮಾಡಿದ್ದು ಉಲ್ಟಾ ಆಗ್ಬೋದು, ಅಥವಾ ನಮ್ಮದೇ ನಮಗೆ ವಿರುದ್ಧವಾಗಿ ಆಗ್ಬೋದು, ಅಥವಾ ಎಲ್ಲಾದರೂ ನಾವು ಸಂಚಿನಲ್ಲಿ ಸಿಲುಕಿಕೊಳ್ಳುವಂಥದ್ದು, ಅಥವಾ ಆರೋಗ್ಯ ಸಮಸ್ಯೆ, ವೈಯಕ್ತಿಕ ಸಮಸ್ಯೆ ಅಥವಾ ಶತ್ರು ಸಮಸ್ಯೆಯಿಂದ ತೊಂದರೆಗಳು ಬರುವಂಥದ್ದೆಲ್ಲ ಅದನ್ನು ನಿರಾಕರಣೆ ಮಾಡುವಂತಿಲ್ಲ. ಹಾಗಾಗಿ ಇಂಥ ಒಂದು 4 ಪಾಪಗ್ರಹಗಳ ಅಥವಾ 4 ನಮಗೆ ಅಶುಭ ಗ್ರಹಗಳ ಒಂದು ತೊಂದರೆ ಇರೋದ್ರಿಂದ ಇಲ್ಲಿ ಎಚ್ಚರಿಕೆ ಹೆಜ್ಜೆ ಸಹ ಬೇಕಾಗುತ್ತೆ. ಬರುವಂಥ ಉತ್ತಮ ಫಲವನ್ನು ಅನುಭವಿಸಿಕೊಳ್ಳಿ, ಬರುವಂಥ ಒಂದು ಉತ್ತಮ ಅವಕಾಶಗಳನ್ನು ಬಳಸಿಕೊಳ್ಳಿ. ಎಲ್ಲರೂ ನೀವು ನಿರಾಶೆಯಾಗಿ ಅಥವಾ ನಕಾರಾತ್ಮಕ ಭಾವದಿಂದ ಕುಳಿತುಕೊಳ್ಬೇಕಾಗಿಲ್ಲ. ಆದರೆ ಸಾಕಷ್ಟು ಮುನ್ನೆಚ್ಚರಿಕೆಯನ್ನು ಗಮನಿಸಿಕೊಳ್ಳಿ. ತನು, ಮನ, ಧನದ ತನು ಅಂದರೆ ಆರೋಗ್ಯ ವಿಚಾರ, ಮನ ಅಂದರೆ ಮನಸ್ಸು ಮತ್ತು ಮಾತಿನ ವಿಚಾರ, ಧನ ಅಂದರೆ ಹಣಕಾಸಿನ ವಿಚಾರ. ಎಲ್ಲ ಕಡೆ ಮುನ್ನೆಚ್ಚರಿಕೆಯಿಂದ ಇದ್ದರೆ ಯಾವುದೇ ರೀತಿಯ ಚಿಂತೆ, ಆತಂಕ ಪಡಬೇಕಾಗಿಲ್ಲ. ಅಪರೂಪಕ್ಕೆ ಬರುವಂಥ ಗುರುಬಲ, ರವಿ ಬಲವನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಇನ್ನು ಚಂದ್ರನ ಬೆಂಬಲ ನಿಮಗೆ ಈ ತಿಂಗಳಲ್ಲಿ ವ್ಯತ್ಯಾಸವಾಗ್ತಾ ಇರುತ್ತೆ. ಆ ಚಂದ್ರನ ಬೆಂಬಲ ಯಾವ ಡೇಟ್ಗಳು ಇರುತ್ತೆ, ಚಂದ್ರನ ಬೆಂಬಲ ಯಾವ ದಿನಗಳು ಇರೋದಿಲ್ಲ, ಆವಾಗ ಏನೋ ಎಚ್ಚರಿಕೆ ಬೇಕು ಗಮನಿಸೋಣ. ಮೇ 1, 2 ನಿಮಗೆ ಚಂದ್ರನ ಬೆಂಬಲ ಇದೆ. ಲಾಭಸ್ಥಾನದ ಚಂದ್ರನ ಲಾಭವನ್ನು, ಸುಖವನ್ನು, ಜಯವನ್ನು ಕೊಳ್ಳಿದ್ದಾನೆ. ಮೇ 1 ನಿಮಗೆ ಶುಭವಾದ ಅವಕಾಶ ಇರುತ್ತೆ. 3, 4, 5ರಲ್ಲಿ ಚಂದ್ರನು ನಷ್ಟದಲ್ಲಿರುವ ಕಾರಣ ಅನೇಕ ರೀತಿಯ ಕಷ್ಟ ನಷ್ಟಗಳ ಸಾಧ್ಯತೆ ಇರುತ್ತೆ. ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಸಹ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು. ಆತುರದ ನಿರ್ಧಾರ ಬೇಡ.
ನಂಬಿಕಸ್ಥರದವರು ನಂಬಿಕೆ ಮಾಡಿಕೊಂಡು ನೀವು ಹಣವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ 3, 4, 5ರಲ್ಲಿ ಬರುತ್ತೆ. 6, 7 ನಿಮ್ಮ ಪಾಲಿಗೆ ಉತ್ತಮ ದಿನ. 6, 7ರಲ್ಲಿ ಚಂದ್ರನ ಬೆಂಬಲದ ಇಷ್ಟಾರ್ಥ ಸಿದ್ಧಿ ಲಾಭ ಬರುತ್ತಿದೆ. ಆರೋಗ್ಯ ಸುಧಾರಣೆ ಮುಂತಾದ ಹಲವಾರು ಉತ್ತಮ ಫಲಗಳು ಚಂದ್ರನ ಒಂದು ಅವಕಾಶದಿಂದ ಆಗಲಿದೆ. ಜನ್ಮದಲ್ಲಿರುವಂಥ ಚಂದ್ರನು ಉತ್ತಮ ಫಲವನ್ನು ಕೊಳ್ಳಿದ್ದಾನೆ. 8, 9, 10 ನಿಮಗೆ ಚಂದ್ರನ ಬೆಂಬಲದ ಕೊರತೆ ಇರುತ್ತೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು, ಮಾತಿನ ಚಕಮಕಿ, ಹಣಕಾಸಿನ ನಷ್ಟಗಳ ಸಾಧ್ಯತೆ ಇರುತ್ತೆ. ಹಾಗೆ ತನುಮಾನ ಧನದ ಸಂಯಮವನ್ನು ಈ 8, 9, 10ರಲ್ಲಿ ಕಾಪಾಡಿಕೊಳ್ಬೇಕು. 11, 12 ನಿಮ್ಮ ಪಾಲಿಗೆ ಉತ್ತಮ ದಿನ. ಮೇ 11, 12ರಲ್ಲಿ ಉತ್ತಮವಾದ ಇದೆ. ಚಂದ್ರನ ಅನುಗ್ರಹ ಇರುವುದರಿಂದ ಲಾಭ, ಜಯ, ಯಶಸ್ಸು ಸಿಗಲಿದೆ. ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸದಲ್ಲಿ ನಿಮಗೆ ಮುನ್ನಡೆ ಆಗಲಿದೆ, ಇಷ್ಟಾರ್ಥ ಸಿದ್ಧಿ ಆಗಲಿದೆ. 13, 14, 15ರಲ್ಲಿ ಸ್ವಲ್ಪ ಸಾಮಾನ್ಯ ಫಲ ಎಂದು ಕಂಡು ಬಂದಿದೆ. ಹೆಚ್ಚಿನ ಬದಲಾವಣೆಗಳಿಲ್ಲ. ಆದರೆ ಬಂಧು ಮತ್ತು ಮಿತ್ರರಲ್ಲಿ ಏನಾದರೂ ಅಪಚಾರಗಳು ಆಗ್ಬೋದು, ಬಂಧು ಮಿತ್ರರಿಂದ ನಿಮಗೇನು ತೊಂದರೆಗಳು ಆಗುವಂಥ ಸಾಧ್ಯತೆ ಇರುತ್ತೆ, ಅಥವಾ ಅವರು ನಿಮ್ಮ ವಿರುದ್ಧವಾಗಿ ಏನಾದರೂ ಕಾರ್ಯಾಚರಣೆ ಮಾಡುವಂಥ ಸಾಧ್ಯತೆ 13, 14, 15ರಲ್ಲಿ ಬರ್ಬೋದಾಗಿದೆ. ಎಚ್ಚರಿಕೆ ವಹಿಸಬೇಕು. 16, 17 ಸಾಮಾನ್ಯ ದಿನ ಎಂದು ಕಂಡು ಬಂದಿದೆ. ಆರೋಗ್ಯ, ಹಣಕಾಸು, ಎಚ್ಚರಲು ಉತ್ತಮ ಇರುತ್ತೆ. ಕಿರಿಯರಲ್ಲಿ ಸ್ವಲ್ಪ ವಾಗ್ವಾದ ಕಾಲ ಆಗ್ಬೋದು, ಅಥವಾ ಕಿರಿಯರಿಂದ ಅವಮಾನ ಆಗುವಂಥ ಘಟನೆ, ಅಥವಾ ಕಿರಿಯರು ನಿಮ್ಮ ವಿರುದ್ಧ ದೂರನ್ನು ಕಂಪ್ಲೇಂಟನ್ನು ಕೊಡುವಂಥದ್ದೆಲ್ಲ ಆಗ್ಬೋದಾಗಿದೆ. ಆ ಬಗ್ಗೆ ಎಚ್ಚರ 16, 17ರಲ್ಲಿ ಬೇಕು. 18, 19 ನಿಮ್ಮ ಪಾಲಿಗೆ ಉತ್ತಮ ದಿನ. ಮೇ 18, 19ರಲ್ಲಿ ಇಷ್ಟ ಸಿದ್ಧಿ, ಲಾಭ, ವೃದ್ಧಿ ಎಲ್ಲ ಇದೆ. ಇನ್ನು ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಇವೆಲ್ಲವೂ ನಿಮ್ಮ ಪರವಾಗಿ ಆಗುವಂಥದ್ದು. ದೀರ್ಘಕಾಲದಿಂದ ಪೆಂಡಿಂಗ್ ಇದ್ದ ದಾಖಲೆ ಪತ್ರಗಳು ಕೈ ಸೇರಬಹುದು, ಅಥವಾ ಪ್ರಮುಖವಾದ ಕೆಲಸ ಕಾರ್ಯ, ಭೂಮಿ ಅಥವಾ ಮನೆಗೆ ಸಂಬಂಧಿತ ಅಥವಾ ಇನ್ನಿತರ ಯಾವುದೇ ದಾಖಲೆ ಪತ್ರಗಳಿಗೆ ಸಂಬಂಧಪಟ್ಟ ಕೆಲಸ ಕಾರ್ಯದ ಈ ದಿನ ಮಾಡಬಹುದಾಗಿದೆ. ವಿದ್ಯಾರ್ಥಿ, ಯುವಕರಿಗೆ, ಸಾಧಕರಿಗೆ ಶುಭ ಸಮಾಚಾರ ಈ ದಿನ ಬರಲಿದೆ. 20, 21 ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಮೇ 20, 21ರಲ್ಲಿ ಸಹ ಇಷ್ಟ ಸಿದ್ಧಿ, ಲಾಭ, ವೃದ್ಧಿಗಳಲ್ಲವೇ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಇರುವಂಥ ಶುಭ ದಿನ ಆಗಿರುತ್ತೆ. ಗೃಹಿಣರು, ಮಹಿಳೆಯರಿಗೆ ಸಹ ಈ ದಿನ ಶುಭ ಸಮಾಚಾರ ಬರಲಿದೆ. 22, 23, 24 ಅಷ್ಟೊಂದು ಉತ್ತಮವಾಗಿಲ್ಲ. ಚಂದ್ರನ ಬೆಂಬಲದ ಕೊರತೆ ಇರೋ ಕಾರಣ ಅಲ್ಲಿ ಕಲಹಗಳಾಗುವಂಥದ್ದು, ವಾಗ್ವಾದ ಆಗುವಂಥದ್ದು, ಆರೋಗ್ಯದಲ್ಲಿ ಏರುಪೇರು ಬರುವಂಥದ್ದು, ಅಥವಾ ಈಗಾಗಲಿದ್ದಂಥ ಹೃದಯದ ಸಮಸ್ಯೆನೋ ಅಥವಾ ಶುಗರ್ ಸಮಸ್ಯೆನೋ ಅವೆಲ್ಲ ಸ್ವಲ್ಪ ಈಗ ಹೆಚ್ಚಳ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗೆ 22, 23, 24ರಲ್ಲಿ ಆರೋಗ್ಯ ವಿಚಾರ, ಹಣಕಾಸು ವಿಚಾರ, ಮಾತಿನ ವಿಚಾರ ಎಚ್ಚರಿಕೆ ಬೇಕು. 25, 26 ಸಾಮಾನ್ಯ ದಿನ. ಹೆಚ್ಚಿನ ಬದಲಾವಣೆಗಳಿಲ್ಲ. ಎಲ್ಲ ನಾರ್ಮಲ್ ಆಗಿ ಚೆನ್ನಾಗಿ ನಡೀತಾ ಹೋಗುತ್ತೆ. ಹಣಕಾಸಿನ ಒಂದು ಸಂಯಮವನ್ನು ಕಾಪಾಡಿಕೊಳ್ಬೇಕು. ಆಕಸ್ಮಿಕ ನಷ್ಟ ಆಗುವಂಥ ಸಾಧ್ಯತೆ 25, 26ರಲ್ಲಿ ಬರುತ್ತೆ. 27, 28 ನಿಮ್ಮ ಪಾಲಿಗೆ ಉತ್ತಮ ದಿನ. ಇಷ್ಟ ಸಿದ್ಧಿ, ಲಾಭ, ವೃದ್ಧಿಗಳಿದೆ. ಕರ್ಮಸ್ಥಾನದಲ್ಲಿರುವಂತಹ ಚಂದ್ರನಿಂದಾಗಿ ಜಯ, ಸುಖ, ಲಾಭಗಳು ಬರಲಿವೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲು 27, 28ರಲ್ಲಿ. 29, 30 ಉತ್ತಮ ಫಲಗಳು ಕೊಡುವಂಥ ದಿನ. ಈ 29, 30ರಲ್ಲಿ ಲಾಭ, ಜಯ, ಸುಖಗಳಿದೆ, ಇಷ್ಟಾರ್ಥ ಸಿದ್ಧಿದೆ. ಮತ್ತೊಮ್ಮೆ ಲಾಭಸ್ಥಾನದಿಂದ ಬಂದಂತಹ ಚಂದ್ರನು ಆಕಸ್ಮಿಕ ಧನ ಲಾಭಗಳನ್ನು ಕೊಡ್ಬೋದು. ರಾಜಯೋಗ, ಗಜಕೇಸರಿ ಅಂತ ಉತ್ತಮ ಫಲಗಳು ನಿಮಗೆ ಗುರುವಿನಿಂದ ಮತ್ತು ಚಂದ್ರನಿಂದ ಬರಲಿದೆ. ಅನೇಕ ರೀತಿಯ ಉತ್ತಮ ಫಲಗಳನ್ನು ನೀವು ನಿರೀಕ್ಷೆ ಮಾಡಬಹುದಾಗಿದೆ. ಇಷ್ಟಾರ್ಥ ಸಿದ್ಧಿ, ಲಾಭ, ವೃದ್ಧಿ ಆಗುವುದಲ್ಲದೆ ಈ ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಕೆಲವು ನಿಮಗೆ ಮನ್ನಣೆಗಳು, ಸನ್ಮಾನಗಳು, ಪ್ರಶಸ್ತಿಗಳ ಸಿಗುವಂಥ ಅವಕಾಶ ಕೆಲವರಿಗೆ ಬರ್ಬೋದು. ವಿದ್ಯಾರ್ಥಿ, ಯುವಕರು, ಸಾಧಕರಿಗೆ ಅವರ ಒಂದು ದೀರ್ಘಕಾಲದ ಕನಸು ನನಸಾಗುವಂಥ ಒಂದು ಅವಕಾಶ 29, 30ರಲ್ಲಿ ಬರಲಿದೆ. ತಿಂಗಳ ಕೊನೆಯ ದಿನ ಅದು 31ನೇ ತಾರೀಕು, ಮೇ 31 ಸಾಮಾನ್ಯ ದಿನ ಎಂದು ಕಂಡು ಬಂದಿದೆ. ಹಾಗಾಗಿ ಚಂದ್ರನ ಬೆಂಬಲ ಇರುವಂಥ 14 ಡೇಟ್ಗಳನ್ನು ಆಗಲೇ ಈಗ ಹೇಳಿದ್ದೇನೆ. ಅದನ್ನು ಗಮನದಲ್ಲಿಟ್ಟುಕೊಂಡು ಅಂಥ ಒಂದು ಶುಭ ದಿನಗಳಲ್ಲಿ ನಿಮ್ಮ ಪ್ರಯತ್ನಶೀಲರಾಗಿ ಮಾಡಿ. ಜೊತೆಗೆ ಚಂದ್ರನ ಬೆಂಬಲ ಮತ್ತು ಗುರುವಿನ ಬೆಂಬಲ, ಸೂರ್ಯನ ಬೆಂಬಲ ನಿಮಗೆ ಇದು ಮಧ್ಯದ ಭಾಗದ ಬಳಿಕ ಸ್ವಲ್ಪ ಹೆಚ್ಚು ಇರೋದ್ರ ಕಾರಣ ಈ 14 ಅಥವಾ 15ನೇ ತಾರೀಕಿನಿಂದ ವಿಶೇಷವಾದ ಈ ಬರುವಂಥ ಶುಭ ಫಲಗಳನ್ನು ಸದುಪಯೋಗ ಪಡಿಸಿಕೊಳ್ಳಿ. ಮತ್ತೆ ಸಿಗುವಂಥ ಅವಕಾಶಗಳು ರಾಜಯೋಗ, ಗಜಕೇಶ್ವರಿ ಅಂತ ಉತ್ತಮ ಫಲಗಳು ಗುರು ಮತ್ತು ಚಂದ್ರನಿಂದ ನಿಮಗೆ ಈ ತಿಂಗಳಲ್ಲಿ ಸಿಗಲಿದೆ. ಅದನ್ನು ಸದುಪಡಿಸಿಕೊಳ್ಳಿ. ಈ ತಿಂಗಳನ್ನು ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ. ಸಂಖ್ಯೆ 1 ಆರೆಂಜ್ ಅಥವಾ ಕೇಸರಿ ಬಣ್ಣ ನಂಬರ್ 1 ನೀವು 14ರಿಂದ ಬಳಸಿಕೊಳ್ಳಿ. ಗ್ರೀನ್ ಅಥವಾ ಹಸಿರು ಬಣ್ಣವನ್ನು ನೀವು ಈ ತಿಂಗಳ ಆರಂಭದ 5ರವರೆಗೂ ಬಳಸ್ಕೊಳ್ಳಿ. ಮತ್ತು ತಿಂಗಳ ಅಂತ್ಯ 23ರಿಂದ ನೀವು ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ 5 ಬಳಸ್ಕೊಳ್ಬೋದು. ಇನ್ನು ಗುರುವಿನ ಬಲ ನಿಮಗೆ 15ರಿಂದ ಆರಂಭ ಆಗುತ್ತೆ. ಹಾಗಾಗಿ ಮೇ 15ರಿಂದ ನೀವು ಯೆಲ್ಲೋ ಅಥವಾ ಹಳದಿ ಬಣ್ಣ ಮತ್ತು ಸಂಖ್ಯೆ 3 ಬಳಸ್ಕೊಳ್ಳುವಂಥದ್ದು. ನಂಬರ್ 3 ಮತ್ತು ಯೆಲ್ಲೋ ಕಲರ್ನ 15ರಿಂದ ಬಳಸ್ಕೊಳ್ಳುವಂಥದ್ದು. ಇನ್ನು ತಿಂಗಳ ಪೂರ್ತಿ ನಿಮಗೆ ಶುಕ್ರನ ಬೆಂಬಲ ಚೆನ್ನಾಗಿರುತ್ತೆ. ಹಾಗಾಗಿ ವೈಟ್ ಅಥವಾ ಬಿಳಿ ಬಣ್ಣ ಮತ್ತು ಸಂಖ್ಯೆ 6, ವೈಟ್ ಅಥವಾ ಬಿಳಿ ಬಣ್ಣ ಮತ್ತು ನಂಬರ್ 6 ತಿಂಗಳ ಪೂರ್ತಿಯಾಗಿ ಬಳಸ್ಕೊಳ್ಳುವಂಥದ್ದು. ಚಂದ್ರನ ಬೆಂಬಲ ಇರುವಂಥ 14 ದಿನಾಂಕಗಳನ್ನು ಪ್ರತ್ಯೇಕವಾಗಿ ಹೇಳಿದ್ದೇನೆ. ಆ ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳಲ್ಲಿ ನೀವು ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ಬಳಸ್ಕೊಳ್ಬೋದಾಗಿದೆ. ಹಾಗಾಗಿ ಸಿಂಹರಾಶಿಯವರಿಗೆ ಈ ತಿಂಗಳಲ್ಲಿ ಅನೇಕ ಅದ್ಭುತ ಅವಕಾಶಗಳಿವೆ. ಅದರ ಜೊತೆಗೆ ಈ ಎಚ್ಚರಿಕೆ ಹೆಜ್ಜೆ ಜೊತೆಗೆ ಅನೇಕ ರೀತಿಯ ಒಂದು ಮುನ್ನೆಚ್ಚರಿಕೆಗೊಳಿಸುವಂಥ ಸಂಕಷ್ಟದ ಸೂಚನೆಗಳು ಸಹ ಇರ್ತವೆ. ಹಾಗಾಗಿ ಅದನ್ನು ಗಮನದಲ್ಲಿಟ್ಕೊಳ್ಬೇಕು. ಇನ್ನು ನಿಮಗೆ ಇರತಕ್ಕಂಥ ಆ ಒಂದು ಮಂಗಳ, ಶನಿ, ರಾಹು, ಕೇತುಗಳ ವೈಪರೀತ್ಯ ಜೊತೆಗೆ ಕೆಲವೊಂದು ಕಾಲದಲ್ಲಿ ರವಿಯ ವೈಪರೀತ್ಯ ಇರೋ ಕಾರಣ ನೀವು ವಿಶೇಷವಾಗಿ ಈ ದೋಷಗಳನ್ನು ನಿವಾರಣೆ ಮಾಡಲಿಕ್ಕೆ ಗಣೇಶ, ಸುಬ್ರಹ್ಮಣ್ಯ, ನರಸಿಂಹಸ್ವಾಮಿ, ಮಹಾದೇವಿ ಅಥವಾ ಯಾವುದೇ ರೀತಿ ಅಮ್ಮನವರ ಭಕ್ತಿ ಮಾಡೋದು, ವೆಂಕಟೇಶ್ವರ ಅಥವಾ ಈ ಲಕ್ಷ್ಮೀನಾರಾಯಣ ಮುಂತಾದ ದೇವರ ಭಕ್ತಿ ಮಾಡೋದು, ಹನುಮಾನ್ ಅಥವಾ ಆಂಜನೇಯ ಸ್ವಾಮಿ ಭಕ್ತಿ ಮಾಡೋದು, ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾಪರ ಸ್ತೋತ್ರ ಮುಂತಾದ ದೇವತಾ ಭಕ್ತಿಗೆ ನವಗ್ರಹಗಳ ಆರಾಧನೆ ಮಾಡುತ್ತಾ ಬರೋದ್ರಿಂದಲೂ ಜೊತೆಗೆ ಈ ದಾನ ಧರ್ಮಾದಿಗಳನ್ನು ಅನುಷ್ಠಾನ ಮಾಡೋದ್ರಿಂದಲೂ ನಿಮಗಿರತಕ್ಕಂಥ ಗ್ರಹ ದೋಷಗಳು ನಿವಾರಣೆ ಆಗುತ್ತೆ.
ಏಪ್ರಿಲ್ ತಿಂಗಳಲ್ಲಿ ಎಲ್ಲ ಸಿಂಹರಾಶಿಯವರಿಗೆ ಗುರು ಮತ್ತು ಆದಿತ್ಯರ ವಿಶೇಷವಾದ ಶುಭ ಲಾಭ ಸಿಗುವಂಥ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ. ನಿಮಗೆಲ್ಲರಿಗೂ ಆಯುರ್ವೇದ ಶಕ್ತಿ ಜಯ ಲಾಭಗಳು ಮೇ ತಿಂಗಳಲ್ಲಿ ಸಿದ್ಧಿಯಾಗಲಿ. ಕನ್ಯಾ ರಾಶಿಯ ಮೇ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಕನ್ಯಾ ರಾಶಿಗೆ ಮೇ ತಿಂಗಳಲ್ಲಿ ಆಗುವಂತಹ ಮಹತ್ತರವಾದ ಗ್ರಹ ಪರಿವರ್ತನೆಯಿಂದ ಆರಂಭದಲ್ಲಿ ಸ್ವಲ್ಪ ಉತ್ತಮ ಫಲವು, ತಿಂಗಳ ಮಧ್ಯಭಾಗದ ಬಳಿಕ ಸ್ವಲ್ಪ ಸಮ್ಮಿಶ್ರ ಫಲವು ವ್ಯಕ್ತವಾಗ್ತವೆ. ಹಾಗಾಗಿ ಅಲ್ಲಿ ನಿಮ್ಮ ಈ ತಿಂಗಳ ಒಂದು ವಾಕ್ಯದಲ್ಲಿ ಹಣಕಾಸು, ಉದ್ಯೋಗ, ವೃತ್ತಿ ಎಲ್ಲ ಉತ್ತಮ, ಆರೋಗ್ಯ, ನೆಮ್ಮದಿ ಇವೆಲ್ಲ ಮಧ್ಯಮ ಅಂತ ಬಂದಿದೆ. ಆರೋಗ್ಯ ಮತ್ತು ನೆಮ್ಮದಿ ಇವೆಲ್ಲ ಮಧ್ಯಮ ಅಂತ ಬಂದಿದೆ. ಆಗುವಂಥ ಗ್ರಹದ ಒಂದು ಚಲನೆಗಳು ಅಥವಾ ಗ್ರಹಚಾರಗಳು ನಿಮಗೆ ಸ್ವಲ್ಪ ಮಟ್ಟಿಗೆ ಉತ್ತಮ ಫಲವನ್ನು ಜೊತೆಗೆ ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಏರುಪೇರನ್ನು ತರುವಂಥ ಸಾಧ್ಯತೆಗಳು ಕಂಡುಬರ್ತವೆ. ಅಲ್ಲಿ ವಿಶೇಷವಾಗಿ ಗ್ರಹ ಅಧಿಪರಾದಂತಹ ಸೂರ್ಯನ ಆಶೀರ್ವಾದ ನಿಮಗೆ ಈ ಮೇ ತಿಂಗಳಲ್ಲಿ ಇರೋದಿಲ್ಲ. ಸೂರ್ಯ ಭಗವಂತರು ಅಲ್ಲಿ ವಿಶೇಷವಾಗಿ ಮೇಷ ಮತ್ತು ವೃಷಭ ರಾಶಿಯ ಸಂಚಾರದ ಕಾರಣ ನಿಮಗೆ ಅಷ್ಟಮ ಮತ್ತು ನವಮದ ಒಂದು ಸೂರ್ಯನಾಗಿ ಪರಿವರ್ತನೆ ಆಗಿರೋ ಕಾರಣ ಸೂರ್ಯನ ಬೆಂಬಲದ ಕೊರತೆಯ ಕಾರಣ ಕೆಲವೊಮ್ಮೆ ಆರೋಗ್ಯದಲ್ಲಿ ಮೇ ತಿಂಗಳಲ್ಲಿ ಏರುಪೇರು ಬರ್ಬೋದು. ಈಗಾಗಲೇ ಆರೋಗ್ಯ ಸಮಸ್ಯೆ ಉಳ್ಳವರಿಗೆ, ಉದಾಹರಣೆಗೆ BP-ನೋ, ಶುಗರೋ ಅಥವಾ ಇನ್ನಿತರ ಯಾವುದೇ ಹೃದಯ ಸಂಬಂಧಿ ಕಾಯಿಲೆನೋ, ಇನ್ನಿತರ ಯಾವುದೇ ಅನಾರೋಗ್ಯದ ಸಮಸ್ಯೆ ಹಿನ್ನೆಲೆ ಉಳ್ಳವರಿಗೆ ಈ ಮೇ ತಿಂಗಳಲ್ಲಿ ಸ್ವಲ್ಪ ಅಂಥ ಒಂದು ಆರೋಗ್ಯದ ಸಮಸ್ಯೆ ಮರುಕಳಿಸ್ಬೋದು ಅಥವಾ ಇದ್ದಂಥ ಸಮಸ್ಯೆಗಳು ಸ್ವಲ್ಪ ಉಲ್ಬಣ ಆಗುವಂಥದ್ದಿರುತ್ತೆ. ಆರೋಗ್ಯದ ಕಾಳಜಿ ನಿಮಗೆ ಮೇ ತಿಂಗಳಲ್ಲಿ ಖಂಡಿತ ಬೇಕಾಗುತ್ತೆ. ಅಲ್ಲಿ ಸೂರ್ಯನು ನಿಮಗೆ ಅಷ್ಟೊಂದು ಉತ್ತಮವಾದ ಸ್ಥಿತಿಯಲ್ಲಿ ಇರೋದಿಲ್ಲ. ಅದೇ ರೀತಿ ನಿಮಗೆ ಆಗಲೇ ಗೊತ್ತಿರುವಂತೆ ಶನಿ ನಿಮಗೆ ಪರಿವರ್ತನೆ ಆದ ಬಳಿಕ ಮಾರ್ಚ್ ಅಂತ್ಯದಿಂದ ನಿಮಗೆ ಶನಿಯ ಒಂದು ಕೃಪೆಯು ಅಷ್ಟು ಆರೋಗ್ಯದ ವಿಚಾರವಾಗಿರೋದಿಲ್ಲ. ಇನ್ನು ರಾಹು ಕೇತುಗಳ ವಿಚಾರವಾಗಿ ಗಮನಿಸಿದರೆ ಅಲ್ಲಿ ರಾಹು ನಿಮಗೆ ಆರಂಭದಲ್ಲಿ ಅಷ್ಟು ಉತ್ತಮ ಇಲ್ಲ. ರಾಹುವಿನ ಪರಿವರ್ತನೆ 18ರ ಬಳಿಕ ಆಗುತ್ತೆ. 18ರ ಬಳಿಕ ರಾಹುವಿನ ಪರಿವರ್ತನೆ ನಿಮಗೆ ಸ್ವಲ್ಪ ಉತ್ತಮವಾಗಿರುತ್ತೆ. ಹಾಗಾಗಿ ಇಲ್ಲಿ ಆರೋಗ್ಯಕ್ಕೆ ಅಡ್ಡಿಪಡಿಸುವಂತಹ ಕೆಲವೊಂದು ಗ್ರಹಗಳಿಂದಾಗಿ ನಿಮಗೆ ಆರೋಗ್ಯದಲ್ಲಿ ಏರುಪೇರು ಬರುವಂಥದ್ದಿರುತ್ತೆ. ಆರೋಗ್ಯದ ರಕ್ಷಣೆ ಮೇ ತಿಂಗಳಲ್ಲಿ ಖಂಡಿತ ಕನ್ಯಾ ರಾಶಿಯವರಿಗೆ ಒಂದು ಅತ್ಯಗತ್ಯವಾದ ಒಂದು ಅಸ್ತಿಗತೆ ಆಗ್ತದೆ. ಇನ್ನು ಆರೋಗ್ಯದ ವಿಚಾರ ಅಲ್ಲದೆ ಇನ್ನು ಹಣಕಾಸು ವಿಚಾರ ಉತ್ತಮ ಅಂತ ಬಂದಿದೆ. ಹಣಕಾಸಿಗೆ ಸಂಬಂಧಪಟ್ಟಂತಹ ಅಲ್ಲಿ ವಿಶೇಷವಾಗಿ ಮಂಗಳನ ಬೆಂಬಲ ನಿಮಗೆ ತಿಂಗಳು ಪೂರ್ತಿರುತ್ತೆ. ಮಂಗಳನು ಹಣಕಾಸು ಜೊತೆಗೆ ಭೂಮಿ ವ್ಯವಹಾರ, ಮನೆ ಭೂಮಿ ಕೊಳ್ಳುವಂಥದ್ದು ಇರ್ಬೋದು, ವಾಹನ ಕೊಳ್ಳುವಂಥದ್ದು ಅಥವಾ ಏನಾದರೂ ಇನ್ನಿತರ ಯಾವುದೇ ರೀತಿಯ ಕೈಗಾರಿಕೆ ಮೂಲ, ಇಂಡಸ್ಟ್ರಿ ಇತ್ಯಾದಿಗಳನ್ನು ಆರಂಭಿಸೋದು. ಹಾಗೆ ಹಣಕಾಸಿಗೆ ನೀವು ಏನಾದರೂ ಪ್ರಯತ್ನ ಪಡುವಂಥ ವಿಚಾರಗಳಲ್ಲಿ ಅಥವಾ ಇನ್ನೇನಾದರೂ ಭೂಮಿಯ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ ಇತ್ಯಾದಿಗಳಿಗೆ ಕೈ ಹಾಕಿದರೆ ಅಥವಾ ಅದರಿಂದ ನೀವೇನಾದರೂ ಪ್ರಯೋಜನ ಪಡಲಿಕ್ಕೆ ಎಲ್ಲ ಮಂಗಳನ ಅನುಗ್ರಹ ನಿಮಗೆ ತಿಂಗಳು ಪೂರ್ತಿ ಇರಲಿದೆ. ಹಾಗಾಗಿ ಆ ಮಂಗಳನ ಬೆಂಬಲ ಇರುವ ಕಾರಣ ಜೊತೆಗೆ ಇರತಕ್ಕಂತಹ ಅಲ್ಲಿ ಗುರುವಿನ ಬೆಂಬಲ ನಿಮಗೆ 14ರವರೆಗೆ ಇರುತ್ತೆ. ನೆನಪಿಟ್ಕೊಳ್ಳಿ, ಗುರು ಬಲ ನಿಮಗೆ ಮುಗಿಯುತ್ತೆ ಈ ತಿಂಗಳಲ್ಲಿ. ಮೇ ತಿಂಗಳಲ್ಲಿ ಗುರುಬಲ ಮುಗಿಯುವ ತಿಂಗಳಾಗಿರುತ್ತೆ. ಅಂದರೆ ಅಲ್ಲಿ 14ರವರೆಗೂ ಅಷ್ಟೇ ನಿಮಗೆ ಗುರುಬಲ ಇರುವಂಥದ್ದು. 14ರ ಬಳಿಕ ನಿಮಗೆ ಅಲ್ಲಿ ಗುರುಬಲ ಅಂತ್ಯವಾಗಿಬಿಡುತ್ತೆ. 15ರಿಂದ ನಿಮಗೆ ಗುರುಬಲ ಇರೋದಿಲ್ಲ. ಹಾಗಾಗಿ ತಿಂಗಳಲ್ಲಿ ಬರುವಂತಹ ಈ ಗುರುಬಲ ಇರುವಂಥ ಅವಧಿ ತಿಂಗಳ ಆರಂಭದ 15 ದಿನಗಳು ಅಂತ ಹೇಳಿದ್ದೇನೆ. ಆ ಆರಂಭದ 2 ವಾರಗಳಲ್ಲಿ ನಿಮಗೆ ಗುರುಬಲ, ಮಂಗಳನ ಬೆಂಬಲ, ಮಧ್ಯೆ ಮಧ್ಯೆ ಚಂದ್ರನ ವಿಶೇಷವಾದ ಅನುಗ್ರಹ ಇರುವಂಥ ಆರಂಭದ ದಿನಗಳಲ್ಲಿ ಆ 2 ವಾರಗಳನ್ನು ನೀವು ನಿಮ್ಮ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ದರೆ, ಯಾವುದೇ ಒಪ್ಪಂದಗಳಿದ್ದರೆ, ಭೂಮಿ ವ್ಯವಹಾರ, ಮನೆ ಕೊಳ್ಳೋದು, ಭೂಮಿ ಕೊಳ್ಳೋದು ಅಥವಾ ಭೂಮಿಯ ದಾಖಲೆ ಸಂಗ್ರಹ ಅಥವಾ ಸರ್ಕಾರಿ ಮೂಲ, ರಾಜಕೀಯ ಮೂಲ, ಕೋರ್ಟ್ ಕಚೇರಿ ಮೂಲ ಆಗಬೇಕಾದ ಕೆಲಸ ಕಾರ್ಯಗಳಿದ್ರೆ ಈ ಮೇ ತಿಂಗಳ ಆರಂಭದಲ್ಲೇ ಮಾಡಿಕೊಂಡು ಅದನ್ನು 15ರ ಒಳಗೆ ಮುಗಿಸಿಕೊಳ್ಳೋದು ಒಳ್ಳೆಯದು. ಯಾಕಂದರೆ ಆ ಬಳಿಕ ಬರುವಂಥ ಕೆಲವು ಪರಿವರ್ತನೆಗಳು ನಿಮಗೆ ವಿರುದ್ಧವಾಗಿರುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಎಲ್ಲ ಕೆಲಸ ಕಾರ್ಯಗಳು ವಿಳಂಬಗಳು, ವಿಘ್ನ, ಅಡೆತಡೆಗಳು ಬರ್ಬೋದಾಗಿದೆ. ಇನ್ನು ವಿದ್ಯಾರ್ಥಿ, ಯುವಕರು, ಸಾಧಕರಿಗೂ ಹಾಗೆ ಆರಂಭದಲ್ಲಿ ಉತ್ತಮ ಫಲಿತಾಂಶಗಳು ಮೇ 14ರವರೆಗೂ ನಿರೀಕ್ಷೆ ಮಾಡ್ಬೋದು. ಆನಂತರ ಬರುವಂತಹ ಒಂದು ದಿನಗಳಲ್ಲಿ ಸ್ವಲ್ಪ ಗುರುಬಲದ ಕೊರತೆ ಆಗುವಂಥ ಬೇರೆ ಗ್ರಹಗಳ ಪರಿವರ್ತನೆ ಇವೆಲ್ಲವೂ ನಿಮಗೆ ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆಯನ್ನು, ನಿಧಾನಗತಿಯನ್ನು, ಜೊತೆಗೆ ನೀವು ಎಕ್ಸ್ಪೆಕ್ಟ್ ಮಾಡಿದಂತಹ ರಿಸಲ್ಟ್ ಅಥವಾ ಪರ್ಸೆಂಟೇಜ್ ಬಾರದೆ ಸ್ವಲ್ಪ ಕಡಿಮೆ ಬರುವಂಥದ್ದು ಇತ್ಯಾದಿ ಅನುಭವಕ್ಕೆ ಬರ್ಬೋದಾಗಿದೆ. ಇನ್ನು ಉದ್ಯೋಗದ ವಿಚಾರವಾಗಿ, ವೃತ್ತಿ ವಿಚಾರವಾಗಿ ಏನಾದ್ರು ಬದಲಾವಣೆ ಇದ್ದರೆ, ಹೊಸ ಜಾಬ್ಗೆ ಪ್ರಯತ್ನ ಪಡೋದಿದ್ರೆ ಅದನ್ನು ಆರಂಭದಲ್ಲೇ ಪ್ರಯತ್ನ ಪಟ್ಟು ಅದನ್ನು ಬದಲಿಸಿಕೊಳ್ಳೋದು ನಿಮಗೆ 14ರ ಒಳಗೆ ಭಾಳಷ್ಟು ಉತ್ತಮವಾಗಿರುತ್ತೆ. ಹಾಗಾಗಿ ಇಲ್ಲಿ ಆಗುವಂತಹ ಗುರುವಿನ ಪರಿವರ್ತನೆ, ರಾಹು ಕೇತುಗಳ ಪರಿವರ್ತನೆ ಇವೆಲ್ಲವೂ ನಿಮ್ಮ ಒಂದು ವ್ಯಕ್ತಿತ್ವದಲ್ಲಿ, ಆರೋಗ್ಯದಲ್ಲಿ, ಹಣಕಾಸಿನಲ್ಲಿ, ಜೊತೆಗೆ ನಿಮ್ಮ ದೈನಂದಿನ ಜೀವನದಲ್ಲಿ ಸ್ವಲ್ಪ ಏರುಪೇರಿನ ಘಟನೆ ತರ್ಬೋದು. ಇನ್ನು ಬಾಂಧವ್ಯದ ವಿಚಾರಕ್ಕೆ ಬಂದಲ್ಲಿ ಹಾಗೆ ಅಲ್ಲಿ ಆಗುವಂಥ ಈ ಶನಿಯ ಪರಿವರ್ತನೆ ಇರ್ಬೋದು, ರಾಹು ಕೇತುಗಳ ಪರಿವರ್ತನೆ ಇವು ನಿಮಗೆ ಬಾಂಧವ್ಯದಲ್ಲಿ ಸ್ವಲ್ಪ ಕೊರತೆ ತರ್ಬೋದು. ಅಲ್ಲಿ ಕೌಟುಂಬಿಕವಾದ ಕಲಹ, ತಂದೆ ಮಕ್ಕಳ ಮಧ್ಯೆ, ಗಂಡ ಹೆಂಡತಿಯರ ಮಧ್ಯೆ ಅಥವಾ ಇನ್ನಿತರ ಬಂಧು ವರ್ಗದ ಜೊತೆಗೆ ಭಿನ್ನಾಭಿಪ್ರಾಯ ಬರುವುದಾಗಲಿ, ಹಣಕಾಸಿನ ವಿಚಾರನೋ ಅಥವಾ ವೈಯಕ್ತಿಕ ವಿಚಾರನೋ ಇವೆಲ್ಲವೂ ಯಾವುದೇ ಒಂದು ಸಣ್ಣ ವಿಚಾರವೋ ದೊಡ್ಡ ವಿಚಾರವಾಗಿ ಗಲಾಟೆ, ತೊಂದರೆಗಳು ಆಗುವಂಥದ್ದು, ಮಾತಿನ ಚಕಮಕಿ, ವಾಗ್ವಾದ, ಕಲಹಗಳು ಆಗುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಈ ತಿಂಗಳಲ್ಲಿ ಸ್ವಲ್ಪ ಆರೋಗ್ಯದ ಕಾಳಜಿ, ಹಣಕಾಸಿನ ಕಾಳಜಿ ಮತ್ತು ಮಾತು ನಡವಳಿಕೆ ಬಗ್ಗೆ ಸಂಯಮ ಅಂದರೆ ಸ್ವಲ್ಪ ತಾಳ್ಮೆ ಖಂಡಿತ ಬೇಕಾಗುತ್ತೆ.
ಹಾಗಾಗಿ ಅನೇಕ ಒಂದು ವ್ಯತ್ಯಾಸಗಳು ಆಗುವಂಥದ್ದು ಆರೋಗ್ಯದರಲ್ಲಿ ವಿಶೇಷವಾಗಿ ಆರೋಗ್ಯ ಮತ್ತು ನೆಮ್ಮದಿ ಮಧ್ಯಮ ಅಂತ ಬಂದಿದೆ. ಆರೋಗ್ಯ ಮತ್ತು ನೆಮ್ಮದಿ ಮನಸ್ಸಿನ ನೆಮ್ಮದಿಯ ವಿಚಾರಕ್ಕೆ ಸ್ವಲ್ಪ ನೀವು ಹೆಚ್ಚಿನ ಒಂದು ಆಸಕ್ತಿಯನ್ನು ವಹಿಸಬೇಕು. ಜೊತೆಗೆ ನಿಮ್ಮದಲ್ಲದ ವಿಚಾರಕ್ಕೆ ತಲೆ ಹಾಕೋದಾಗಲಿ, ಮೂರನೇ ವ್ಯಕ್ತಿಗಳ ವಿಚಾರಕ್ಕೆ ಮಧ್ಯೆ ಪ್ರವೇಶಿಸೋದಾಗಲಿ, ಅಥವಾ ಆತುರ ನಿರ್ಧಾರ ತೆಗೆದುಕೊಂಡು ಇನ್ನಿತರ ಜೊತೆಗೆ ನೀವು ತಾಳ್ಮೆ ಕಳ್ಕೊಂಡು ವರ್ತಿಸೋದಾಗಲಿ, ಇವೆಲ್ಲರೂ ಸ್ವಲ್ಪ ನೀವು ಗಮನದಲ್ಲೇ ಇಟ್ಕೊಂಡು ನಿಯಂತ್ರಣ ಮಾಡಬೇಕಾಗತ್ತೆ ಈ ತಿಂಗಳಲ್ಲಿ. ಹಾಗಾಗಿ ವಿಶೇಷವಾಗಿ ನಿಮಗೆ ಮಂಗಳನ ಬೆಂಬಲ ತಿಂಗಳು ಪೂರ್ತಿ ಇರಲಿದೆ. ರಾಹುವಿನ ಪರಿವರ್ತನೆ ಆದ ಬಳಿಕ ರಾಹುವಿನ ಬೆಂಬಲ ಸಹ ನಿಮಗೆ 18ರಿಂದ ಬರುವಂಥದ್ದಿರುತ್ತೆ. ಶುಕ್ರನು ನಿಮಗೆ ಅಷ್ಟೊಂದು ಪೂರಕವಾಗಿಲ್ಲ. ಸಪ್ತಮದಲ್ಲಿರುವಂತಹ ಶುಕ್ರನು ಇರೋ ಕಾರಣ ಅಲ್ಲಿ ವಿಶೇಷವಾಗಿ ನಾನು ಆಗಲೇ ಹೇಳಿದಂತೆ ನೆಮ್ಮದಿಯ ಕೊರತೆ, ದಾಂಪತ್ಯದ ಅಥವಾ ಈ ಕೌಟುಂಬಿಕ ಸಮಸ್ಯೆಗಳು ಶುಕ್ರನಿಂದ ಬರುವಂಥ ಸಾಧ್ಯತೆ ಇರುತ್ತೆ. ಬುಧನು ನಿಮ್ಮ ರಾಶಿಯಾಧಿಪತಿಯಾದ ಬುಧನು ನಿಮಗೆ 6ರಿಂದ 22ರ ಅವಧಿಯಲ್ಲಿ ಪೂರಕವಾಗಿರ್ತಾನೆ. ಅಂದರೆ ಆರಂಭದಲ್ಲಿ ಆತನು ಪೂರಕವಾಗಿರೋದಿಲ್ಲ. 6ನೇ ತಾರೀಕಿಗೆ ಆಗುವಂಥ ಒಂದು ಬುಧನ ಪರಿವರ್ತನೆ 6ರಿಂದ ಈ ತಿಂಗಳ 22ರವರೆಗೆ ಮೇ 22ರವರೆಗೆ ಬುಧನು ಅಷ್ಟೇ ನಿಮಗೆ ಅವಧಿಯಲ್ಲಿ ಅಷ್ಟೇ ಪೂರಕವಾಗಿರ್ತಾನೆ. ಆ ಬಳಿಕ 22ರ ಬಳಿಕ ಮತ್ತೊಮ್ಮೆ ನಿಮಗೆ ಬುಧನ ಒಂದು ಅನುಗ್ರಹ ತಪ್ಪಿ ಹೋಗುತ್ತೆ. ಹಾಗಾಗಿ ಸ್ವಲ್ಪ ಏರುಪೇರಿನ ಘಟನೆ, ಕೆಲವು ಏರಿಳಿತದ ಘಟನೆ ಈ ಮೇ ತಿಂಗಳಲ್ಲಿ ಆಗ್ಬೋದಾಗಿದೆ. ಹಾಗಾಗಿ ಎಲ್ಲ ವಿಚಾರ ಸ್ವಲ್ಪ ನೀವು ಮುನ್ನೆಚ್ಚರಿಕೆಯಿಂದ ಸಾವಧಾನದಿಂದ ಇರಬೇಕಾಗತ್ತೆ. ಇವೆಲ್ಲವೂ ಈ ದೀರ್ಘಚಾರಿ ಗ್ರಹಗಳು ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದರ ಒಂದು ಸಂಕ್ಷಿಪ್ತ ವಿವರ ಮೇ ತಿಂಗಳ ವಿಚಾರವಾಯಿತು. ಇನ್ನು ಕ್ಷಿಪ್ರವಾಗಿ 2 ದಿನಕ್ಕೂ ಅಥವಾ 3 ದಿನಕ್ಕೊಮ್ಮೆ ರಾಶಿ ಬದಲಿಸುವಂತಹ ಚಂದ್ರನ ಅನುಗ್ರಹ ನಿಮಗೆ ಯಾವ ರೀತಿ ಇರೋದು ಅಂತ ಗಮನಿಸಿದಾಗ ಆಯಾ ಡೇಟ್ಗಳಲ್ಲಿ ನಿಮಗೆ ಯಾವ ಡೇಟ್ಗಳಲ್ಲಿ ಚಂದ್ರನ ಬೆಂಬಲ ಇದೆ ಆ ಡೇಟ್ಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು, ಯಾವ ದಿನಗಳಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಅದನ್ನು ಗಮನದಲ್ಲಿಟ್ಕೊಳ್ಳಿ. ಮೇ 1, 2 ನಿಮ್ಮ ಪಾಲಿಗೆ ಚಂದ್ರನ ವಿಶೇಷವಾದ ಬೆಂಬಲ ಇರುತ್ತೆ. ಕರ್ಮಸ್ಥಾನದ ಚಂದ್ರನು ನಿಮಗೆ ಯಶಸ್ಸನ್ನು, ಲಾಭವನ್ನು, ಜಯವನ್ನು ಕೊಡ್ತಾನೆ. ಯಾವುದೇ ಕೆಲಸ ಕಾರ್ಯ ಕೈ ಹಾಕಿದರೆ ಬೇಗನೆ ಆಗುತ್ತೆ. ವ್ಯಾಪಾರ, ಉದ್ಯಮ, ವೃತ್ತಿ ಅಥವಾ ಇನ್ನಿತರ ಕೈಗಾರಿಕೆ, ಹೈನುಗಾರಿಕೆ, ತೋಟಗಾರಿಕೆ, ಕೃಷಿ ಇತ್ಯಾದಿ ಇದ್ದರೆ ಅದರಲ್ಲಿ ನಿಮಗೆ ಮುನ್ನಡೆ, ಅಂದರೆ ಅದರಲ್ಲಿ ಹೆಚ್ಚಿನ ಲಾಭ ಬರೋದಾಗಲಿ, ಅದನ್ನು ಆರಂಭಿಸಲಿಕ್ಕೆ ನಿಮಗೆ ಇರಿದಂಥ ಅಡೆತಡೆಗಳು ನಿವಾರಣೆಗೆ ಈಗೆಲ್ಲ ಸಾಂಗವಾಗಿ ನಡೆಯುವಂಥದ್ದು, ಅಥವಾ ಇಷ್ಟು ದಿನ ಲಾಭಕ್ಕೆ ಬರದಂಥ ಒಂದು ಉದ್ಯಮ ಆಗಲಿ, ಉದ್ಯಮ ಕೃಷಿ ಆಗಲಿ ಈಗ ಹೆಚ್ಚಿನ ಲಾಭ ಬರೋದು, ಅಥವಾ ಈ ನಿಮ್ಮ ವಸ್ತು ಅಥವಾ ಪ್ರಾಡಕ್ಟ್ಗಳಿಗೆ ಹೆಚ್ಚಿನ ಬೆಲೆ ಬರೋದಾಗಲಿ, ಅಥವಾ ಬೆಲೆ ಏರಿಕೆಯ ಒಂದು ಪ್ರಭಾವದಿಂದ ನಿಮಗೆ ಹೆಚ್ಚಿನ ಒಂದು ಲಾಭ ಬರುವಂಥದ್ದು ಮುಂತಾದ ಘಟನೆಗಳಾಗ್ತವೆ. ಉದ್ಯೋಗದಲ್ಲಿರೋರಿಗೂ ಅಥವಾ ಇನ್ನಿತರ ವೃತ್ತಿಪರರಿಗೂ ಸಹ ಭಾಳಷ್ಟು ಉತ್ತಮ ಫಲಗಳು ಮೇ 1, 2ರಂದು ಖಂಡಿತ ನಿರೀಕ್ಷೆ ಮಾಡ್ಬೋದು. 3, 4, 5 ಮೇ 3, 4, 5ರಲ್ಲಿ ಸಹ ನಿಮಗೆ ವಿಶೇಷವಾಗಿ ಚಂದ್ರನು ಲಾಭ ಸ್ಥಾನದಲ್ಲಿ ಬರ್ತಾನೆ. ಇನ್ನೂ ಹೆಚ್ಚಿನ ನಿಮಗೆ ಲಾಭಗಳು ಮನಸ್ಸಿಗೆ ನೆಮ್ಮದಿ ಇರುತ್ತೆ. ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ, ಶುಭ ಸಮಾಚಾರಗಳನ್ನ ಕೇಳುವಂಥ ಅವಕಾಶ, ಮದುವೆ ಮುಂಜಿ ಇತ್ಯಾದಿಗಳಿಗೆ ನೀವು ಓಡಾಡುವಂಥ ಅವಕಾಶ, ಮನೆಯಲ್ಲಿ ನಿಮ್ಮ ಯಾರು ಕನ್ಯಾ ರಾಶಿ ಇರಿದ್ರೆ ಮನೆಯ ಒಂದು ಸದಸ್ಯರಿಗೂ, ನಿಮ್ಮ ಮಕ್ಕಳು ಅಥವಾ ನಿಮ್ಮ ಬಂಧುಗಳವರೆಗೆ ಅವರಿಂದಲೂ ನೀವು ಶುಭ ಸಮಾಚಾರನ ಕೇಳುವಂಥದ್ದು. ಜೊತೆಗೆ ವಿದ್ಯಾಭ್ಯಾಸ ಪಡುವಂಥ ವಿದ್ಯಾರ್ಥಿಗಳಿಗೂ ಅವರ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಹೆಚ್ಚಿನ ರ್ಯಾಂಕಿಂಗ್ ಅಥವಾ ಅವರು ಆಯ್ಕೆ ಪಟ್ಟಂಥ ಸೀಟುಗಳು ಸಿಗುವಂಥದ್ದು. ಈ ರೀತಿ ಅನೇಕ ಶುಭ ಘಟನೆಗಳು 1, 2, 3, 4, 5 ನಿರಂತರವಾಗಿ 5 ದಿನಗಳಲ್ಲಿ ಚಂದ್ರನ ಬೆಂಬಲ ಇರುವಂಥದ್ದು. ಹಾಗೆ ಕರ್ಮ ಮತ್ತು ಲಾಭ ಸ್ಥಾನದ ಚಂದ್ರನು ನಿಮಗೆ ಪ್ರಾರಂಭದ 5 ದಿನಗಳಲ್ಲಿ ಉತ್ತಮ ಫಲವನ್ನು ಕೊಡಲಿದ್ದಾನೆ. ಹಾಗೆ ಇದನ್ನು ನೀವು ಸದುಪಯೋಗ ಪಡಿಸಿಕೊಳ್ಳಿ. ಜೊತೆಗೆ ಆಗಲೇ ಹೇಳಿದಂತೆ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ದರೆ ಭೂಮಿ ವ್ಯವಹಾರ, ದಾಖಲೆ ಪತ್ರಗಳ ಸಂಗ್ರಹ, ಇನ್ನಿತರ ಸಹಿ ಒಪ್ಪಂದ ಮಾಡೋದು, ಯಾರನ್ನ ಭೇಟಿಯಾಗೋದು, ಅದು ಯಾವುದೇ ಜಾಬ್ಗಾಗಿ ಪ್ರಯತ್ನ ಪಡೋದು, ಇವೆಲ್ಲನ ಈ 5 ದಿನಗಳಲ್ಲಿ ಮಾಡಿದರೆ ಅವೆಲ್ಲವೂ ಅದೃಷ್ಟಕರವಾಗಿ ಪರಿಣಾಮ ಆಗುತ್ತೆ. ಇನ್ನು 6, 7 ಅಷ್ಟು ಉತ್ತಮ ಇಲ್ಲ. 6, 7ರಲ್ಲಿ ಸ್ವಲ್ಪ ಏರುಪೇರಿನ ಘಟನೆ, ಮಾತಿನ ಚಕಮಕಿ, ಕಲಹ ಆಗುವಂಥದ್ದು, ಹಣಕಾಸಿನ ನಷ್ಟ ಆಗುವಂಥದ್ದು, ನಿಮ್ಮದೇ ತಪ್ಪಿನಿಂದ ನೀವು ಹಣವನ್ನು ಕಳೆದುಕೊಳ್ಳುವಂಥದ್ದು ಮುಂತಾದ ಸ್ವಯಂಕೃತ ಅಪರಾಧದಿಂದ ಒಂದು ಪಶ್ಚಾತ್ತಾಪ ಪಡುವಂಥ ಘಟನೆಗಳು ಆಗ್ಬೋದು. ಹಾಗಾಗಿ ಸ್ವಲ್ಪ ಎಚ್ಚರ, ತನುಮನ ಧನದ ಒಂದು ಎಚ್ಚರಿಕೆ 6, 7ರಲ್ಲಿ ಬೇಕು. ಇನ್ನು 8, 9, 10 ನಿರಂತರವಾಗಿ ನಿಮಗೆ ಮತ್ತೊಮ್ಮೆ ಚಂದ್ರನ ಬೆಂಬಲ ಬರ್ತದೆ. ಅಲ್ಲಿ ನಿಮ್ಮ ಜನ್ಮ ರಾಶಿಯಲ್ಲೇ ಚಂದ್ರನು ಬರೆದಿದ್ದಾನೆ. ಕನ್ಯಾದಲ್ಲಿ ಚಂದ್ರನು ಬರುವ ಕಾರಣ ವಿಶೇಷವಾದ ಯೋಗ ಫಲವನ್ನು ಅಲ್ಲಿ ಕೊಡ್ತಾ ಇದ್ದೇನೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಇಷ್ಟಾರ್ಥ ಸಿದ್ಧಿ, ವಿದ್ಯಾರ್ಥಿಗಳು ಉತ್ತಮ ಫಲ, ಜೊತೆಗೆ ವ್ಯಾಪಾರ, ಉದ್ಯಮ, ಕೈಗಾರಿಕೆ ನಡೆಸುವ ಅವರ ಒಂದು ಕೈಗಾರಿಕೆಯಲ್ಲಿ ಹೆಚ್ಚಿನ ಉತ್ತಮ ಫಲ ಬರುವಂಥದ್ದು. ಮನೆಯಲ್ಲಿ ಇರತಕ್ಕಂತಹ ಗೃಹಿಣಿಯರು ಅಥವಾ ಇನ್ನಿತರ ಯಾವುದೇ ವರ್ಗದವರಿಗೆ ಸಹ ಅನೇಕ ಉತ್ತಮ ಫಲಗಳು ಖಂಡಿತ ಬರ್ತವೆ. ಹಾಗಾಗಿ ಈ 3 ದಿನಗಳನ್ನ ನೀವು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು 8, 9, 10. 11, 12 ಅಷ್ಟೇನು ಉತ್ತಮ ಇಲ್ಲ. 11, 12ರಲ್ಲಿ ಮತ್ತೊಮ್ಮೆ ನಿಮಗೆ ಸ್ವಲ್ಪ ಹಣಕಾಸಿನ ತೊಂದರೆ ಕಾಣ್ಬೋದು. ನಿಮ್ಮದೇ ತಪ್ಪಿನ ನಷ್ಟ ಆಗುವಂಥದ್ದು, ಅಥವಾ ಇತರರು ನಿಮಗೆ ಮೋಸ ವಂಚನೆ ಮಾಡೋದು, ಅಥವಾ ಯಾವುದಾದ್ರು ಹಣಕಾಸಿನ ಒಂದು ಆಶೆಗೆ ಸಿಲುಕಿಕೊಂಡು ನೀವು ಅಲ್ಲಿ ಆಮಿಷಕ್ಕೆ ಒಳಗಾಗಿ ನೀವು ನಿಮ್ಮ ಇದ್ದಂಥ ಹಣವನ್ನು ಕಳೆದುಕೊಳ್ಳುವಂಥದ್ದು ಇತ್ಯಾದಿ ಎಲ್ಲ ಆಗುತ್ತೆ. ಹಾಗಾಗಿ 11, 12ರಲ್ಲಿ ಹಣಕಾಸು ವಿಚಾರ, ಯಾವುದೇ ರೀತಿಯ ನಿಮಗೆ ಇನ್ನಿತರ ಒಂದು ಬರುವಂಥ ಒಂದು ಆಮಿಷದ ವಿಚಾರ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು. ಜೊತೆಗೆ ಇನ್ನಿತರ ರೀತಿಗೆ ಮಾತು, ನಡವಳಿಕೆ, ಕೆಲಸ ಮುನ್ನೆಚ್ಚರಿಕೆ ಬೇಕು 11, 12ರಲ್ಲಿ. 13, 14, 15 ನಿರಂತರವಾಗಿ ಮತ್ತೆ 3 ದಿನಗಳು ನಿಮಗೆ ಚಂದ್ರನ ಬೆಂಬಲ ಬರುವಂಥದ್ದಿರುತ್ತೆ. 13, 14, 15ರಲ್ಲಿ ಇಷ್ಟಾರ್ಥ ಸಿದ್ಧಿ ಲಾಭ ಹೊರದಿದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ವಿದ್ಯಾರ್ಥಿ ಯುವಕರು ವರ್ಗದವರಿಗೆ ಶುಭ ಫಲಗಳಿವೆ. ದೂರ ಪ್ರಯಾಣ ಮಾಡುವಂಥ ಅವಕಾಶ, ಇನ್ನು ಕೆಲವರಿಗೆ ವಿದೇಶದ ಸಂಸ್ಥೆಯಲ್ಲಿ ಉದ್ಯೋಗ, ವಿದೇಶಿ ಮೂಲದ ಏನಾದರೂ ಕೆಲಸ ಕಾರ್ಯಗಳು ಆಗುವಂಥದ್ದು ಮುಂತಾದ ಹಲವಾರು ಉತ್ತಮ ಫಲಗಳಿವೆ. ದೂರ ಪ್ರಯಾಣ ಮಾಡುವಂಥ ಅವಕಾಶವೂ 13, 14, 15ರಲ್ಲಿ ಇರುತ್ತೆ.
16, 17 ಅಷ್ಟೇನು ಉತ್ತಮವಾಗಿಲ್ಲ. 16, 17 ಬಂಧುಗಳ ಜೊತೆಗೆ ವೈರತ್ವ, ಮಿತ್ರರ ಜೊತೆಗೆ ವೈರತ್ವ ಬರ್ಬೋದು. ಅದು ನಿಮ್ಮದೇ ಇಷ್ಟು ದಿನ ಚೆನ್ನಾಗಿದ್ದ ಬಂಧುಗಳಾಗಲಿ ಮಿತ್ರರಾಗಲಿ ನಿಮ್ಮನ್ನು ಯಾವುದೋ ಒಂದು ಕ್ಷುಲ್ಲಕ ಕಾರಣಕ್ಕೆ ನಿಮ್ಮನ್ನು ವಿರೋಧಿಸೋದು, ನಿಮ್ಮ ವಿರುದ್ಧ ಅಪಪ್ರಚಾರ ಮಾಡೋದು, ಅಥವಾ ಈ ಸಾಮಾಜಿಕ ಜಾಲತಾಣ ಮುಂತಾದವುಗಳಲ್ಲಿ ನಿಮ್ಮ ವಿರುದ್ಧ ಏನಾದ್ರು ಅಲ್ಲಿ ಪೋಸ್ಟ್ಗಳನ್ನು ಹಾಕೋದು, ಇಂಥದ್ದು ಅಹಿತಕರವಾದ ಘಟನೆ ಬಂಧು ಮತ್ತು ಮಿತ್ರರಿಂದ ಜರಗಬಹುದು. ಹಾಗಾಗಿ ಇತ್ಯಾದಿ ವಿಚಾರಗಳು ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ. ಇನ್ನು ಸರ್ಕಾರದ ಯಾವುದೇ ಕೆಲಸ ಕಾರ್ಯ, ಕೋರ್ಟ್ ಕಚೇರಿ ಕೆಲಸದಲ್ಲಿ ಮುನ್ನೆಚ್ಚರಿಕೆ ಬೇಕು. ಅಲ್ಲಿ ನಿಮ್ಮನ್ನೇ ತಪ್ಪಿತಸ್ಥರನ್ನಾಗಿ ಮಾಡೋದು ಅಥವಾ ನಿಮ್ಮ ಒಂದು ಆರೋಪಕ್ಕೆ ಗುರಿ ಮಾಡಿ ನಿಮ್ಮ ಮೇಲೆ ದಂಡ ಪೆನಾಲ್ಟಿಗಳನ್ನು ಹೂಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಯಾವುದೇ ರೀತಿಯ ಕಾನೂನು ಉಲ್ಲಂಘಿಸುವ ಕೆಲಸ 16, 17 ಮಾಡುವಂಥದ್ದು ಉತ್ತಮ ಅಲ್ಲ. 18, 19 ಸಹ ನಿಮ್ಮ ಪಾಲಿಗೆ ಉತ್ತಮ ಇಲ್ಲ. ಅಲ್ಲಿ ಕಿರಿಯರ ಜೊತೆ ಕಲಹ, ಮಾತಿನ ಚಕಮಕಿ, ವಾಗ್ವಾದ, ಜೊತೆಗೆ ನಿಮ್ಮ ಮೇಲೆ ಯಾರಾದರೂ ಆರೋಪ ಮಾಡೋದಾಗಲಿ, ನಿಮ್ಮ ಮೇಲೆ ದೂರನ್ನು ಕೊಡೋದು, ಕಂಪ್ಲೇಂಟ್ ಕೊಡೋದು ಮುಂತಾದ ಘಟನೆಗಳಾಗ್ಬೋದು. ವಿಶೇಷವಾಗಿ ನಿಮಗಿಂತ ಕಿರಿಯರು, ನಿಮಗಿಂತ ಜೂನಿಯರ್ ಯಾರಿರ್ತಾರೆ ಅವರ ಜೊತೆಗೆ ಈ ದಿನ ಭಿನ್ನಾಭಿಪ್ರಾಯಗಳು ಹೆಚ್ಚಳಾಗ್ತವೆ. 16, 18, 19ರಲ್ಲಿ ಆ ಬಗ್ಗೆ ಎಚ್ಚರಬೇಕು. ಹಣಕಾಸು, ಆರೋಗ್ಯ ಎಲ್ಲ ಪರವಾಗಿಲ್ಲ. ಇನ್ನು 20, 21 ನಿಮ್ಮ ಪಾಲಿಗೆ ಮತ್ತು ಉತ್ತಮ ದಿನ. 20, 21ರಲ್ಲಿ ಇಷ್ಟ ಸಿದ್ಧಿ ಲಾಭ ಹೊರತಿದೆ, ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗುವಂಥದ್ದು. ಜೊತೆಗೆ ಕೃಷಿ, ವ್ಯಾಪಾರ, ಉದ್ಯಮ ಮುಂತಾದಲ್ಲಿ ಬಹಳ ಪ್ರಗತಿ ಬರುತ್ತೆ. ದೀರ್ಘಕಾಲದಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದ ಹಣ ನಿಮಗೆ ಕೈಗೆ ಸೇರ್ಬೋದು. ಸಾಲ ಮಾಡಿದವರಿದ್ದರೆ ಸಾಲಗಳನ್ನು ತೀರಿಸುವಂಥ ಅವಕಾಶ ಮುಂತಾದ ಹಲವಾರು ಖುಷಿದ ಕೊಡುವಂಥ ಘಟನೆಗಳು ಆಗ್ತವೆ 20, 21ರಲ್ಲಿ. 22, 23, 24 ಮತ್ತೆ 3 ದಿನಗಳು ಅತ್ಯುತ್ತಮ. ಸಪ್ತಮದ ಚಂದ್ರನು ನಿಮಗೆ ಆರೋಗ್ಯವನ್ನು, ಲಾಭವನ್ನು, ಸುಖವನ್ನು, ನೆಮ್ಮದಿಯನ್ನು ಕೊಡ್ತಾನೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ಮನೆಯಲ್ಲಿ ಸಹ ನೆಮ್ಮದಿ ವಾತಾವರಣ. ನಿಮ್ಮ ಮಕ್ಕಳು ಅಥವಾ ನಿಮ್ಮ ಅವಲಂಬಿತರು ಯಾರು ಇರ್ತಾರೆ ಅವರಿಗೆ ಸಹ ಉತ್ತಮ ಫಲಗಳು ಆಗಲಿವೆ. ಓದುವಂಥ ವಿದ್ಯಾರ್ಥಿಗಳಿಗೂ ಶುಭ ಫಲ. ಮನೆಯಲ್ಲಿರತಕ್ಕಂಥ ಗೃಹಿಣಿಯರಿಗೂ ಸಹ ಉತ್ತಮ ಫಲಗಳು ಖಂಡಿತ ಕಂಡುಬರುತ್ತವೆ ಈ ಒಂದು 22, 23, 24ರಲ್ಲಿ. 25, 26 ಮಿಶ್ರ ಫಲಗಳ ಸೂಚನೆ. ಆರೋಗ್ಯದಲ್ಲಿ ಏರುಪೇರು ಬರ್ಬೋದು. ಈಗಾಗಲೇ ಇದ್ದಂಥ ಆರೋಗ್ಯ ಸಮಸ್ಯೆ ತೊಂದರೆ ಕೊಡೋದಾಗಲಿ, ಅಥವಾ ಕೆಲವರಿಗೆ ಕಣ್ಣು, ಕಿವಿ, ಮೂಗು ಅಥವಾ ಆಹಾರ ಮತ್ತು ನೀರಿನ ದೋಷದಿಂದ ಏನಾದರೂ ಜೀರ್ಣ ಸಮಸ್ಯೆ, ಹೊಟ್ಟೆ ನೋವು, ಫುಡ್ ಪಾಯ್ಸನಿಂಗ್ ಇತ್ಯಾದಿ ಎಲ್ಲ ಆಗುವಂಥದ್ದಿರುತ್ತೆ. ಹಾಗಾಗಿ ಆ ಬಗ್ಗೆ 25, 27 ಆರೋಗ್ಯದ ಬಗ್ಗೆ ಎಚ್ಚರಿಕೆ. ಜೊತೆಗೆ ಮಾತು ನಡವಳಿಕೆಯಲ್ಲಿ ಕಲಹಗಳು ಪದೇ ಪದೇ ಮನೆಯಲ್ಲಿಯೂ ವೃತ್ತಿ ಜಾಗದಲ್ಲೂ ಬರ್ಬೋದು. ಆ ಬಗ್ಗೆ ಎಚ್ಚರಿಕೆ ಬೇಕು. 27, 28 ಅಷ್ಟೇನು ಉತ್ತಮವಾದ ಫಲಗಳು ಕಂಡು ಬರ್ತಾ ಇಲ್ಲ. ಹಣಕಾಸಿನ ಖರ್ಚು ವೆಚ್ಚಗಳು ಜಾಸ್ತಿ ಆಗುವಂಥದ್ದು, ಅನಿರೀಕ್ಷಿತ ಖರ್ಚುಗಳು ಬರುವಂಥದ್ದು, ಅನಪೇಕ್ಷಿತ ಖರ್ಚುಗಳು ಬರುವಂಥದ್ದು. ಜೊತೆಗೆ ಹಣದ ಒಂದು ವ್ಯವಸ್ಥೆಗಾಗಿ ನೀವು ತಡಕಾಡುವಂಥ ಪ್ರಯತ್ನ, ನಿಮಗೆ ಬೇಕಾದಂಥ ಹಣ ಟೈಮ್ಗೆ ಸಿಗದೇ ಇರುವಂಥದ್ದು, ಅಥವಾ ನಿಮಗೆ ಯಾರೋ ತುಂಬ ಒಂದು ಹಣವನ್ನು ಈಗ ಕರೆಕ್ಟ್ ಸಮಯಕ್ಕೆ ಕೊಡ್ತಾರೆ ಅಥವಾ ಪ್ರಾಮಿಸ್ ಮಾಡಿದ್ದಾರೆ, ಅದು ನಿಮಗೆ ಆ ಒಂದು ಟೈಮ್ಗೆ ಸರಿಯಾಗಿ ಅಥವಾ ಸಮಯಕ್ಕೆ ಸರಿಯಾಗಿ ಹಣ ನಿಮಗೆ ಕೈಗೆ ಬರದೇ ಇರೋದ್ರಿಂದ ಹೆಚ್ಚು ಆತಂಕ ಆಗ್ಬೋದು. ಹಾಗಾಗಿ ಹಣಕಾಸಿನ ವಿಚಾರಕ್ಕೆ ತೊಂದರೆ, ಮನಸ್ಸಿಗೆ ಬೇಜಾರಾಗುತ್ತೆ. ಜೊತೆಗೆ ಇಲ್ಲಿಂದ ವೈಯಕ್ತಿಕ ವಿಚಾರವಾಗಿ ಸ್ವಲ್ಪ ಹಿನ್ನಡೆಯ ಘಟನೆಗಳು ಆಗುತ್ತೆ 27, 28ರಲ್ಲಿ. 29, 30 ನಿಮ್ಮ ಪಾಲಿಗೆ ಉತ್ತಮ ದಿನ. 29, 30, 31 ನಿರಂತರವಾಗಿ 3 ದಿನಗಳು ಅಲ್ಲಿ ವಿಶೇಷವಾಗಿ ಚಂದ್ರನ ಬೆಂಬಲ ಮತ್ತು ಕರ್ಮ ಮತ್ತು ಲಾಭದಲ್ಲಿ ಬರುವಂಥ ಚಂದ್ರನು ಆ 3 ದಿನಗಳಲ್ಲಿ ನಿಮಗೆ ಜಯವನ್ನು, ಲಾಭವನ್ನು, ಸುಖವನ್ನು ಕೊಡ್ತಾನೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ದೀರ್ಘಕಾಲದಿಂದ ಪೆಂಡಿಂಗ್ ಇದ್ದ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗುವಂಥದ್ದು. ಸರ್ಕಾರಿ ಮೂಲ, ಕೋರ್ಟ್ ಕಚೇರಿ ಮೂಲ ಕೆಲಸ ಕಾರ್ಯಗಳು ಬೇಗ ಆಗಲಿವೆ. ಜೊತೆಗೆ ನಿಮ್ಮ ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಚೆನ್ನಾಗಿ ವೃದ್ಧಿಯಾಗುತ್ತೆ. ವಿದ್ಯಾರ್ಥಿ ಯುವಕರಿಗೆ, ಸಾಧಕರಿಗೆ ಅನೇಕ ಶುಭ ಫಲಗಳು ಈ 29, 30, 31ರಲ್ಲಿ ಖಂಡಿತ ಸಿದ್ಧಿಯಾಗಲಿವೆ ಈ ಕನ್ಯಾ ರಾಶಿಯವರಿಗೆ. ಇವೆಲ್ಲವೂ ಚಂದ್ರನ ಬೆಂಬಲಕ್ಕೆ ಅನುಗುಣವಾಗಿ, ಅಂದರೆ ಯಾವ್ಯಾವ ಡೇಟ್ಗಳಲ್ಲಿ ಚಂದ್ರನ ಬೆಂಬಲ ಇದೆ, ಯಾವ ದಿನಾಂಕಗಳು ಚಂದ್ರನ ಬೆಂಬಲ ಇಲ್ಲ ಅನ್ನೋದನ್ನು ಮೇ ತಿಂಗಳ ವಿಚಾರವಾಗಿ ಕನ್ಯಾ ರಾಶಿಯವರಿಗೆ ಹೇಳಿದ್ದಾಗಿದೆ. ಇವೆಲ್ಲನ್ನು ಗಮನದಲ್ಲಿಟ್ಕೊಂಡು ಉತ್ತಮ ದಿನಗಳನ್ನು ಆಯ್ಕೆ ಮಾಡಿಕೊಂಡು ಅದನ್ನೆಲ್ಲ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು ಈ ತಿಂಗಳಲ್ಲಿ ನೀವು ಯಾವುದೇ ಬಣ್ಣಗಳನ್ನು ಬಳಸ್ಬೋದು ಅಂದರೆ ನಿರಂತರವಾಗಿ ಬಳಸುವಂಥ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ. ಮಂಗಳನ ಬೆಂಬಲ ನಿಮಗೆ ತಿಂಗಳು ಪೂರ್ತಿ ಇದೆ. ಆಗಲೇ ಹೇಳಿದಂತೆ ಮಂಗಳನು ನಿಮಗೆ ತಿಂಗಳು ಪೂರ್ತಿ ಬೆಂಬಲದಾಯಕ ಇರೋದ್ರಿಂದ ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ, ಮನೆ ಭೂಮಿ ಕೊಳ್ಳುವಂಥದ್ದು ಇರ್ಬೋದು, ಸರ್ಕಾರಿ ಮೂಲ, ಕೋರ್ಟ್ ಕಚೇರಿ ಮೂಲ ಕೆಲಸ ಕಾರ್ಯಗಳಿಗೆ ಮಂಗಳನು ತಿಂಗಳು ಪೂರ್ತಿ ನಿಮಗೆ ಅನುಗ್ರಹದಾಯಕವಾಗಿದ್ದಾನೆ. ಅದು ಅಪರೂಪಕ್ಕೆ ಸಿಗುವಂಥ ಅವಕಾಶ. ಯಾಕಂದರೆ ವರ್ಷದಲ್ಲಿ ಕೇವಲ 3 ಬಾರಿ ಅಷ್ಟೇ ಮಂಗಳನು ಅನುಗ್ರಹ ಕೊಡ್ತಾನೆ. ಹಾಗಾಗಿ ಅಂಥ ಅವಕಾಶ ಈಗ ಕನ್ಯಾ ರಾಶಿಯವರಿಗೆ ಬಂದಿದೆ. ಅಲ್ಲಿ ವಿಶೇಷವಾದ ಶುಭಫಲಗಳು ಮಂಗಳನಿಂದ ಆಗುತ್ತೆ. ಹಾಗೆ ರೆಡ್ ಅಥವಾ ಕೆಂಪು ಬಣ್ಣ ಮತ್ತು ಸಂಖ್ಯೆ 9 ನಂಬರ್ 9 ತಿಂಗಳ ಪೂರ್ತಿ ಬಳಸ್ಕೊಳ್ಳಿ. ಇನ್ನು ಬುಧನ ಅನುಗ್ರಹ, ನಿಮ್ಮ ರಾಶಿಯಾಧಿಪತಿ ಬುಧನು ನಿಮಗೆ ಈ ಮೇ 6ರಿಂದ 22ರ ಅವಧಿಯಲ್ಲಿ ಅಷ್ಟೇ ಪೂರಕವಾಗಿರ್ತಾನೆ, ಅಂದರೆ ಅದು ಉತ್ತಮ ಫಲವನ್ನು ಕೊಡ್ತಾನೆ. ಹಾಗಾಗಿ ಈ ಮೇ 6ರಿಂದ 22ರವರೆಗೆ ಗ್ರೀನ್ ಅಥವಾ ಹಸಿರು ಬಣ್ಣ ಮತ್ತು ಸಂಖ್ಯೆ 5 ಆ ಸಮಯದಲ್ಲಿ ಬಳಸಿಕೊಳ್ಳುವಂಥದ್ದು. ಇನ್ನು ನಿಮಗೆ ಆಗಲೇ ಗೊತ್ತಿರುವಂತೆ ಗುರುಬಲ ಮೇ 14ರವರೆಗೆ ಇರುವಂಥದ್ದು. ಹಾಗಾಗಿ ಎಲ್ಲೋ ಅಥವಾ ಹಳದಿ ಬಣ್ಣ ಮತ್ತು ಸಂಖ್ಯೆ 3 ಗುರುಗೆ ಸಂಬಂಧಿತವಾದ ಹಳದಿ ಬಣ್ಣ ಮತ್ತು ಸಂಖ್ಯೆ 3 ಅಲ್ಲಿ 14ರವರೆಗೆ ಬಳಸಿಕೊಳ್ಳುವಂಥದ್ದು. ಇನ್ನು ರಾಹುವಿನ ಬೆಂಬಲ ನಿಮಗೆ 18ರಿಂದ ಆರಂಭ ಆಗುತ್ತೆ. 18ರಿಂದ ಆಗುವಂಥ ರಾಹುವಿನ ಬೆಂಬಲದ ಕಾರಣವಾಗಿ ನೀವು ಗ್ರೇ ಅಥವಾ ಬೂದು ಬಣ್ಣ ಮತ್ತು ಸಂಖ್ಯೆ 4 ನಂಬರ್ 4 ಅಲ್ಲಿ 18ರಿಂದ ಬಳಿಕ ನೀವು ಬಳಸ್ಕೊಳ್ಬೋದಾಗಿದೆ. ಹಾಗಾಗಿ ರೆಡ್, ಗ್ರೀನ್, ಯೆಲ್ಲೋ, ಗ್ರೇಗಳನ್ನು ಆಯಾ ಸಮಯ ನೋಡಿಕೊಂಡು ಬಳಸ್ಕೊಂಡ್ರೆ ಉತ್ತಮ ಆಗುತ್ತೆ. ಸಂಖ್ಯೆಗಳಲ್ಲಿ 9, 5, 3 ಮತ್ತು 4 ಗ್ರೇ ಅನ್ನೋದು ರಾಹುವಿನ ಸಂಖ್ಯೆದ 4 ಆಗಿರುತ್ತೆ. ಅಂಥ 4 ಸಂಖ್ಯೆಯನ್ನು ಬಳಸ್ಕೋಬೋದು. ಇನ್ನು ಚಂದ್ರನ ಬೆಂಬಲ ಇರುವಂಥ ದಿನಾಂಕಗಳನ್ನ ಪ್ರತ್ಯೇಕವಾಗಿ ಆಗಲೇ ಹೇಳಿದ್ದೇನೆ. ಸುಮಾರು 17 ದಿನಾಂಕಗಳಲ್ಲಿ ಚಂದ್ರ ನಿಮಗೆ ಬೆಂಬಲದಾಯಕವಾಗಿರ್ತಾನೆ. ಅಂಥ 17 ದಿನಗಳಲ್ಲಿ ನೀವು ಸ್ನೋ ಅಥವಾ ಹಿಮದ ಬಣ್ಣ ಜೊತೆಗೆ ಸಂಖ್ಯೆ 2 ನಂಬರ್ 2 ಅಲ್ಲಿ ಬಳಸ್ಕೊಳ್ಬೋದಾಗಿದೆ. ಇವೆಲ್ಲವೂ ಮೇ ತಿಂಗಳಲ್ಲಿ ನಿಮಗೆ ಬರುವಂಥ ಒಂದು ಸಂಕ್ಷಿಪ್ತವಾದ ಮುನ್ನೋಟ ಹೇಳಿದ್ದೇನೆ.
ಇಲ್ಲಿ ನಿಮಗೆ ಕೆಲವೊಂದು ಗ್ರಹಗಳು ವಿರುದ್ಧವಾಗಿದ್ದೆ ಅನ್ನೋದು ಆಗಲೇ ಹೇಳಿದಂತೆ ರವಿ, ಆಮೇಲೆ ಬುಧ, ಗುರುವಿನ ಬೆಂಬಲ ನಿಮಗೆ 14ರಿಂದ ಇರೋದಿಲ್ಲ. ಶುಕ್ರ ನಿಮಗೆ ವಿರುದ್ಧವಾಗಿರ್ತಾನೆ. ಅಲ್ಲದೆ ಶನಿ ಮತ್ತು ಕೇತುಗಳು ಸಹ ವಿರುದ್ಧವಾಗಿ ತಿಂಗಳು ಪೂರ್ತಿ ಇರ್ತಾರೆ. ಹಾಗಾಗಿ ಈ ಒಂದು 5 ಅಥವಾ 6 ಗ್ರಹಗಳ ವೈರುಧ್ಯವನ್ನು ನೀವು ತಿಂಗಳು ಪೂರ್ತಿ ಎದುರಿಸುವಂಥ ಪ್ರಮೇಯ ಇರುತ್ತೆ. ಅದರ ದೋಷ ನಿವಾರಣೆ ಮಾಡಲಿಕ್ಕೆ ನೀವು ಗಣೇಶನ ಭಕ್ತಿ ಮಾಡಿ, ವಿಷ್ಣು ನಾರಾಯಣನ ಭಕ್ತಿ ಮಾಡ್ಬೋದು, ಲಕ್ಷ್ಮೀ ನಾರಾಯಣರ ಭಕ್ತಿ ಮಾಡುವಂಥದ್ದು, ಶಿವ ಅಥವಾ ಈಶ್ವರನ ಭಕ್ತಿ, ಅದೇ ರೀತಿ ದತ್ತಾತ್ರೇಯ ಗುರುವಿನ ಭಕ್ತಿ. ಯಾಕಂದರೆ ಗುರುಬಲ ಒಮ್ಮೆ ನಿಮಗೆ ಹೊರಟು ಬಿಟ್ಟರೆ ಯಾವುದೇ ರೀತಿಯ ಗುರು ಶಕ್ತಿಯನ್ನು ಅವಲಂಬನೆ ಮಾಡೋದು ಒಳ್ಳೆಯದು. ದತ್ತಾತ್ರೇಯ ಭಕ್ತಿಯನ್ನು ಮಾಡುವಂಥದ್ದು, ಅಥವಾ ನರಸಿಂಹ ಸ್ವಾಮಿ, ಹನುಮಂತ ಅಥವಾ ಆಂಜನೇಯ ಸ್ವಾಮಿ ಭಕ್ತಿ. ಯಾಕಂದರೆ ಶನಿಯು ನಿಮಗೆ ಈಗ ಪೂರಕವಾಗಿರೋದಿಲ್ಲ, ಸಪ್ತಮಸ್ತ ಶನಿಯ ಪ್ರಭಾವ ಇರೋ ಕಾರಣ ನೀವು ಹನುಮಾನ ಅಥವಾ ಆಂಜನೇಯನ ಭಕ್ತಿ ಸಹ ಮಾಡುವಂಥದ್ದು ಉತ್ತಮ. ತಾಯಿ ಮಹಾಲಕ್ಷ್ಮಿ ಅಷ್ಟೋತ್ತರ, ಮಹಾಲಕ್ಷ್ಮಿ ಅಷ್ಟಕ ಮುಂತಾದವುಗಳನ್ನು ಪಠನೆ ಮಾಡೋದು. ಶನಿವಾರದಂದು ದಾನ ಧರ್ಮ, ಶನಿವಾರದಂದು ಅರಳಿ ಬರ ಪ್ರದಕ್ಷಿಣೆ, ಶುಕ್ರವಾರದಂದು ದೇವಿ ದೇವರುಗಳ ಸಂದರ್ಶನ ಇತ್ಯಾದಿ ನಿಮ್ಮಿಂದ ಆಗುವಂಥ ಭಕ್ತಿ ಮಾರ್ಗ, ಧರ್ಮ ಮಾರ್ಗ ಅಥವಾ ಆಸಕ್ತಿ ಇದ್ದರೆ ದಾನಗಳನ್ನು ಸಹ ಕೊಡ್ಬೋದಾಗಿದೆ. ನವಗ್ರಹಗಳ ಧಾನ್ಯ ಇತ್ಯಾದಿಗಳನ್ನು ದಾನವಾಗಿ ಕೊಡ್ಬೋದಾಗಿದೆ. ಎಲ್ಲ ಕನ್ಯಾ ರಾಶಿಯವರಿಗೆ ಈ ಒಂದು ಮೇ ತಿಂಗಳಲ್ಲಿ ಆಯುರಾರೋಗ್ಯ ಶಕ್ತಿ ಜಯಲಾಭಗಳು. ಈಗಾಗಲೇ ವಾಹಿನಿ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿದ್ದಕ್ಕೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಂದ ಭವಂತು.